ವಿದ್ವದಾದ್ಯಃ ಸಮಧ್ವೋದ್ಯ ಪ್ರೋದ್ಯತ್ ಪ್ರತ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾತ್ ಶುದ್ಧ ಪ್ರಸಿದ್ಧಿಮಾನ್ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ ಶನೇ ದಿನಮಣೇ ಸೂನೋ ह्यनेकगुणसन्मणे अरिष्टं हर मे भीष्टं कुरु मा कुरु सङ्कटं वसुधातलविख्यातं वैराग्यादिगुणार्णवं वेदवेदाङ्गचतुरं वसुधेन्द्रगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् श्रीमन्मध्वमहाचार्यपदपद्मैकसद्मना अणूनां महताञ्चापि भवतात् करुणामयि हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नामरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्तिस्तु सदामशेषसन्मङ्गलानि भवन्तु। ನಿನ್ನೆ ದಿವಸ ಕುರುವಂಶದ ಪೂರ್ವ ರಾಜರ್ಷಿಗಳ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಯಯಾತಿ ಮಹಾರಾಜರ ಚರಿತ್ರೆಯನ್ನು ನೋಡಿದ್ದೇವೆ. ಹಾಗೆ ದುಷ್ಯಂತನ ಚರಿತ್ರೆಯನ್ನು ನಾವು ಚಿಂತಿಸ್ತಾ ಇದ್ವಿ. ದುಷ್ಯಂತ ಮಹಾರಾಜ ಕಣ್ವ ಋಷಿಗಳ ಆಶ್ರಮಕ್ಕೆ ಬಂದು ಶಕುಂತಲೆಯನ್ನು ಕಂಡಿದ್ದಾನೆ. ಶಕುಂತಲೆ ತನ್ನ ಪಾಣಿಗ್ರಹಣಕ್ಕೆ ಯೋಗ್ಯಳಾದಂತಹ ಕನ್ಯೆ ಅಂತನ್ನುವ ಭಾವನೆ ಅವನಿಗೆ ಮೂಡಿದೆ. ತಾನು ಮದುವೆಯಾಗಬೇಕು ಅಂತನ್ನುವ ಆಲೋಚನೆಯನ್ನು ವ್ಯಕ್ತಪಡಿಸ್ತಾನೆ. ಶಕುಂತಲೆಯೂ ಕೂಡ ಅದಕ್ಕೆ ಅನುಗುಣವಾದ ಭಾವವನ್ನು ಹೊಂದಿದ್ದಾಳೆ. ಆ ದುಷ್ಯಂತರಾಜನ ಆಕಾರ, ಅವನ ಮಾತಿನ ಗಾಂಭೀರ್ಯ, ಅವನ ವ್ಯಕ್ತಿತ್ವ, ಅದನ್ನೆಲ್ಲ ನೋಡಿ ಅವಳು ಕೂಡ ಮೋಹಿತಳಾಗಿದ್ದಾಳೆ. ಶಕುಂತಲೆಯೂ ಕೂಡ ದುಷ್ಯಂತನಿಗೆ ಮೋಹಿತಳಾಗಿದ್ದಾಳೆ. ನಾವು ವಿವಾಹವನ್ನು ಮಾಡಿಕೊಳ್ಳಬೇಕು ಅಂತ ದುಷ್ಯಂತನು ಹೇಳ್ತಾನೆ. ಶಕುಂತಲೆಯು ಕೂಡ ಒಪ್ಪಿಗೆಯನ್ನು ಸೂಚಿಸ್ತಾಳೆ. ಆದರೆ ಋಷಿಗಳು, ಕಣ್ವ ಋಷಿಗಳು ಈಗ ಆಶ್ರಮದಲ್ಲಿ ಇಲ್ಲ. ವಿವಾಹ ಆಗಬೇಕು. ಹೇಗೆ ವಿವಾಹ ಆಗೋದು? ಅದಕ್ಕೆ 8 ರೀತಿಯ ವಿವಾಹ ಪದ್ಧತಿಗಳನ್ನು ಹೇಳಿದ್ದಾರೆ. ಬ್ರಾಹ್ಮ, ಆರ್ಷ, ಗಾಂಧರ್ವ, ರಾಕ್ಷಸ, ಪೈಶಾಚ ಅಂತ ಅನೇಕ 8 ರೀತಿಯ ವಿವಾಹ ಪದ್ಧತಿಗಳಿವೆ. ಅದರಲ್ಲಿ ಒಂದು ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹ ಅಂತಂದರೆ ಗಂಡು ಹೆಣ್ಣು ಇಬ್ಬರಿಗೂ ಮನಸ್ಸಿನ ಒಪ್ಪಿಗೆ ಇತ್ತು ಅಂತಾದರೆ ಇಬ್ಬರ ಮನಸ್ಸಿನ ಒಪ್ಪಿಗೆಯಿಂದ ವಿವಾಹವನ್ನು ಮಾಡಿಕೊಳ್ಳುವಂತಹ ಕ್ರಮ ಇದು ಗಾಂಧರ್ವ ವಿವಾಹ. ಇದು ಕ್ಷತ್ರಿಯರಿಗೆ ಇದಕ್ಕೆ ಅವಕಾಶ ಇದೆ. ಗಾಂಧರ್ವ ವಿವಾಹಕ್ಕೆ
ಆಚಾರ್ಯರು ಉಪನ್ಯಾಸದಲ್ಲಿ ಇಬ್ಬರಿಗೂ ಒಪ್ಪಿಗೆ ಇದ್ದರೆ ಸಾಕು ಮದುವೆಯಾಗಬಹುದು ಅಂತ ಹೇಳಿದ್ದಾರೆ ಅಂತ ಹೇಳಿ ಯಾವ ಹುಡುಗ ಹುಡುಗಿಯರು ಕೂಡ ಮದುವೆಗೆ ಪ್ರವೃತ್ತಿಯನ್ನು ಮಾಡೋ ಹಾಗಿಲ್ಲ. ಇದು ಗಾಂಧರ್ವ ವಿವಾಹ ಕ್ಷತ್ರಿಯರಿಗೆ ಉಚಿತವಾದಂತಹ ವಿವಾಹ ಪದ್ಧತಿ. ಉಳಿದವರಿಗೆ ಆ ರೀತಿ ವಿವಾಹಕ್ಕೆ ಅವಕಾಶ ಇಲ್ಲ. ಗಾಂಧರ್ವ ವಿವಾಹ ಕ್ರಮದಿಂದ ಮದುವೆಯಾಗಬೇಕು ಅಂತ ಆಲೋಚನೆ ಮಾಡ್ತಾರೆ. ಇಬ್ಬರೂ ಧರ್ಮಜ್ಞರೇ. ಶಕುಂತಲೆಯೂ ಕೂಡ ಕಣ್ವ ಋಷಿಗಳ ಆಶ್ರಮದಲ್ಲಿ ಬೆಳೆದಂತಹ ಹೆಣ್ಣು. ದುಷ್ಯಂತ ಅವನು ಕುರುವಂಶದಲ್ಲಿ ಬಂದಂತಹ ಮಹಾರಾಜ ಚಕ್ರವರ್ತಿಯವನು, ಸಾಮಾನ್ಯನಾದವನಲ್ಲ, ಅತ್ಯಂತ ಧಾರ್ಮಿಕನಾದವನು. ಆದ್ದರಿಂದ ಅಲ್ಲಿ ಶಕುಂತಲೆ ಹೇಳ್ತಾಳೆ, ವಿವಾಹ ಪದ್ಧತಿಗೆ ಅನುಗುಣವಾಗಿ ಆಗಲಿ. ಇಲ್ಲಿ ನಮ್ಮ ತಂದೆ ನಿತ್ಯ ಅಗ್ನಿಹೋತ್ರಿಗಳು, ಅಗ್ನಿ ಸಿದ್ಧವಾಗಿದೆ. ಅಗ್ನಿಯನ್ನು ಸಿದ್ಧ ಮಾಡಬೇಕು ಅಂತಲೂ ಇಲ್ಲ, ಅಗ್ನಿ ಸಿದ್ಧ. ಲಾಜ ಹೋಮಕ್ಕೆ ಅರಳಿದೆ, ಎಲ್ಲವೂ ಕೂಡ ಇದೆ. ವೈವಾಹಿಕಾನಿ ಚಾನ್ಯಾನಿ ಸರ್ವಮಸ್ತೀಹ ಪಾರ್ಥಿವ ದುರುತ್ತಮಪಿ ರಾಜೇಂದ್ರ ಕ್ಷಂತವ್ಯಂ ಧರ್ಮ ಕಾರಣ. ವಿವಾಹಕ್ಕೆ ಏನು ಬೇಕು? ನಿನಗೆ ಮಂತ್ರ ಗೊತ್ತಿದೆ, ನನಗೆ ತಂತ್ರವೂ ಗೊತ್ತಿದೆ. ಆದ್ದರಿಂದ ಇಲ್ಲಿ ಅಗ್ನಿ ಸಮ್ಮುಖದಲ್ಲಿ ಇಬ್ಬರೂ ಕೂಡ ವಿವಾಹವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಅಗ್ನಿ ಸಾಕ್ಷಿಕವಾದ ವಿವಾಹವನ್ನು ಲಾಜಹೋಮ ಪುರಸ್ಸರವಾಗಿ ಅವರು ಮಾಡಿಕೊಳ್ಳುತ್ತಾರೆ ಅಂತ. ಇದನ್ನು ಯಾರು ಹೇಳೋದೇ ಇಲ್ಲ. ಇಲ್ಲಿ ಶಕುಂತಲೆ ಅದನ್ನು ಹೇಳ್ತಾಳೆ. ಲಾಜಹೋಮ ಪುರಸ್ಸರವಾಗಿ ಶಕುಂತಲಾ ದುಷ್ಯಂತರು ವಿವಾಹವನ್ನು ಮಾಡಿಕೊಳ್ಳುತ್ತಾರೆ. ಅಗ್ನಿ ಸಾಕ್ಷಿಕವಾಗಿ ವಿವಾಹವನ್ನು ಮಾಡಿಕೊಳ್ಳುತ್ತಾರೆ. ವಿವಾಹವನ್ನು ಮಾಡಿಕೊಂಡು ನಂತರದಲ್ಲಿ ಗರ್ಭಾಧಾನ ಆಗುತ್ತೆ. ನಂತರದಲ್ಲಿ ದುಷ್ಯಂತ ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾನೆ. ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಈಗ ಕಣ್ವ ಋಷಿಗಳು ಇಲ್ಲದೇನೆ ನಿನ್ನನ್ನು ಕರೆದುಕೊಂಡು ಹೋಗೋದು ಉಚಿತ ಅಲ್ಲ. ನಾನು ಪರಿವಾರವನ್ನು ಕಳಿಸ್ತೇನೆ, ನಿನ್ನನ್ನು ರಾಜೋಪಚಾರದಿಂದ ಕರೆದುಕೊಂಡು ಹೋಗ್ತಾರೆ. ಇವರು ವಿವಾಹವನ್ನು ಮಾಡಿಕೊಳ್ಳುವ ಮೊದಲು ಆ ಶಕುಂತಲೆ ಒಂದು ಮಾತನ್ನು ಹೇಳ್ತಾಳೆ. ನಾನು ನಿನ್ನನ್ನು ಮದುವೆಯಾಗುವುದಕ್ಕೆ ಹೋಗ್ತೇನೆ, ಆದರೆ ಒಂದು ಮಾತು, ನನ್ನಲ್ಲಿ ಹುಟ್ಟುವ ಮಗನನ್ನೇ ನೀನು ಮುಂದೆ ಸಿಂಹಾಸನದಲ್ಲಿ ಕೂಡಿಸ್ತೀಯಂತಾದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ. ರಾಜಕುಮಾರಿ, ನೀನು ಯಾರೋ ರಾಜಕುಮಾರಿ ಸಿಗ್ತಾರೆ ಮತ್ತೊಬ್ಬರು ಅಂತನ್ನೋ ಆಲೋಚನೆಯಲ್ಲಿ ಅವರ ಮಗನನ್ನು ಸಿಂಹಾಸನದಲ್ಲಿ ಕೂಡಿಸಿದರೆ ನಾನು ಮದುವೆಯಾದವಳು ಏನು ಮಾಡಬೇಕು? ಅದಕ್ಕೆ ಶಕುಂತಲೆ ಬಹಳ ಜಾಣೆ. ಅವಳು ಹೇಳ್ತಾಳೆ, ನನ್ನ ಮಗನನ್ನೇ ರಾಜನನ್ನಾಗಿ ಮಾಡ್ತೀಯಂತಾದರೆ ಮಾತ್ರ ನಾನು ವಿವಾಹಕ್ಕೆ ಸಿದ್ಧಳಿದ್ದೇನೆ ಅಂತ ಶಕುಂತಲೆ ಹೇಳಿದ್ದಾಳೆ. ಅದಕ್ಕೆ ದುಷ್ಯಂತ ಒಪ್ಪಿಗೆಯನ್ನು ಸೂಚಿಸಿದ್ದಾನೆ. ಯಾಕೆ ಅಂತಂದರೆ ಆ ಶಕುಂತಲೆಯ ಲಕ್ಷಣವೇ ಆಗಿದೆ. ಅವಳು ಮೇನಕೆಯಲ್ಲಿ ಹುಟ್ಟಿದಂಥವಳು, ವಿಶ್ವಾಮಿತ್ರರ ಮಗಳು. ವಿಶ್ವಾಮಿತ್ರರು ರಾಜರಾಗಿದ್ದಾಗ ಹುಟ್ಟಿದಂಥವಳು. ಹೀಗಾಗಿ ರಾಜ ಲಕ್ಷಣಗಳೆಲ್ಲವೂ ಕೂಡ ಕ್ಷತ್ರಿಯೋಚಿತವಾದ ಲಕ್ಷಣಗಳೆಲ್ಲವೂ ಶಕುಂತಲೆಯಲ್ಲಿವೆ. ಹುಟ್ಟುವ ಮಗನೂ ಹಾಗೆ ಯೋಗ್ಯನಾಗಿರ್ತಾನೆ, ಸಂಸ್ಕಾರಯುತವಾಗಿ ಬೆಳೆದಿದ್ದಾಳೆ ಶಕುಂತಲೆ. ಹುಟ್ಟುವ ಮಗನೂ ಕೂಡ ಹಾಗೆ ಇರ್ತಾನೆ ಅಂತನ್ನುವ ಭಾವನೆ ದುಷ್ಯಂತನಿಗಾದ್ದರಿಂದಾಗಿ ಅಂತಹ ಮಗನಿಗೆ ನಾನು ಸಿಂಹಾಸನದಲ್ಲಿ ಕೂಡಿಸ್ತೇನೆ ಅಂತ ಒಪ್ಪಿಗೆಯನ್ನು ಕೊಟ್ಟು ಅವನು ಮದುವೆಗೆ ಸಿದ್ಧನಾಗಿದ್ದಾನೆ. ಮದುವೆಯಾಯಿತು. ಮದುವೆಯಾದ ಮೇಲೆ ಹೇಳ್ತಾನೆ, ನಾನೀಗ ಹೊರಡಬೇಕಾಗಿದೆ, ಹೊರಡುತ್ತೇನೆ, ಋಷಿಗಳು ಬರಲಿ, ಬಂದ ನಂತರದಲ್ಲಿ ನಾನು ನನ್ನ ಪರಿವಾರವನ್ನು ಕಳಿಸ್ತೇನೆ, ರಾಜೋಪಚಾರದಿಂದ ನನ್ನನ್ನು ಬರಮಾಡಿಕೊಳ್ಳುತ್ತಾರೆ, ನಾನು ಬರಮಾಡಿಕೊಳ್ಳುತ್ತೇನೆ ಅಂತ ದುಷ್ಯಂತ ಹೇಳಿ ಹೋಗಿದ್ದಾನೆ. ಅಷ್ಟು ಹೇಳಿ ಹೋಗಿದ್ದಾನೆ. ಇಲ್ಲಿ ಕಾಳಿದಾಸನ ಶಾಕುಂತಲದಲ್ಲಿ ಒಂದು ತಿರುವಿದೆ. ಅವನು ಕಾಳಿದಾಸ ತನ್ನ ಕಾವ್ಯ ರಚನೆಯನ್ನು ಮಾಡುವಾಗ ಸ್ವಲ್ಪ ಬದಲಾವಣೆಗಳನ್ನು ಮಾಡುತ್ತಾನೆ. ಅದಕ್ಕೆ ಕಾರಣವನ್ನು ಹೇಳ್ತಾನೆ, ಯಾಕೆ ಬದಲಾವಣೆಯನ್ನು ಮಾಡಿದ್ದು ಅಂತ. ಕಣ್ವ ಋಷಿಗಳು ಬರ್ತಾರೆ, ನಮಸ್ಕಾರ ಮಾಡಿದಾಗ ಋಷಿಗಳಿಗೆ ಗೊತ್ತಾಗುತ್ತೆ ಮಗಳಿಗೆ ವಿವಾಹ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಮುಖವನ್ನು ನೋಡಿದ ಕೂಡಲೇ ಕಣ್ವ ಋಷಿಗಳು ಹೇಳ್ತಾರೆ, ಯೋಗ್ಯವಾದ ಕೆಲಸವನ್ನು ಮಾಡಿದ್ದಿ, ಯೋಗ್ಯನಾದ ವರನ ಪಾಣಿಗ್ರಹಣವನ್ನು ಮಾಡಿದ್ದಿ ಅಂತ ಕಣ್ವ ಋಷಿಗಳು ಅಭಿನಂದನೆಯನ್ನು ಮಾಡ್ತಾರೆ. ಸಿಟ್ಟು ಮಾಡಿಕೊಡಲ್ಲ. ನಾನು ಇಲ್ಲದೇ ಇದ್ದಾಗ ನನ್ನ ಮಾತನ್ನು ಕೇಳಿದ್ದೇನೆ, ನೀನು ಯಾಕೆ ಮದುವೆ ಆದಿ ಅಂತ ಸಿಟ್ಟು ಮಾಡಿಕೊಡಲ್ಲ. ಯಾವಾಗ ಆ ವಧೂವರರು ಯೋಗ್ಯರಾಗಿದ್ದಾರೆ,
ಆವಾಗ ಅಂತಹ ವಿವಾಹಕ್ಕೆ ಒಪ್ಪಿಗೆಯನ್ನು ಹಿರಿಯರು ಸೂಚಿಸಬೇಕು ಅಂತನ್ನುವ ಒಂದು ಆಂತರ್ಯವೂ ಕೂಡ ಅದರಲ್ಲಿದೆ. ಕಣ್ವ ಋಷಿಗಳು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ, ಬಹಳ ಸಂತೋಷ ಪಡ್ತಾರೆ. ದುಷ್ಯಂತನನ್ನ ಮದುವೆಯಾಗಿ ಒಳ್ಳೆ ಕೆಲಸ ಮಾಡಿದ್ದಿ ಅಂತ. ಅವಳು ಗರ್ಭಿಣಿಯಾಗಿದ್ದಾಳೆ, 3 ವರ್ಷ ಗರ್ಭಧಾರಣೆಯನ್ನು ಮಾಡ್ತಾಳಂತೆ. ಮಹಾಭಾರತ ಹೇಳುತ್ತೆ 3 ವರ್ಷ ಗರ್ಭಧಾರಣೆಯನ್ನು ಮಾಡ್ತಾಳೆ. ಯಾಕೆ ಅಂತಂದರೆ ಅವಳು ಗರ್ಭಿಣಿಯಾಗಿದ್ದಾಳೆ, ಮಗನ ಜನ್ಮ ಆಗಬೇಕು. ರಾಜ ಕರೆದುಕೊಂಡು ಹೋಗ್ತಾನೆ, ಈ ಕರೆದುಕೊಂಡು ಹೋಗ್ತಾನೆ, ಆವಾಗ ಕರೆದುಕೊಂಡು ಹೋಗ್ತಾನೆ ಅಂತ ಆಲೋಚನೆಯಲ್ಲಿ ಕಾಯ್ತಾ ಇದ್ದಾಳೆ. ರಾಜನ ಪರಿವಾರ ಇನ್ನೂ ಬಂದಿಲ್ಲ. ಅವಳಿಗೆ ಏನು ಅಂತಂದರೆ ಗಂಡನ ಮನೆಗೆ ಹೋದ ಮೇಲೆ ಮಗನನ್ನು ಪಡೆಯಬೇಕು ಅಂತ ಅಪೇಕ್ಷೆ. ಆದರೆ ಇನ್ನೂ ಕೂಡ ಬಂದಿಲ್ಲ. ಕೊನೆಗೆ ಕಣ್ವ ಋಷಿಗಳೇ ಹೇಳ್ತಾರೆ, ಸ್ತ್ರೀಯರು ಅಲ್ಲಿರುವಂತಹ ಆಶ್ರಮದಲ್ಲಿರುವ ಅನೇಕ ಸ್ತ್ರೀಯರು, ಹಿರಿಯರು ಸ್ತ್ರೀಯರಿದ್ದಾರೆ. ಅವರಂತಾರೆ, ನೀನು ಎಷ್ಟು ದಿವಸ ಅಂತ ಗರ್ಭಧಾರಣೆ ಮಾಡ್ತೀವಿ, ಇನ್ನೂ ಕೂಡ ರಾಜ ಕರೆದಿಲ್ಲ, ನೀನು ಈಗ ಮಗನನ್ನು ಪಡಿಬೇಕು ಅಂತ ತುಂಬ ಆಗ್ರಹ ಮಾಡಿದ್ದಾರೆ. ಆಯಿತು ಅಂತ ಹೇಳಿ 3 ವರ್ಷ ಆದ ಮೇಲೆ ಮಗನನ್ನು ಪಡಿತಾನೆ. ಮಗ ಹುಟ್ಟುತ್ತಾನೆ, ಬೆಳೀತಾ ಇದ್ದಾನೆ. 5-6 ವರ್ಷದ ತನಕ ಆಗಿದೆ. ಮಗ ಹುಟ್ಟಿ ಬೆಳೆದು 5-6 ವರ್ಷದ ತನಕ ಆಗಿದೆ. ಅವನಿಗೆ ಹುಟ್ಟುತ್ತಾನೆ, ಭರತ ಅಂತ ಹೆಸರಿಡ್ತಾರೆ. ಎಂತಹ ಪ್ರಕಾಶ ಅಂದರೆ ಒಳ್ಳೆ ತೇಜಸ್ವಿಯಾದಂತಹ ಮಗ ಹುಟ್ಟಿದ್ದಾನೆ, ಒಳ್ಳೆ ಉಜ್ವಲನಾದಂತಹ ಮಗ ಭರತ ಅಂತ ಅವನ ಹೆಸರು. ಅವನು ಆಟಾಡ್ತಾ ಇದ್ದಂತೆ. ಆಟಾಡ್ತಾ ಇದ್ದಾಗ ಅಲ್ಲಿ ಸಿಂಹ, ಹುಲಿ, ಅದರ ಮರಿಗಳು ಅದೆಲ್ಲ ಬರ್ತಾ ಇತ್ತು. ಅದರ ಜೊತೆಯಲ್ಲಿ ಆಟಾಡ್ತಾ ಇದ್ದಂತ. ಅದರ ಜೊತೆಯಲ್ಲಿ ಆಟಾಡ್ತಾ ಇದ್ದ. ಒಮ್ಮೆ ಒಬ್ಬ ದೈತ್ಯನೇ ಸಿಂಹದ ಆಕೃತಿಯಲ್ಲಿ ಬಂದಿದ್ದಾನೆ. ಬಂದು ಈ ಭರತನನ್ನ ಹಿಡಿದು ತಿಂದುಬಿಡಬೇಕು ಅಂತ. ಆ ಸಿಂಹದ ಆಕೃತಿಯಲ್ಲಿ ದೈತ್ಯ ಬಂದರೆ ಇವನು ಸರ್ವದಮನ. ಅವನ ಎಲ್ಲ ಸಿಂಹದ ಮರಿ ಬಂದರೆ ಬಾಯಿ ತೆಗೆ ಹಲ್ಲೆಡಿಸ್ತೇನೆ ಅಂತ ಇದ್ದಂತ. ಬಾಯಿ ತೆಗೆದೇ ಅವನು ಹೊಡಿತಾ ಇದ್ದಂತೆ. ಅವನ ಹೊಡೆತಕ್ಕೆ ಹೆದರಿ ಆ ಸಿಂಹ ಅಥವಾ ಸಿಂಹದ ಮರಿಗಳು ಬಾಯಿ ತೆಗಿತಾ ಇದ್ದಂತೆ. ಬಾಯಿ ತೆಗೆ ಹಲ್ಲೆಡಿಸ್ತೇನೆ ಅಂತ ಇದ್ದಂತೆ. ಅಂಥ ಶಕ್ತಿಯುತನಾದಂಥವನವನು ದೈತ್ಯ ಸಿಂಹದ ಆಕೃತಿಯಲ್ಲಿ ಬಂದರೆ ಬಾಯಿಗೆ ಕೈ ಹಾಕಿ 2 ಕಡೆಯಿಂದ ಸೀಳಿ ಅದನ್ನು ಸಂಹಾರ ಮಾಡಿ ಹಾಕಿಬಿಡ್ತಾನಂತ. ಆವಾಗ 8 ವರ್ಷ, ಅವನಿಗೆ 5 ವರ್ಷ. 5 ವರ್ಷದ ಪುಟ್ಟ ಹುಡುಗ ನೋಡಿ, ಆ ತೇಜಸ್ಸು, ಕ್ಷಾತ್ರ ತೇಜಸ್ಸದು. 5 ವರ್ಷದ ಬಾಲಕ ಅವನು ಸಿಂಹ, ದೈತ್ಯ ಸಿಂಹಾಕೃತಿಯಲ್ಲಿ ಬಂದರೆ ಅವನ ಬಾಯನ್ನು ಹಿಡಿದು ಸೀಳಿ ಹಾಕಿ ಕೊಂದು ಹಾಕಿದ್ದಾನೆ. ಅವನನ್ನು ಭರತ ಅಂತ ಕರೀತಾ ಇರಲಿಲ್ಲಂತೆ ಯಾರು, ಸರ್ವದಮನ ಅಂತ ಕರೀತಾ ಇದ್ರಂತೆ. ಸರ್ವದಮನ, ಎಲ್ಲರನ್ನೂ ದಮನ ಮಾಡಿ ಹಾಕ್ತಾನೆ. ಎಂತಹ ದೈತ್ಯರನ್ನು ದಮನ ಮಾಡ್ತಾನೆ, ಎಂತಹ ವೀರರನ್ನು ಕೂಡ ದಮನ ಮಾಡ್ತಾನೆ ಅಂತನ್ನೋದಕ್ಕಾಗಿ ಅವನನ್ನು ಸರ್ವದಮನ ಅಂತ ಕರೀತಾ ಇದ್ರಂತೆ. ಅವನು 5 ವರ್ಷದವನಾದ, ಇನ್ನೂ ಕೂಡ ರಾಜನ ಕಡೆಯಿಂದ ಆಮಂತ್ರಣ ಬಂದಿಲ್ಲ. ಕೊನೆಗೆ ಶಕುಂತಲೆ ಹೇಳ್ತಾಳೆ, ಇನ್ನೂ ಕೂಡ ತಂದೆ ಆಮಂತ್ರಣ ಬಂದಿಲ್ಲ. ಆವಾಗ ತಂದೆ ಹೇಳ್ತಾರೆ, ಗಂಡನ ಮನೆಗೆ ಹೊರಡೋದು ಉಚಿತ, ನೀನು ಹೊರಟು ಬಿಡು ಅಂತ ಹೇಳಿ ತಮ್ಮ ಶಿಷ್ಯರನ್ನ ಕೆಲವರನ್ನ, ಸ್ತ್ರೀಯರನ್ನ ಕೆಲವರನ್ನ ಕೊಟ್ಟು ಕಳಿಸ್ತಾರೆ. ಅವರೆಲ್ಲರೂ ಕೂಡ ಶಕುಂತಲೆಯ ಜೊತೆಗೆ ಹೋಗಿದ್ದಾರೆ. ಶಕುಂತಲೆಯ ಜೊತೆಗೆ ರಾಜನ ಆಸ್ಥಾನಕ್ಕೆ ಬಂದರೆ ರಾಜ ಅವರನ್ನೆಲ್ಲ ಬರಮಾಡಿಕೊಂಡಿದ್ದಾನೆ, ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಈ ಕಳಿಸುವ ಸಂದರ್ಭದಲ್ಲಿ ಈ ಕಣ್ವ ಋಷಿಗಳು ಶಕುಂತಲೆಯನ್ನು ಕಳಿಸುವ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಶಕುಂತಲೆ ಶೃಣುಷ್ವೇದಂ ಹಿತಂ ತಥ್ಯಂಚ ಭಾಮಿನಿ ಪತಿವ್ರತಾ ಭಾವಗುಣಾನ್ ಹಿತ್ವಾ ಸಾಧ್ಯಂ ನ ಕಿಂಚನ. ಶಕುಂತಲೆ ಗಂಡನ ಮನೆಗೆ ಹೋಗ್ತಾ ಇದ್ದೆ, ತವರು ಮನೆಯಿಂದ ಗಂಡನ ಮನೆಗೆ ಹೋಗ್ತಾ ಇದ್ದೆ. ತಂದೆಯಾಗಿ ಕೆಲವು ಮಾತುಗಳನ್ನು ಹೇಳಬೇಕು, ಹೇಳ್ತೇನೆ ಕೇಳು. ಪಾತಿವ್ರತ್ಯಕ್ಕಿಂತ ದೊಡ್ಡದು ಮತ್ತೊಂದು ಯಾವುದೂ ಕೂಡ ಇಲ್ಲ. ಪಾತಿವ್ರತ್ಯದ ಪ್ರಭಾವ ಹೇಗಿರುತ್ತದೆ? ಪತಿವ್ರತಾನಾಂ ದೇವಾ ವೈ ದೃಷ್ಟಾ ಸರ್ವವರಪ್ರದಾಃ. ಇನ್ನೇನೂ ಹೆಚ್ಚಿನದು ಮಾಡಬೇಕಾಗಿಲ್ಲ. ಪಾತಿವ್ರತ್ಯವನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರೆ. ಏನು ಪಾತಿವ್ರತ್ಯ ಅಂತಂದರೆ, ಪತಿಯಲ್ಲಿ
ದೇವರನ್ನು ಕಾಣಬೇಕು. ಶಿಷ್ಯನಾದವ ಗುರುವಿನಲ್ಲಿ ದೇವರನ್ನು ಕಂಡು ಹೇಗೆ ಗುರು ಸೇವೆಯನ್ನು ಮಾಡಿ ವಿದ್ಯೆಯನ್ನು ಪಡೆದುಕೊಳ್ಳಬೇಕು, ಹಾಗೆ ಹೆಂಡತಿಯಾದವಳು ಗಂಡನಲ್ಲಿ ದೇವರನ್ನು ಕಾಣಬೇಕು. ಶಾಲಿಗ್ರಾಮವನ್ನು ಇಟ್ಟುಕೊಂಡು ಪೂಜೆ ಮಾಡಲಿಕ್ಕೆ ಹೇಳಲಿಲ್ಲ. ದೇವರ ಪೂಜೆ ಎಲ್ಲಿ ಅಂತಂದರೆ ಪತಿಯಲ್ಲಿ ದೇವರ ಪೂಜೆ. ಪತಿಯನ್ನೇ ದೇವರು ಚಿಂತನೆ ಮಾಡಿ ಪೂಜೆ ಅಲ್ಲ, ಪತಿಯಲ್ಲಿ ದೇವರ ಚಿಂತನೆ, ಪತಿಯಲ್ಲಿ ದೇವರಿದ್ದಾರೆ. ಪೂಜೆಗೆ ಅಧಿಷ್ಠಾನ. ಹೇಗೆ ಮನೆಗೆ ಬಂದ ಅತಿಥಿ ಪೂಜೆಗೆ ಅಧಿಷ್ಠಾನವೋ, ಗೋವು ಹೇಗೆ ಪೂಜೆಗೆ ಅಧಿಷ್ಠಾನವೋ, ಹಾಗೆ ಪತಿ ಪೂಜೆಗೆ ಅಧಿಷ್ಠಾನ. ಪೂಜೆಗೆ ಅಧಿಷ್ಠಾನ ಅಂತಂದರೆ ಪಂಚಾಮೃತ ಅಭಿಷೇಕ ಮಾಡೋದಲ್ಲ. ಎಲ್ಲ ಕಡೆಯಲ್ಲಿ ಪೂಜೆ ಒಂದೇ ರೀತಿಯಲ್ಲ. ಗೋವಿಗೆ ಪಂಚಾಮೃತ ಅಭಿಷೇಕ ಮಾಡಲ್ಲ. ಗೋವಿಗೆ ಪೂಜೆ ಅಂತಂದರೆ ಅದಕ್ಕೆ ಹುಲ್ಲನ್ನು ಹಾಕೋದು, ಅದರ ಮೈ ತೊಳೆಯೋದು, ಮೈ ತಿಕ್ಕೋದು, ಆ ಗೋಸೇವೆ ಗೋಮಯವನ್ನು ತೆಗೆಯೋದು, ಆ ಸ್ಥಳವನ್ನು ಶುದ್ಧೀಕರಿಸೋದು, ಇದೆಲ್ಲವೂ ಕೂಡ ಗೋಸೇವೆ ಅಂತ ಆಗುತ್ತೆ. ಅಲ್ಲಿ ಗೋಪಾಲಕೃಷ್ಣನ ಪೂಜೆ ಹೇಗೋ ಅದೇ ರೀತಿಯಲ್ಲಿ ಪತಿಯಲ್ಲಿ ದೇವರ ಚಿಂತನೆಯನ್ನು ಮಾಡ್ತಾ, ಪತಿಗೆ ಪ್ರಿಯವಾದ ಕಾರ್ಯಗಳನ್ನು ಮಾಡ್ತಾ ಪತಿ ಶುಶ್ರೂಷೆಯನ್ನು ಮಾಡುವಂಥದ್ದು. ಇದನ್ನು ಮನಸ್ಸಿನಲ್ಲಿ ದುರಾಲೋಚನೆಗಳನ್ನು, ಬೇರೆ ಯಾವುದೇ ಆಲೋಚನೆಗಳನ್ನು ಮಾಡದೇನೆ ಪತಿಯನ್ನು ಶ್ರದ್ಧೆಯಿಂದ ಗೌರವಿಸಿದರೆ ಇದನ್ನು ಪಾತಿವ್ರತ್ಯ ಅಂತ ಕರೀತಾರೆ. ಈ ರೀತಿಯ ಪತಿ ಪೂಜೆಯನ್ನು ಮಾಡಿದರೆ, ಪತಿ ಶುಶ್ರೂಷೆಯನ್ನು ಮಾಡಿದರೆ ಪತ್ಯಂತರ್ಗತರಾದ ದೇವತೆಗಳೆಲ್ಲ ಸಂತುಷ್ಟರಾಗ್ತಾರೆ, ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾರೆ ಅಂತ. ಮಹಾಭಾರತದಲ್ಲಿ ಪತಿವ್ರತೆಯ ಫಲಗಳು ಅನೇಕ ದೃಷ್ಟಾಂತಗಳನ್ನು ಕೊಡ್ತಾರೆ. ಅನೇಕ ದೃಷ್ಟಾಂತಗಳಿಂದ ಪಾತಿವ್ರತ್ಯದ ಫಲ ಎಂಥದ್ದು ಅನ್ನೋದನ್ನು ತಿಳಿಸ್ತಾರೆ. ಆಪದೋ ಮೋಚಯಂತಿಚ, ಯಾವುದೇ ಆಪತ್ತು ಬಂದಾಗಲೂ ಕೂಡ ದೇವತೆಗಳು ರಕ್ಷಣೆ ಮಾಡ್ತಾರಂತೆ. ಯಾಕೆ ಅಂತಂದರೆ ಇವಳು ಪತಿವ್ರತೆ ಅಂತ. ಪಾತಿವ್ರತ್ಯಕ್ಕೆ ಅಷ್ಟು ಮಹತ್ವ ಇದೆ. ಪತಿಯ ಸೇವೆಯನ್ನು ಮಾಡೋದರಿಂದ ಪತಿ ಮಾಡುವಂತಹ ಪೂಜೆ ಏನಿದೆ, ಅವನು ಯಾವುದೇ ಸತ್ಕರ್ಮವನ್ನು ಮಾಡಿದರೂ ಕೂಡ ಅರ್ಧ ಪುಣ್ಯ ಅವಳಿಗೆ ಲಭಿಸುತ್ತೆ, ಹೆಂಡತಿಗೆ ಸಿಗತ್ತೆ. ಗಂಡ ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾನೆ ಅಥವಾ ವೇದ ಪಾರಾಯಣವನ್ನು ಮಾಡ್ತಾನೆ ಅಂತಂದರೆ ಆ ಪೂಜೆಯನ್ನು ಮಾಡೋದಾಗಲಿ ಪಾರಾಯಣವನ್ನು ಮಾಡೋದಾಗಲಿ ಅದರಿಂದ ಏನು ಪುಣ್ಯ ಅವನಿಗೆ ಲಭಿಸುತ್ತೆ, ಅದರಲ್ಲಿ ಅರ್ಧ ಪಾಲು ಅದು ಹೆಂಡತಿಗೆ ಸಿಗುತ್ತೆ. ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ ದಂಪತ್ಯೋ ಸಹಾಧಿಕಾರ ಅಂತ. ದಂಪತಿಗಳಿಗೆ ಒಟ್ಟಿಗೆ ಅಧಿಕಾರ. ಒಟ್ಟಿಗೆ ಅಧಿಕಾರ ಅಂತಂದರೆ ಇಬ್ಬರೂ ಸೇರಿ ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡುವಾಗ ಹೆಂಡತಿ ಭೂಮಿಯನ್ನು ಸ್ವಚ್ಛಗೊಳಿಸಿ ಗೋಮಯ ಲೇಪನಾದಿಗಳನ್ನು ಮಾಡಿ ರಂಗೋಲಿ ಮೊದಲಾದವುಗಳನ್ನು ಬರೆದು ದೇವಪೂಜಾ ಪಾತ್ರೆಗಳನ್ನೆಲ್ಲ ಶುದ್ಧಗೊಳಿಸಿ ಪೂಜೆಗೆ ಬೇಕಾದ ಪುಷ್ಪಾದಿಗಳನ್ನು ತಂದಿಟ್ಟು ನೈವೇದ್ಯವನ್ನು ಸಿದ್ಧಪಡಿಸಿ ಇದೆಲ್ಲ ಕರ್ಮಗಳನ್ನು ಹೆಂಡತಿ ಮಾಡುತ್ತಾಳೆ. ಗಂಡ ತಾನು ಶುದ್ಧವಾಗಿ ಸ್ನಾನವನ್ನು ಮಾಡಿಕೊಂಡು ಅವನು ದೇವರ ಪೂಜೆಯನ್ನು ಮಾಡ್ತಾನೆ, ಅಭಿಷೇಕಾದಿಗಳನ್ನು ಮಾಡ್ತಾನೆ, ಅರ್ಚನೆಯನ್ನು ಮಾಡ್ತಾನೆ, ತುಳಸಿಯನ್ನು ತಗೊಂಡು ಬರ್ತಾನೆ. ಇದನ್ನೆಲ್ಲವನ್ನು ಕೂಡ ಅವನು ಮಾಡ್ತಾ ಇದ್ದಾನೆ. ಹೀಗೆ ಇಬ್ಬರೂ ಕೂಡ ಸೇರಿ ಮಾಡಿದ ದೇವರ ಪೂಜೆ. ಆದ್ದರಿಂದ ಗಂಡ ಒಬ್ಬನೇ ಮಾಡಿದ್ದಲ್ಲ, ದೇವರ ವ್ಯವಸ್ಥೆ ಇಟ್ಟಂತೆ ಹಾಗೆ ಒಬ್ಬನೇ ಮಾಡಿದ್ದಲ್ಲ, ಇಬ್ಬರೂ ಕೂಡ ಸೇರಿ ಮಾಡಿದ ಪೂಜೆ. ಆದ್ದರಿಂದ ದೇವರು ಇಬ್ಬರಿಗೂ ಸಮಪಾಲನ್ನು ನೀಡುತ್ತಾ ಇದ್ದಾರೆ. ಅದಕ್ಕೆ ದಾಸರು ಹೇಳಿದ್ದು ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಉಂಟು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗೆ ಇಲ್ಲ. ಹೆಂಡತಿ ಪುಣ್ಯ ಸಂಪಾದನೆ ಮಾಡಿದರೆ ಅದಕ್ಕೆ ಅದು ಗಂಡನಿಗೆ ಬರಲ್ಲಂತೆ. ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಉಂಟು, ಗಂಡ ಮಾಡಿದ ಪಾಪ ಹೆಂಡತಿಗೆ ಇಲ್ಲ. ಅದು ಯಾಕೆ? ಮೋಸ ಅಲ್ವ ಇದು? ಸ್ತ್ರೀ ಪಕ್ಷಪಾತ ನೋಡಿ. ಹೆಂಡತಿ ಮಾಡಿದ ಪಾಪ ಗಂಡನಿಗೆ ಉಂಟು, ಗಂಡ ಮಾಡಿದ ಪಾಪ ಹೆಂಡತಿಗೆ ಇಲ್ಲ. ಯಾಕದು ಅಂತಂದ್ರೆ ಗಂಡನ ಆದೇಶವನ್ನು ಪಾಲನೆ ಮಾಡಿಕೊಂಡು ಇರಬೇಕಾದವಳು ಹೆಂಡತಿ. ಹೆಂಡತಿ ಮಕ್ಕಳನ್ನು ನೋಡಿಕೊಂಡು ಇರಬೇಕಾದಂತಹ ಜವಾಬ್ದಾರಿ ಗಂಡನಿಗಿದೆ. ಅವನು ಯಜಮಾನ ಸ್ಥಾನದಲ್ಲಿದ್ದಾನೆ. ಪ್ರಜೆಗಳು ತಪ್ಪು ಮಾಡಿದರೆ ರಾಜನಿಗೆ ಅದು ಅಪರಾಧ ಹೋಗುತ್ತೆ. ಹಾಗೆ ಯಜಮಾನ ಸ್ಥಾನದಲ್ಲಿ ಪತಿ ಇದ್ದಾನಾದ್ದರಿಂದಾಗಿ ಅವನ ಹೆಂಡತಿಯಾಗಲಿ ಅವನ ಮಕ್ಕಳಾಗಲಿ ತಪ್ಪನ್ನು ಮಾಡಿದರೆ ಆ ತಪ್ಪಿನ ಫಲ ಗಂಡನಿಗೆ ಬರುತ್ತದೆ. ಆದ್ದರಿಂದ ಗಂಡಸರು ಹೆಚ್ಚು ಜಾಗರೂಕರಾಗಿರಬೇಕು. ಅವರು ಜಾಗರೂಕರಾಗಿರುವಂತೆ ಧರ್ಮದಲ್ಲಿರುವಂತೆ ಹೆಂಗಸರು ಪ್ರಯತ್ನ
ಪ್ರೇರಣೆಯನ್ನು ಮಾಡಬೇಕು. ಇಬ್ಬರೂ ಕೂಡ ಸೇರಿ ಕರ್ಮವನ್ನು ಮಾಡಬೇಕು. ಹೀಗಾಗಿ ಪತಿವ್ರತೆಗೆ ಸಿಗುವಂತಹ ಫಲ ಅಪಾರವಾದಂಥದ್ದು ಅಂತ ಪಾತಿವ್ರತ್ಯದಿಂದ ಸದ್ಗತಿಯನ್ನು ಹೊಂದುತ್ತಾರೆ. ಅನೇಕ ಉಪದೇಶಗಳನ್ನು ಕಣ್ಮರು ಮಾಡಿ ಕಳಿಸ್ತಾರೆ. ಕಳಿಸಿದ ಮೇಲೆ ಇವಳು ಶಕುಂತಲೆ ದುಷ್ಯಂತನ ರಾಜ್ಯಕ್ಕೆ ಬರ್ತಾ ಇದ್ದಾಳೆ. ಪರಿವಾರ ಸಮೇತವಾಗಿ ಬಂದಾಗ ರಾಜ ಅವರಿಗೆ ಯೋಗ್ಯವಾದ ಸ್ವಾಗತವನ್ನು ಮಾಡುತ್ತಾರೆ. ಸ್ವಾಗತ ಮಾಡಿದ ಮೇಲೆ ಏನು ವಿಷಯ ಬಂದದ್ದು ಅಂತ ಕೇಳ್ತಾರೆ. ಏನೂ ಗೊತ್ತಿಲ್ಲದೆ ಇರುವಂತೆ ಏನು ವಿಷಯ ಬಂದದ್ದು, ನೀವು ಯಾರು ಅಂತ ಕೇಳ್ತಾರೆ. ಶಕುಂತಲೆಗೆ ಸ್ವಲ್ಪ ಸಿಟ್ಟು ಬರುತ್ತದೆ. ಮದುವೆಯಾದ ಹೆಂಡತಿಯನ್ನ ಮಗನ ತಂದೆಯಾದ ವ್ಯಕ್ತಿ ನೀನು ಯಾರು ಅಂತ ಕೇಳಿದರೆ ಏನು ಮಾಡಬೇಕು? ಯಾಕೆಂತಹ ಮಾತನ್ನು ಕೇಳ್ತೀನಿ? ನಿನ್ನ ಹೆಂಡತಿ ನಾನು ಅಂತ ಶಕುಂತಲೆ ಹೇಳ್ತಾರೆ. ನೀನು ಯಾರು ಅಂತ ಅನ್ನೋದೇ ನನಗೆ ಗೊತ್ತಿಲ್ಲ. ದುಷ್ಯಂತ ಹೇಳುವ ಮಾತು, ನೀನು ಯಾರು ಅಂತ ಅನ್ನೋದೇ ನನಗೆ ಗೊತ್ತಿಲ್ಲ. ಬಂದು ನನ್ನ ಹೆಂಡತಿ ಅಂತ ಹೇಳಿದರೆ ನಾನು ಏನು ಮಾಡಲಿ ಅಂತ ಹೇಳ್ತೀನಿ. ನಾನು ಯಾರು ಅಂತಲೂ ನಿನಗೆ ಹೇಗೆ ಗೊತ್ತಿಲ್ಲ? ಈ ಮಗನನ್ನು ನೋಡಿದರೆ ಗೊತ್ತಾಗತ್ತೆ ನೀನು ಇವನ ಅಪ್ಪ ಅಂತ ಅನ್ನೋದು. ಅಲ್ಲ, ನೀನು ಕಾಡಿನಲ್ಲಿರುವಂಥವಳು, ನಿನ್ನ ನಾನೇ ಮದುವೆ ಆಗಿದೆ. ನನಗಿಲ್ಲಿ ಬೇಕಾದಷ್ಟು ಜನ ಮಡದಿಯರಿದ್ದಾರೆ, ಅನೇಕ ಜನ ರಾಜಕುಮಾರಿಯರು ನನ್ನನ್ನು ಮದುವೆ ಆಗುವ ಅಪೇಕ್ಷೆಯನ್ನು ಹೊಂದಿದವರಿದ್ದಾರೆ. ಅವರನ್ನೆಲ್ಲ ಬಿಟ್ಟು ನಾನು ನಿನ್ನನ್ನೇ ಯಾಕೆ ಮದುವೆ ಆಗಲಿ? ನಾನು ನಿನ್ನ ಮದುವೆ ಆಗಿಲ್ಲ, ಆಗೋದಿಲ್ಲ. ನೀನು ಅಸಭ್ಯ ವರ್ತನೆಯನ್ನು ಮಾಡಿ ಯಾವುದೋ ಪುರುಷನ ಜೊತೆಯಲ್ಲಿದ್ದು ನನ್ನ ಮೇಲೆ ಆಪಾದನೆಯನ್ನು ಹೊರಿಸಿ ನನ್ನನ್ನು ದೋಷಿಯನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀಯ. ಇದಕ್ಕೆ ನಾನೆಲ್ಲ ಬಗ್ಗುವನಲ್ಲ ಅಂತ ಇಷ್ಟು ನಿಷ್ಠುರ ಮಾತುಗಳನ್ನು ಆಡ್ತಾನೆ ದುಷ್ಯಂತ. ಆವಾಗ ಶಕುಂತಲೆ ಕೆಲವು ಮಾತುಗಳನ್ನು ಹೇಳ್ತಾಳೆ. ಅವಳು ಅಷ್ಟೇ ಕಠೋರವಾದ ಮಾತುಗಳನ್ನು, ನಿಷ್ಠುರವಾದ ಮಾತುಗಳನ್ನು ಹೇಳ್ತಾಳೆ. ಇಲ್ಲಿ ನೋಡಿ, ಇದು ಮಹಾಭಾರತದಲ್ಲಿ ಬರುವಂತಹ ಘಟನೆ. ಇತಿಹಾಸ ಇದು. ಇತಿಹಾಸ ವೇದವ್ಯಾಸ ದೇವರು ಹೇಗೆ ಘಟನೆ ನಡೆದಿದೆ ಅದನ್ನು ಯಥಾವತ್ತಾಗಿ ಅದನ್ನು ನಿರೂಪಿಸ್ತಾ ಇದ್ದಾರೆ. ಕಾಳಿದಾಸನ ಶಾಕುಂತಲ ಅದು ಬದಲಾಗಿ ಬಿಡುತ್ತೆ. ಕೆಲವರಿಗೆ ಕಾಳಿದಾಸನ ಶಾಕುಂತಲ ಗೊತ್ತಿರಲ್ಲ, ಆದರೆ ಪಿಕ್ಚರ್ನಿಂದಾಗಿ ಶಾಕುಂತಲ ಕಥೆ ಗೊತ್ತಿರುತ್ತೆ. ಅನೇಕರಿಗೆ ಅದು ಅಲ್ಲಿ ಶಾಕುಂತಲನ ನಾಟಕ ಹೇಗೆ ಇದೆ, ಕಾಳಿದಾಸ ಯಾವ ರೀತಿಯಲ್ಲಿ ಶಾಕುಂತಲ ನಾಟಕವನ್ನು ಬರೆದಿದ್ದಾನೆ ಅದೇ ರೀತಿಯಲ್ಲಿ ಕವಿರತ್ನ ಕಾಳಿದಾಸದಲ್ಲಿ ಚಿತ್ರೀಕರಿಸಿದ್ದಾರೆ. ಯಾವ ವ್ಯತ್ಯಾಸವೂ ಮಾಡಲಿಲ್ಲ, ಬಹಳ ಚೆನ್ನಾಗಿ ಚಿತ್ರೀಕರಣ ಆಗಿದೆ. ಆದರೆ ಅದು ಇತಿಹಾಸಕ್ಕೆ ವಿರುದ್ಧವಾದ ಘಟನೆ. ಕಾಳಿದಾಸನ ಶಾಕುಂತಲ ಇತಿಹಾಸಕ್ಕೆ ವಿರುದ್ಧವಾದ ಘಟನೆ. ಯಾವ ವಿಷಯದಲ್ಲಿ ನೋಡಿ, ಮೂಲಭೂತವಾಗಿ ಇದು ಅವನಿಗೆ ಕೇಂದ್ರವಾದಂತಹ ವಿಷಯ. ಅವನ ಆಲೋಚನೆಗೆ ಶಕುಂತಲೆ ಬಂದು ಗಂಡನ ಮುಂದೆ ನಾನು ನಿನ್ನ ಹೆಂಡತಿ ಅಂತ ಹೇಳಿದರೆ ನೀನು ನನಗೆ ಯಾರು ಅಂತನ್ನೋದೇ ಗೊತ್ತಿಲ್ಲ ಅಂತ ತಿಳಿದು ಹೇಳ್ತಾ ಇದ್ದಾನೆ ಅಂತಂದರೆ ದುಷ್ಯಂತ ಮೋಸ ಮಾಡ್ತಾ ಇದ್ದಾನೆ ಅಂತಾಯ್ತು. ಸುಳ್ಳು ಹೇಳ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ಶಕುಂತಲೆಗೆ ಮೋಸ ಮಾಡ್ತಾ ಇದ್ದಾನೆ. ಕಾಳಿದಾಸ ವಿಚಾರ ಮಾಡ್ತಾನೆ, ನನಗೆ ಶಕುಂತಲೆ ನಾಯಕಿ ಚೆನ್ನಾಗಿದ್ದಾಳೆ, ದುಷ್ಯಂತ ನಾಯಕನಾಗಿ ಚೆನ್ನಾಗಿದ್ದಾನೆ, ಆದರೆ ದುಷ್ಯಂತ ಸುಳ್ಳು ಹೇಳೋದು ಮಾತ್ರ ಸರಿಯಾಗಿಲ್ಲ ಅಂತ ಅವನಿಗೆ ಅನಿಸ್ತು. ನನ್ನ ನಾಯಕ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು. ಅದಕ್ಕೆ ನಾಯಕನನ್ನು ಅವನನ್ನೇ ಇಟ್ಕೊಳ್ಳೋಣ, ಅವನ ಬಾಯಲ್ಲಿ ಸುಳ್ಳು ಬರೆಸಬಾರ್ದು. ಅದಕ್ಕೇನು ಮಾಡಬೇಕು? ವಾಸ್ತವವಾಗಿ ದುಷ್ಯಂತನಿಗೆ ಶಕುಂತಲೆ ಯಾರೋ ಗೊತ್ತಿಲ್ಲ ಅಂತಲೇ ಮಾಡಿಬಿಡೋಣ ಅಂತ ವಿಚಾರ ಮಾಡಿದ್ರು. ಅದು ಗೊತ್ತಿಲ್ಲ ಅಂತ ಹೇಗೆ ಮಾಡಲಿಕ್ಕೆ ಸಾಧ್ಯ? ಅದಕ್ಕೊಂದು ಶಾಪವನ್ನು ಕೊಡಿಸಬೇಕು ಅಂತ ವಿಚಾರ ಮಾಡಿದ. ಅದಕ್ಕೆ ಮಧ್ಯದಲ್ಲಿ ದುರ್ವಾಸರನ್ನು ತಂದ. ದುರ್ವಾಸರು ಆಶ್ರಮಕ್ಕೆ ಬಂದಾಗ ಶಕುಂತಲೆ ದುಷ್ಯಂತನ ಆಲೋಚನೆಯಲ್ಲಿ ಮಕ್ಕಳಾಗಿ ಬಿಟ್ಟಿದ್ದಾಳೆ. ಬಂದಂತಹ ದುರ್ವಾಸರನ್ನು ನೋಡೋದಿಲ್ಲ, ಸತ್ಕರಿಸೋದಿಲ್ಲ. ದುರ್ವಾಸರು ಸಿಟ್ಟು ಮಾಡಿಕೊಳ್ತಾರೆ. ನೀನು ಯಾರ ಆಲೋಚನೆಯಲ್ಲಿದ್ದಿ ಅವನು ನಿನ್ನನ್ನು ಮರೆತು ಬಿಡಲಿ ಎಂದು ಶಾಪವನ್ನು ಕೊಡ್ತಾರೆ. ಅಂತ ಒಂದು ಶಾಪದ ಕಥೆಯ ಸೃಷ್ಟಿಯನ್ನು ಮಾಡಿದ್ರು. ಸರಿ, ಶಾಪದ ಕಥೆ ಸೃಷ್ಟಿ ಮಾಡಿದರೆ ಅವನು ಮರತ ಅಂತ ಅನ್ನೋದು ಹೌದು, ಮತ್ತೆ ಅವನಿಗೆ ನೆನಪು ಬರಬೇಕಲ್ಲ. ನೆನಪು ಬರಬೇಕು ಅಂತ ಅನ್ನೋದಕ್ಕೋಸ್ಕರ ಒಂದು ಕುರುಹನ್ನು ಸೃಷ್ಟಿ ಮಾಡಿದರು. ಏನು? ಹೋಗಿ ಬರ್ತೇನೆ ಅಂತ ಹೇಳುವಾಗ ಒಂದು ಉಂಗುರವನ್ನು ಕೊಡ್ತಾನೆ. ರಾಜ ಒಂದು ಉಂಗುರವನ್ನು ಕೊಡ್ತಾನೆ. ಆ ಉಂಗುರ ಅವಳಿಗೆ ಕೊಡಬೇಕು, ಆ ಉಂಗುರ ಕಳಿಬೇಕು, ಆ ಉಂಗುರ ಮತ್ತೆ ಸಿಗಬೇಕು.
ಸಿಕ್ಕಾಗ ರಾಜನಿಗೆ ಗೊತ್ತಾಗುತ್ತೆ, ಅಲ್ಲಿಯ ತನಕ ಗೊತ್ತಾಗೋದಿಲ್ಲ ಅಂತ. ಇದೆಲ್ಲ ಕಥೆಯನ್ನ ಈ ಕಾಳಿದಾಸ ಪೋಣಿಸ್ತಾನೆ. ಅದಕ್ಕಾಗಿ ಹೊರಡುವಾಗ ಅದಕ್ಕಾಗಿ ಅಭಿಜ್ಞಾನ ಶಾಕುಂತಲ. ಅಭಿಜ್ಞಾನ ಅಂದರೆ ಕುರುಹು. ಯಾವುದು ಕುರುಹು ಅಂದರೆ ಉಂಗುರ. ಆ ರಾಜ ಹೊರಡುವಾಗ ಒಂದು ಉಂಗುರವನ್ನು ಕೊಡ್ತಾನೆ. ಆ ಉಂಗುರವನ್ನು ಅವಳು ಇಟ್ಕೊಂಡಿರ್ತಾಳೆ. ಹೋಗುವಾಗ ಆ ನದಿಯಲ್ಲಿ ಹೀಗೆ ಕೈ ಆಡಿಸ್ತಾ ಇರ್ತಾಳೆ. ಕೈಯಿಂದ ಉಂಗುರ ಜಾರಿ ಬಿಡುತ್ತೆ. ರಾಜನ ಉಂಗುರ ಅದು. ಪಾಪ ಶಕುಂತಲೆ ಕೈಯಲ್ಲಿ ಬೆರಳಲ್ಲಿ ಹೇಗೆ ನಿಲ್ಲಿಕ್ಕೆ ಸಾಧ್ಯ ಅದು ಆ ನದಿಯಲ್ಲಿ ಜಾರಿ ಬಿಡುತ್ತೆ. ಅವಳಿಗೆ ಗಮನಕ್ಕೆ ಬಂದಿಲ್ಲ. ಆ ರಾಜನ ಮುಂದೆ ಮಾತಾಡಿಸುವಾಗ ಉಂಗುರ ಅಂತಂತಾಳೆ, ಉಂಗುರ ಕಾಣಿಸೋದಿಲ್ಲ. ಎಂಥ ಕೆಲಸ ಆಗೋಯ್ತು ನೋಡಿ, ಇದು ಕೂಡ ಇಲ್ಲಿಯೂ ಮೋಸ ಇದೆ ಅಂತ ರಾಜ ಹೇಳ್ತಾನೆ. ಆ ರೀತಿಯಲ್ಲಿ ಅಲ್ಲಿ ಒಂದು ಮಾತನ್ನ ಹೇಳ್ತಾನೆ. ಸ್ತ್ರೀಣಾಂ ಅಶಿಕ್ಷಿತ ಪಟುತ್ವ ಅಮಾನುಷೀಷು ಸಂದೃಶ್ಯತೆ ಕಿಮುತಯ ಪ್ರತಿಬೋಧರತ್ಯ ಪ್ರಾಗಂತರಿಕ್ಷಗಮನ ಸ್ವಮಪತ್ಯ ಜಾತಂ ಅನ್ಯೈರ್ದ್ವೈ ಪರಭೃತ ಖಲು ಪೋಷಯಂತಿ ಅಂತ. ಇದು ಕಾಳಿದಾಸನ ಮಾತು. ಸ್ತ್ರೀಯರಿಗೆ ಭಾರೀ ಜಾಣತನ. ಎಂತಹ ಜಾಣತನ! ಅವರಿಗೇನು ಹೇಳಿಕೊಡಬೇಕಾಗಿಲ್ಲ. ಜಾಣತನದ ಶಿಕ್ಷಣ ಬೇಕಾಗಿಲ್ಲ. ಅದಕ್ಕೆ ಯಾವುದೋ ಶಿಕ್ಷಣವನ್ನು ಪಡೆದು ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸಬೇಕು ಅಥವಾ ಇನ್ನೊಂದನ್ನು ಮಾಡಬೇಕು ಅಂತ ಶಿಕ್ಷಣದಿಂದ ಜಾಣತನ ಬರಬೇಕಾಗಿಲ್ಲ. ಸ್ವಭಾವ ಸಿದ್ಧವಾಗಿ ಹೆಣ್ಣು ಜಾತಿಗೇನೆ ಅಂತಹ ಚಾಣಾಕ್ಷತನ ಇರ್ತದೆ ಅಂತ ರಾಜ ಹೇಳ್ತಾನೆ. ಅದಕ್ಕೊಂದು ಉದಾಹರಣೆ ಹೇಳ್ತಾನೆ ನೋಡಿ. ಕೋಗಿಲೆಗಳು, ಮನುಷ್ಯ ಜಾತಿಗೆ ಹೇಳ್ತಾ ಇರೋದಲ್ಲ ನಾನು, ಕೋಗಿಲೆ, ಹಕ್ಕಿ. ಆ ಕೋಗಿಲೆ ಏನು ಮಾಡುತ್ತೆ? ಮೊಟ್ಟೆಯನ್ನು ಇಟ್ಟು ತಾನು ಬೆಳೆಸಿ ದೊಡ್ಡದು ಮಾಡಬೇಕಲ್ಲ, ಅದಕ್ಕೆ ವಿಚಾರ ಮಾಡುತ್ತೆ. ಆ ಮೊಟ್ಟೆಯನ್ನು ಅದು ತಗೊಂಡು ಹೋಗಿ ಕಾಗೆ ಗೂಡಿನಲ್ಲಿ ಇಡುತ್ತೆ. ಕಾಗೆ ಅದನ್ನು ಬೆಳೆಸುತ್ತೆ. ಕಾಗೆ ಅದನ್ನು ಬೆಳೆಸುತ್ತೆ. ಮೊಟ್ಟೆ ಒಡೆದು ಕೋಗಿಲೆ ಬಂದು ಅದು ಕುಹುವಂತನ್ನುವಾಗ ಈ ಕೋಗಿಲೆ ಅದನ್ನು ಕರ್ಕೊಂಡು ಹೋಗುತ್ತೆ. ಅಲ್ಲಿ ತನಕವೂ ಕೂಡ ಕಾಗೆಯ ಗೂಡಿನಲ್ಲೇ ಬೆಳೀತಾ ಇರ್ತದೆ. ಗೂಡು ಕಟ್ಟೋದು, ಅದನ್ನು ಬೆಳೆಸೋದು ಯಾವುದು ಬೇಡ ಅಂತ. ಇಂಥದ್ದು ಹಕ್ಕಿಗಳಿಗೆ ಇಂತಹ ಚಾಣಾಕ್ಷತನ ಇದೆ ಅಂತ ಆದಮೇಲೆ ಮನುಷ್ಯ ಜಾತಿಯ ಹೆಣ್ಣಿಗೆ ಇನ್ನೇನು ಹೇಳಬೇಕು ಅಂತ ಇದನ್ನು ಕಾಳಿದಾಸ ಹೇಳ್ತಾನೆ ನೋಡಿ. ವೇದವ್ಯಾಸರ ಮಾತನ್ನೇ, ಇದೆಲ್ಲ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ, ವೇದವ್ಯಾಸ ದೇವರ ಎಂಜಲನ್ನೇ ಒಂದು ಬದುಕುವರು ಎಲ್ಲ ಕವಿಗಳಾಗಲಿ ಎಲ್ಲ ವಿದ್ವಾಂಸರಾಗಲಿ ಎಲ್ಲರೂ ಕೂಡ ಅದನ್ನು ತಿರುಗಿಸಿಕೊಂಡು ಹೇಳ್ತಾನೆ. ಇಲ್ಲಿ ಶಕುಂತಲೆಯ ಬಾಯಲ್ಲಿ ಬರುವಂತಹ ಮಾತು. ಈ ಶಕುಂತಲೆ, ಮಹಾಭಾರತದ ಶಕುಂತಲೆ ಅತ್ಯಂತ ದಿಟ್ಟ ಹೆಣ್ಣು ಮಗಳು. ಎಷ್ಟು ಚೆನ್ನಾಗಿ ಮಾತುಗಳನ್ನು ಆಡ್ತಾಳೆ, ಎಷ್ಟು ನಿಷ್ಠುರವಾದ ಮಾತುಗಳನ್ನು ಆಡ್ತಾಳೆ. ಸಭೆಯಲ್ಲಿ ಅವಳು ಇನ್ನೊಬ್ಬರು ಹೆದರಬೇಕು ಆ ಮಾತಿಗೆ ಪ್ರತ್ಯುತ್ತರ ಕೊಡುವುದಕ್ಕೆ, ಅಷ್ಟು ಚೆನ್ನಾಗಿ ಮಾತುಗಳನ್ನು ಆಡ್ತಾಳೆ ಶಕುಂತಲೆ. ಆದರೆ ಕಾಳಿದಾಸನ ಶಕುಂತಲೆ ಅತ್ಯಂತ ದುರ್ಬಲೆಯಾಗಿಬಿಟ್ಟಿದ್ದಾಳೆ. ಅವಳಲ್ಲಿ ಯಾವ ಸತ್ವವೂ ಇಲ್ಲ. ಅವಳು ಒಂದು ಮಾತನ್ನು ಹೇಳ್ತಾಳೆ. ಕಾಳಿದಾಸನ ಶಕುಂತಲೆ ಒಂದೇ ಒಂದು ಮಾತನ್ನು ಹೇಳ್ತಾಳೆ. ಅನಾರ್ಯ ತೃಣಚ್ಛನ್ನ ಕೂಪೋಪಮಸ್ಯ ಕೋವಾ ಅಥವಾ ಅನುಕಾರಿ ಭವಿಷ್ಯತಿ ಅಂತ. ಈ ಪೊದೆ ಬೆಳ್ಕೊಂಡಿರುವ ಹಾಳು ಭಾವಿ ಇದ್ದಾಗಿರುವಂತಹ ನಿನ್ನನ್ನು ಯಾವ ಸಜ್ಜನರು ಪ್ರಜೆಗಳು ನಿನ್ನನ್ನು ಅನುಕರಿಸಲಿಕ್ಕೆ ಸಾಧ್ಯ? ನೋಡಲಿಕ್ಕೆ ಇಲ್ಲಿ ಹಸಿರು ಹುಲ್ಲಿದೆ ಅಂತ, ಒಳಗಡೆ ಇರೋದು ಹಾಳು ಭಾವಿ. ಹಾಗೆ ನಿನ್ನ ಹೃದಯದಲ್ಲಿ ಹಾಲಾಹಲ ವಿಷವನ್ನು ಇಟ್ಟುಕೊಂಡು ಬಾಯಲ್ಲಿ ಮಾತ್ರ ಮಧುರ ಮಾತುಗಳನ್ನು ಆಡುವಂತಹ ನಿನ್ನನ್ನು ಯಾರು ಅನುಸರಿಸಲಿಕ್ಕೆ ಸಾಧ್ಯ ಅಂತ. ಈ ಒಂದು ಮಾತು, ಇದೊಂದೇ ನಿಷ್ಠುರ ಮಾತನ್ನು ಆಡಿದ್ದು ಅಂತಂದ್ರೆ ಇದೊಂದು ಬಿಟ್ಟರೆ ಮತ್ತಿನ್ನು ಯಾವ ಮಾತನ್ನು ಆಡುವ ತಾಕತ್ತು ಆ ಹೆಣ್ಣಿಗೆ ಇಲ್ಲವೇ ಇಲ್ಲ ಕಾಳಿದಾಸನ ಶಕುಂತಲೆಗೆ. ಆದರೆ ವಾಸ್ತವ ಶಕುಂತಲೆ ಅವಳು ವಿಶ್ವಾಮಿತ್ರರ ಮಗಳು, ಸಾಮಾನ್ಯರಾಗಿ ವಿಶ್ವಾಮಿತ್ರರ ಮಗಳು, ದುಷ್ಯಂತನ ಮಡದಿಯಾದಂತಹ ಹೆಣ್ಣು, ಭರತನಿಗೆ ತಾಯಿಯಾದಂಥವಳು, ತಂದೆಯಂಥವನು, ಗಂಡ ಅಂಥವನು, ಅದೇ ರೀತಿಯಲ್ಲಿ ಮಗನೂ ಅಂತಹ ಧೀರ ಪುರುಷ. ಹಾಗಿರುವಾಗ ಆ ಹೆಣ್ಣು ಅಷ್ಟು ದುರ್ಬಲೆ ಆಗಲಿಕ್ಕೆ ಸಾಧ್ಯ ಇದೆ. ಶಕುಂತಲೆಯ ಮಾತನ್ನು ಕೇಳಿದರೆ ಹೆಣ್ಣು ಅಬಲೆ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾತುಗಳನ್ನು ಹೇಳ್ತಾಳೆ. ದುಷ್ಯಂತ ಏನು ಮಾತಾಡ್ತಾ ಇದ್ದೀನಿ? ಸಾಕ್ಷಿ ವಿರುದ್ಧವಾದ ಮಾತುಗಳನ್ನು ಆಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ನೋಡುವಂಥವರಿದ್ದಾರೆ,
ಸೂರ್ಯ, ಚಂದ್ರ, ಯಮ, ದಿಗ್ದೇವತೆಗಳು ಅಂತ ಎಲ್ಲ ಸಾಕ್ಷಿಗಳನ್ನು ಹೇಳಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಆತ್ಮಸಾಕ್ಷಿ. ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀಯ. ಯಾಕಿಂತಹ ಸುಳ್ಳು ಮಾತನಾಡ್ತಾ ಇದ್ದೀಯ? ಏಕೋಹಮಸ್ಮೀತಿ ಚ ಮನ್ಯಸೇ ತ್ವಂ ನ ಹೃಚ್ಛಯಂ ವೇತ್ಸಿ ಮುನಿಂ ಪುರಾಣಂ ಯೋ ವೇದಿತಾ ಕರ್ಮಣಃ ಪಾಪಕಸ್ಯ ತಸ್ಯಾಂತಿಕೆ ತ್ವಂ ವೃಜಿನಂ ಕರೋಷಿ. ಇಲ್ಲಿ ನನ್ನ ಮಾತನ್ನು ಕೇಳೋರು ಯಾರಿದ್ದಾರೆ? ನಾನೇ ಸಮ್ರಾಟ್ ಅನ್ನುವ ಭಾವನೆಯಲ್ಲಿ ನೀನಿದ್ದೀಯ. ಆದರೆ ನಿನ್ನ ಪಾಪಗಳ ವಿಚಾರಣೆಯನ್ನು ಮಾಡುವಾಗ ನೀನೇನು ಉತ್ತರ ಕೊಡ್ತೀಯ? ಆವಾಗ ನೀನು ಬದ್ಧನಾಗಿರ್ತೀಯ, ಆವಾಗ ನೀನು ಸಮ್ರಾಟ್ ಆಗಿರೋದಿಲ್ಲ. ಅವರು ಕೇಳುವಾಗ ಇದನ್ನೆಲ್ಲವನ್ನು ಮಾಡಿದ ಎಲ್ಲ ಕರ್ಮಗಳನ್ನು ತಿಳಿದಂತಹ ಮಹಾನುಭಾವರೇನಿದ್ದಾರೆ ಸಾಕ್ಷಿಗಳು, ಅವರು ಕೇಳುವಾಗ ನಿನ್ನ ಮಾತೆಲ್ಲಿ ಇರುತ್ತದೆ? ಆವಾಗ ಅಡಿಗೆ ಹೋಗುತ್ತೆ. ಧರ್ಮ ಏವ ಹಿ ಸಾಧೂನಾಂ ಸರ್ವೇಷಾಂ ಹಿತಕಾರಣಂ ನಿತ್ಯಂ ಮಿಥ್ಯಾವಿಹೀನಾನಾಂ ನ ಚ ದುಃಖಾವಹೋ ಭವೇತ್. ನಮ್ಮನ್ನು ಕಾಪಾಡುವುದು ಧರ್ಮ ಹೊರತು ಮತ್ತಿನ ಯಾವುದೂ ಕೂಡ. ನಾನು ಭಾರ್ಯ, ಜಾಯ, ಹೆಂಡತಿಯನ್ನ ಜಾಯ ಅಂತ ಕರೀತಾರೆ, ಭಾರ್ಯ ಅಂತ ಕರೀತಾರೆ. ಇದೆಲ್ಲ ಹೆಸರುಗಳಿಂದ ಕರೀತಾರೆ. ಯಾಕೆ ಕರೀತಾರೆ? ಅದಕ್ಕೆ ಒಂದೊಂದಕ್ಕೂ ಕಾರಣವನ್ನು ಕೊಡ್ತಾಳೆ. ಅವಳಿಗೆ ಎಷ್ಟು ಶಾಸ್ತ್ರ ಗೊತ್ತಿದೆ, ಎಂತಹ ವೈದುಷ್ಯ ಇದೆ. ಅವಳು ಹೇಳ್ತಾಳೆ, ಯಾರನ್ನ ಭರಣ ಮಾಡಬೇಕು, ಯಾರು ಗಂಡನ ಸತ್ವವನ್ನು ತಾನು ಭರಣ ಮಾಡ್ತಾಳೆ, ಗಂಡನ ಪರಿವಾರದ ಧಾರಣೆಯನ್ನು ಯಾರು ಮಾಡ್ತಾಳೆ, ಮತ್ತೆ ಯಾರನ್ನ ಗಂಡನಾದವ ನೋಡಿಕೊಳ್ಳಬೇಕು ಅವಳನ್ನು ಭಾರ್ಯ ಅಂತ ಕರೀತಾರೆ. ನಿನ್ನ ಸತ್ವವನ್ನು ಹೊತ್ತವಳು ನಾನು. ನೋಡಿ, ನಿನ್ನ ಮಗ ಇಲ್ಲಿದ್ದಾನೆ. ಜಾಯ ಅಂತ ಕರೀತಾರೆ ಹೆಂಡತಿಯನ್ನ. ಯಾಕೆ ಜಾಯ ಅಂತ ಕರೀತಾರೆ? ಗಂಡನೇ ಪತ್ನಿ ಶರೀರವನ್ನು ಒಂದು ರೂಪದಲ್ಲಿ ಪ್ರವೇಶಿಸಿ ಪತ್ನಿಯ ಮುಖಾಂತರ ಮತ್ತೊಂದು ರೂಪದಲ್ಲಿ ಹುಟ್ಟಿ ಬರುತ್ತಾನೆ. ಆದ್ದರಿಂದ ಅವಳನ್ನು ಜಾಯ ಅಂತ ಕರೀತಾರೆ. ಗಂಡನ ಜನನಕ್ಕೆ ಮತ್ತೊಂದು ರೀತಿಯಲ್ಲಿ ಕಾರಣಗಳಾದವಳು, ಆದ್ದರಿಂದ ಜಾಯ. ಯಾಕೆ? ಆತ್ಮ ವೈ ಪುತ್ರನಾಮಾಸಿ, ಮಗನನ್ನ ತಂದೆಯ ಪ್ರತಿರೂಪ ಅಂತ ಹೇಳ್ತಾರೆ. ಹೀಗಾಗಿ ಈ ಕಾರಣದಿಂದ ಜಾಯ, ಈ ಕಾರಣದಿಂದ ಭಾರ್ಯ ಅಂತ ಹೇಳ್ತಾರೆ. ಈ ಮಗ ಅಂತಂದ್ರೆ ಏನಿದ್ರು ತಂದೆಯ ಮಗನೇ. ಹೆಣ್ಣಿಗೆ ಸ್ಥಾನ ಏನು ಅದನ್ನೆಲ್ಲವನ್ನು ವಿಶ್ಲೇಷಣೆ ಮಾಡ್ತಾಳೆ. ಗರ್ಭಕೋಶದಲ್ಲಿ ಪುರುಷ ಸತ್ವವನ್ನು ಧರಿಸಿ ಬೆಳೆಸುವ ಕೆಲಸವೇ ಹೊರತು ಮಗನಿಗೆ ರೂಪ ಸಿಗೋದು, ಮಗನ ಶರೀರ ಉಂಟಾಗೋದು ತಂದೆಯ ಸತ್ವದಿಂದಲೇ. ತಾಯಿಯ ಸ್ಥಾನ ಅಟ್ಟೆ, ಧಾರಣೆ ಮಾಡಿ ಬೆಳೆಸುವ ಕೆಲಸವೇ ಹೊರತಾಗಿ ತಂದೆಯೇ ಇನ್ನೊಂದು ರೂಪದಲ್ಲಿ ಮಗನಾಗಿ ಬರ್ತಾನೆ. ಹಾಗಿರುವಾಗ ನೀನು ಈ ಮಗನನ್ನ ನೋಡಿದರೆ ಆವಾಗ ಹೇಳಬೇಕು, ಈ ಮಗನಿಗೆ ತಂದೆ ಯಾರು ಅಂತ. ಅವನ ಮುಖಲಕ್ಷಣ ಹೇಳುತ್ತೆ ತಂದೆ ಯಾರು ಅಂತ, ಅವನ ಹಸ್ತ ಸಾಮುದ್ರಿಕ ಹೇಳುತ್ತೆ ತಂದೆ ಯಾರು ಅಂತ, ಇವನ ವ್ಯಕ್ತಿತ್ವ ಹೇಳುತ್ತೆ ತಂದೆ ಯಾರು ಅಂತ. ಹಾಗಿರುವಾಗ ನನ್ನನ್ನು ನೀನು ಧಿಕ್ಕರಿಸುವುದು ಹೇಗೆ ಸಾಧ್ಯ? ಇದು ನೈಜವಾದಂತಹ ಘಟನೆ. ಕಾಳಿದಾಸನ ಶಾಕುಂತಲದಲ್ಲಿ ಅವಳು ಇನ್ನೂ ಗರ್ಭಿಣಿಯಾಗಿದ್ದಾಳೆ. ಮಗ ಹುಟ್ಟುವ ಮೊದಲೇ ಬರ್ತಾಳೆ. ಆಗಿದ್ದಾಗಲೇ ಬರ್ತಾಳೆ. ಕೊನೆಗೆ ಅಯ್ಯೋ ಅಂತ ಹೇಳಿ ಅವಳು ಹಾಗೆ ಹೊರಟೋಗ್ತಾಳೆ. ಇಲ್ಲಿ ಹಾಗಲ್ಲ. ಇಲ್ಲಿ ಹೇಳಿದಾಗಲೂ ಕೂಡ ಇಲ್ಲಿ ಅವಳು ಹೇಳುವಂತಹ ಮಾತು, ಶಕುಂತಲೆ ಹೇಳುವಂತಹ ಮಾತು ನೋಡು, ಮಗನನ್ನ, ಯೋಗ್ಯನಾದ ಮಗನನ್ನ ತಂದೆಯಾದವನು ಎಂಥವನಿದ್ರೂ ಕೂಡ ಅವನನ್ನು ಪೋಷಣೆ ಮಾಡ್ತಾನೆ. ಮಕ್ಕಳ ಪೋಷಣೆ ತಂದೆಯ ಕರ್ತವ್ಯ. ಇದು ನಿನ್ನ ಕರ್ತವ್ಯ. ಇವನು ನಿನ್ನ ಮಗ, ಇವನನ್ನು ಬೆಳೆಸಬೇಕಾದ ನಿನ್ನ ಕರ್ತವ್ಯ. ನನಗೆ ಸಂಬಂಧ ಇಲ್ಲ ಅಂತ ಹೇಳಿದರೆ ನೋಡು, ಏನೂ ತಿಳಿಯದ ಹಕ್ಕಿಗಳು ಕೂಡ ತನ್ನದಲ್ಲ ಅಂತಾದರೂ ಕೂಡ ಕಾಗೆ ತನ್ನದಲ್ಲದ ಮರಿಯನ್ನೂ ಕೂಡ ತನ್ನ ಮರಿಯಂತೆ ಪೋಷಣೆ ಮಾಡುತ್ತೆ, ಕೋಗಿಲೆಯ ಮರಿಯನ್ನ. ಹಾಗಿರುವಾಗ ನಿನ್ನ ಮಗನನ್ನೇ ನೀನು ಧಿಕ್ಕರಿಸಿ ಹೇಗೆ ನಿಲ್ತೀಯ ಅಂತ ಶಕುಂತಲೆ ಈ ಮಾತನ್ನು ಹೇಳ್ತಾಳೆ. ಇದನ್ನ ಬದಲಾವಣೆ ಮಾಡಿ ಕಾಳಿದಾಸ ತಗೊಂಡಿದ್ದಾನೆ. ಅದನ್ನ ದುಷ್ಯಂತನ ಬಾಯಿಗೆ ಬೇರೆ ರೀತಿಯಲ್ಲಿ ಅವನು ಹೇಳಿಸ್ತಾನೆ.
ಹೀಗೆ ಅನೇಕ ಸಂವಾದ ನಡೀತದೆ. ಆದರೂ ದುಷ್ಯಂತ ಒಪ್ಪೋದಿಲ್ಲ. ನಿಮಗೆ ಒಂದು ಜಿಜ್ಞಾಸೆ ಮೂಡಿರಬಹುದು, ಸರಿ ಅವನಿಗೆ ಗೊತ್ತಿದೆ ಅಂತಾದರೆ ದುಷ್ಯಂತ ಯಾಕೆ ಶಕುಂತಲೆಯನ್ನು ಸ್ವೀಕರಿಸುವುದಕ್ಕೆ ಹಿಂಜರಿತಾನೆ? ದುಷ್ಯಂತ ಯಾಕೆ ನೀನು ಯಾರು ಗೊತ್ತಿಲ್ಲ, ನೀನು ಯಾಕೆ ಬಂದಿದ್ದಿ ಗೊತ್ತಿಲ್ಲ ಅಂತ ಕಟುವಾದ ಮಾತುಗಳನ್ನು, ನಿಷ್ಠವಾದ ಮಾತುಗಳನ್ನು ಯಾಕೆ ಹೇಳ್ತಾನೆ ಅಂತಂದರೆ ಅದಕ್ಕೆ ವೇದವ್ಯಾಸರು ಕಾರಣವನ್ನು ಕೊಡ್ತಾರೆ. ಅವನೊಬ್ಬ ಚಕ್ರವರ್ತಿ, ರಾಜ ಸಿಂಹಾಸನದಲ್ಲಿರುವಂತಹ ರಾಜ. ಕಾಡಿಗೆ ಹೋದದ್ದು ಸತ್ಯ, ಶಕುಂತಲೆ ಪಾಣಿಗ್ರಹಣ ಮಾಡಿದ್ದು ಸತ್ಯ, ಮಗ ಹುಟ್ಟಿದ್ದು ಸತ್ಯ. ಆದರೆ ಪ್ರಜೆಗಳಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ರಾಜ ಕಾಡಿಗೆ ಹೋದದ್ದು ಗೊತ್ತಾದರೂ ಶಕುಂತಲೆ ಮದುವೆ ಆದದ್ದು ಗೊತ್ತಿಲ್ಲ. ಆ ಶಕುಂತಲೆಯಲ್ಲಿ ಮಗ ಹುಟ್ಟಿದ್ದು ಕೂಡ ಪ್ರಜೆಗಳಿಗೆ ಗೊತ್ತಿಲ್ಲ. ಇವನು ಕಾಡಿನಿಂದ ಬಂದಿರುವಂತಹ ಶಕುಂತಲೆ ನನ್ನ ಹೆಂಡತಿ ಅಂತ ತಗೊಂಡ್ರೆ ಆವಾಗ ಪ್ರಜೆಗಳ ಭಾವನೆ ಹೇಗಿರ್ತದೆ ರಾಜನ ಬಗ್ಗೆ? ಒಬ್ಬ ರಾಜನಾಗಿ ಕಾಡಿನಿಂದ ಬಂದಂತಹ ಒಬ್ಬ ಋಷಿಕುಮಾರಿ ಸುಂದರಿಯಾಗಿದ್ದಾಳೆ ಅಂತ ಯಾವುದೋ ಹೆಣ್ಣನ್ನ ಇವನು ಸ್ವೀಕರಿಸಿದ್ದಾನೆ ಅಂತ ಭಾವನೆ ಪ್ರಜೆಗಳಿಗೆ ಬಂದರೆ, ಪ್ರಜೆಗಳು ರಾಜ ಹೀಗಿದ್ದಾನೆ ಅಂತ ಆದಮೇಲೆ ನಾವು ಯಾಕೆ ಅಂತಹ ವರ್ತನೆಯನ್ನು ಮಾಡಬಾರದು ಅಂತ ಅವರು ಧರ್ಮೋಲ್ಲಂಘನೆಯನ್ನು ಮಾಡಿದರೆ ಅಂತ ನೋಡಿ ಎಷ್ಟು ಆಲೋಚನೆ. ರಾಜನಾದಂಥವನು ಪ್ರಜೆಗಳ ಬಗ್ಗೆ ಅಷ್ಟು ಆಲೋಚನೆ ಮಾಡಬೇಕು. ಅದಕ್ಕಾಗಿ ರಾಮಚಂದ್ರ ಸೀತೆಯನ್ನು ಕಾಡಿಗೆ ಕಳಿಸ್ತಾನೆ. ಸೀತೆ ಅತ್ಯಂತ ಶುದ್ಧಳು ಅಂತನ್ನೋದು ರಾಮಚಂದ್ರನಿಗೆ ಗೊತ್ತು. ಆದರೂ ಕಾಡಿಗೆ ಕಳಿಸ್ತಾನೆ ಪ್ರಜೆಗಳಿಗಾಗಿ. ಪ್ರಜೆಗಳ ಭಾವನೆಗೆ ಧಕ್ಕೆ ಬರಬಾರದು. ಪ್ರಜೆಗಳ ಭಾವನೆಯನ್ನು ಅಷ್ಟು ಚೆನ್ನಾಗಿ ಪಾಲನೆ ಮಾಡಬೇಕಾದ್ದು. ಅದಕ್ಕೆ ಅವನನ್ನು ರಾಜ ಅಂತ ಕರೀತಾರೆ. ರಂಜನ, ಪ್ರಜೆಗಳನ್ನು ರಂಜಿಸುವಂಥವನು ರಾಜ. ದುಷ್ಯಂತ ಈ ಕಾರಣದಿಂದಾಗಿ ಪ್ರಜೆಗಳ ಭಾವನೆಗೆ ಧಕ್ಕೆ ಬರಬಾರದು. ಪ್ರಜೆಗಳಿಗೆ ನನ್ನ ಬಗ್ಗೆ ಗೌರವ ಇದೆ, ನಾನು ಪ್ರಾಮಾಣಿಕ ಅಂತನ್ನುವ ನನ್ನ ಬಗ್ಗೆ ಗೌರವ ಇದೆ. ನಾನು ಕಾಡಿನಿಂದ ಬಂದಂತಹ ಈ ಹೆಣ್ಣನ್ನು ಸ್ವೀಕರಿಸಿದರೆ ಹೆಂಡತಿ ಅಲ್ಲದವಳನ್ನ ರಾಜ ಸ್ವೀಕರಿಸಿದ್ದಾನೆ ಅಂತ ಭಾವನೆ ಪ್ರಜೆಗಳಿಗೆ ಬಂದರೆ ಆವಾಗ ಪ್ರಜೆಗಳ ಭಾವನೆ ಹೇಗಿರುತ್ತದೆ, ನನ್ನ ಬಗ್ಗೆ ಭಾವನೆ ಹೇಗಿರುತ್ತದೆ, ಅವರ ವರ್ತನೆ ಏನಾಗತ್ತೆ, ಎರಡನ್ನೂ ಆಲೋಚನೆ ಮಾಡಿ. ಒಂದು, ರಾಜನ ಬಗ್ಗೆ ಪ್ರಜೆಗಳಿಗೆ ಭಾವನೆ ಬದಲಾಗಬಾರದು, ಮತ್ತೊಂದು ಅವರ ವರ್ತನೆ ಬದಲಾಗಬಾರದು. ಈ ಆಲೋಚನೆಯಿಂದ ತಿಳಿದೂ ಕೂಡ ದುಷ್ಯಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಅದು ಸತ್ಯವೋ ಸುಳ್ಳು? ಸುಳ್ಳು ಹೇಳಿದ ಪಾಪ ದುಷ್ಯಂತನಿಗೆ ಬರ್ತದೋ ಇಲ್ಲೋ ನೋಡಿ. ಪ್ರಜಾದೃಷ್ಟಿಯಿಂದ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಕಥ್ಯತೆ. ಸಜ್ಜನನಿಗೆ ಯಾವುದು ಹಿತವೋ ಅದು ಸತ್ಯ. ನೈಜ ಬೇರೆ, ಸತ್ಯ ಬೇರೆ. ಕೆಲವೊಮ್ಮೆ ನೈಜ ಘಟನೆ ಬೇರೆ ಆಗಿರುತ್ತದೆ, ಸತ್ಯ ಬೇರೆ ಆಗಿರುತ್ತದೆ. ಆದ್ದರಿಂದ ಅವನು ನೀನು ನನಗೆ ಅಪರಿಚಿತಳು ಅಂತ ಹೇಳಿದರೆ ಅದು ಸುಳ್ಳು ಅಂತ ಆಗಲಿಲ್ಲ. ಯಾಕೆ? ಅವನು ಪ್ರಜೆಗಳ ದೃಷ್ಟಿಯಿಂದ ಅವನು ಈ ಮಾತನ್ನು ಹೇಳಿದ್ದಾನೆ, ಆದ್ದರಿಂದ ಸುಳ್ಳು ಅಂತ ಆಗಲಿಲ್ಲ. ಸರಿ, ಯಾವ ಕಾರಣದಿಂದಲೂ ರಾಜ ಸ್ವೀಕಾರ ಮಾಡದೆ ಹೋದಾಗ ನಾನು ಹೊರಡ್ತೇನೆ ಅಂತ ಹೇಳಿ ಆ ಶಕುಂತಲೆ ಅಲ್ಲಿದ ಆ ರಾಜಸಭೆಯಿಂದ ಇನ್ನೇನು ಹೊರಡಬೇಕು ಅಂತನ್ನುವಾಗ ರಾಜ, ಪ್ರಜೆಗಳು, ಮಂತ್ರಿಮಂಡಲ ಎಲ್ಲರೂ ಕೂಡ ಕೇಳುವಂತೆ ಒಂದು ಅಶರೀರವಾಣಿಯಾಗುತ್ತೆ. ರಾಜನ್, ದುಷ್ಯಂತ ಇವಳು ನಿನ್ನ ಮಡದಿ, ಇವನು ನಿನ್ನ ಮಗ, ಇವರನ್ನು ನೀನು ಸ್ವೀಕರಿಸಬೇಕು ಅಂತ ಆಕಾಶವಾಣಿ ಆಗುತ್ತೆ. ಆ ಆಕಾಶವಾಣಿಯನ್ನು ಎಲ್ಲರೂ ಕೂಡ ಕೇಳ್ತಾರೆ. ಆವಾಗ ಮಂತ್ರಿಮಂಡಲ ಎಲ್ಲರೂ ಕೂಡ ವಿಜ್ಞಾಪನೆ ಮಾಡಿಕೊಂಡಾಗ ಆಮೇಲೆ ದುಷ್ಯಂತ ಸ್ವೀಕರಿಸ್ತಾನೆ. ಇದು ಹೀಗೆ ದುಷ್ಯಂತ ಶಕುಂತಲೆಯರ ಮಹಾಭಾರತದ ಕಥೆ. ಅವರಿಂದ ಭರತನಿಂದ ಮುಂದೆ ಈ ವಂಶ ಬೆಳೀತದೆ. ಅವನಂತಹ ಪರಾಕ್ರಮಿಯವನು, ಆದ್ದರಿಂದ ಭೂಮಿ ಭಾರತ ಅಂತ ಅನಿಸಿದನು. ಅಂತಹ ಭರತ ಆದ್ದರಿಂದಾಗಿ ಅವನು ಆಳಿದ ಭೂಮಿ ಆದ್ದರಿಂದ ಭಾರತ ಅಂತ ಅನಿಸಿಕೊಂಡಿದೆ. ಅಂತಹ ಪರಾಕ್ರಮಿ. ಅವರ ವಂಶದಲ್ಲಿ ಅನೇಕ ಮಹನೀಯರು ಬರ್ತಾರೆ. ಕುರು ರಾಜ ಬರ್ತಾರೆ, ಅನೇಕ ರಾಜರು ಬರ್ತಾರೆ. ನಂತರದಲ್ಲಿ ಶಂತನು ಅಂತ ಒಬ್ಬ ರಾಜ. ಪ್ರತೀಪ ಅಂತನ್ನುವ ರಾಜನಿಗೆ ಮಗ. ಪ್ರತೀಪ ಅಂತನೊಬ್ಬ ರಾಜ ಇರ್ತಾನೆ. ಪ್ರತೀಪ ರಾಜ ಅವನು ಹೀಗೆ ಕೂತಾಗ ಒಬ್ಬಳು ಹೆಣ್ಣು ಮಗಳು ಬರ್ತಾಳೆ, ಅತ್ಯಂತ ಸುಂದರಿ. ಬಂದವಳೆ ಆ ಪ್ರತೀಪ
ಪ್ರದೀಪರಾಜನ ಬಲತೊಡೆಯ ಮೇಲೆ ಕೂತ್ಕೊಳ್ತಾನೆ. ಪ್ರದೀಪರಾಜ ಅಂತಾನೆ, ನೀನು ಬಂದು ನನ್ನ ಬಲೆ ತೊಡೆ ಮೇಲೆ ಕೂತಿದ್ದಿ, ಆದ್ದರಿಂದ ನೀನು ನನ್ನ ಹೆಂಡತಿಯಾಗಲಿಕ್ಕೆ ಸಾಧ್ಯ ಇಲ್ಲ, ನೀನು ನನ್ನ ಸೊಸೆ ಆಗಬಹುದು ಅಂತ. ಮಗಳಾಗಬೇಕು, ಇಲ್ಲ ಸೊಸೆ ಆಗಬೇಕು. ಸೊಸೆಯನ್ನಾಗಿ ಸ್ವೀಕರಿಸ್ತಾರೆ. ಯಾರದು? ಗಂಗೆ ಬರ್ತಾಳೆ. ಪ್ರದೀಪರಾಜನ ಬಳಿಗೆ ಗಂಗೆ ಬರ್ತಾಳೆ. ಯಾಕೆ ಬರ್ತಾಳೆ? ಅದರ ಒಂದು ಇತಿಹಾಸ ಇದೆ. ದ್ಯೂ ಅನ್ನುವ ಹೆಸರಿನ ವಸುದೇವತೆ ಅಧಿಕ ಮಾಸ ನಡೀತಾ ಇದೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆ ಎಲ್ರಿಗೂ ಗೊತ್ತಿದೆ. ಎಲ್ಲ ದಾನಗಳನ್ನು ಮಾಡುವಾಗ 33 ಅಪೂಪ ದಾನ. ಯಾಕೆ 33 ಅಪೂಪ ದಾನ? ಯಾಕೆ ಎಲ್ಲ ಬಿಟ್ಟು 33 ತಿಂಗಳು ಅಂತನ್ನುವಾಗ ತಿಂಗಳಿಗೆ 30 ಅಲ್ಲ ದಿವಸಗಳು, 30 ಇರಬೇಕು. 33 ಯಾಕೆ? ದಿನಕ್ಕೆ ಸಂಬಂಧಪಟ್ಟದ್ದಲ್ಲ 33 ಸಂಖ್ಯೆ. ಈ ಅಧಿಕ ಮಾಸದಲ್ಲಿ ಆರಾಧ್ಯ ದೇವತೆಗಳು 33 ಜನ ಇದ್ದಾರೆ. ಅಧಿಕ ಮಾಸದಲ್ಲಿ ಆರಾಧ್ಯ ದೇವತೆಗಳು 33 ಜನ ಇದ್ದಾರೆ. ಯಾರವರು? ಅಷ್ಟವಸು, 11 ರುದ್ರರು, 12 ಆದಿತ್ಯರು. ಎಷ್ಟಾಯ್ತು? ಅಷ್ಟವಸು 8, 11 ರುದ್ರರು 11 ಅಂತಂದರೆ 29, 19 ಅದಾದ ಮೇಲೆ 12 ಆದಿತ್ಯರು. 12 ಆದಿತ್ಯರು ಅಂತನ್ನುವಾಗ 31 ಆಯ್ತು. ಪ್ರಜಾಪತಿ ಮತ್ತು ವಷಟ್ಕಾರ ಅಂತ. ಅಷ್ಟವಸು, 11 ರುದ್ರ, 12 ಆದಿತ್ಯರು, ಪ್ರಜಾಪತಿ, ವಷಟ್ಕಾರ ಅಂತ 33 ಜನ. ಆ 33 ಜನ ದೇವತೆಗಳು ಈ ತಿಂಗಳಿನಲ್ಲಿ ಆರಾಧ್ಯರಾಗಿದ್ದಾರೆ. ಅಧಿಕ ಮಾಸದಲ್ಲಿ ನಿತ್ಯ ಅವರ ಆರಾಧನೆ ಮಾಡಬೇಕು. ಅವರ ಅಂತರ್ಯಾಮಿಯಾಗಿ ಭಗವಂತನ ರೂಪಗಳಿವೆ. ಆನಂದಾಪತಿ ಪುರುಷೋತ್ತಮ ಮುಖ್ಯವಾಗಿ ಈ ತಿಂಗಳಿಗೆ ನಿಯಾಮಕ. ಅವನ 33 ರೂಪಗಳಿವೆ. ವಿಷ್ಣು, ಜಿಷ್ಣು ಮೊದಲಾದಂತಹ ರೂಪಗಳಿವೆ. ಶ್ರೀಪತಿಯ ತನಕ 33 ರೂಪಗಳಿವೆ, ಭಗವದ್ ರೂಪಗಳು. ಅಷ್ಟವಸು, 11 ರುದ್ರ, 12 ಆದಿತ್ಯ, ಪ್ರಜಾಪತಿ, ವಷಟ್ಕಾರರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಭಗವದ್ ರೂಪ. ಆ ರೂಪ ಚಿಂತನೆಯನ್ನು ಮಾಡಿ ಭಗವಂತನ ಪೂಜೆ, ದೇವತೆಗಳ ಅಂತರ್ಯಾಮಿಯಾದಂತಹ ಭಗವಂತ ಅವರ ಚಿಂತನೆಯನ್ನು ಮಾಡಬೇಕು. ಅದು ಅಧಿಕ ಮಾಸದಲ್ಲಿ ವಿಶೇಷವಾಗಿ ಮಾಡಬೇಕಾದಂತಹ ಕೆಲಸ. ಹೀಗಾಗಿ 33 ಸಂಖ್ಯೆ ಬಂದದ್ದು. ಈ 8 ಜನ ವಸುದೇವತೆಗಳಲ್ಲಿ ಒಬ್ಬ ವಸುದೇವತೆ ಹೆಸರು ದ್ಯೂ ಅಂತ. ಆ ದ್ಯೂ ಅಂತನ್ನೋ ವಸುದೇವನ ಹೆಂಡತಿ, ಅವಳ ಹೆಸರು ವರಾಂಗಿ ಅಂತ. ದೇವತಾ ಪತ್ನಿ ವರಾಂಗಿ. ಆ ವರಾಂಗಿಗೆ ಒಬ್ಬಳು ಗೆಳತಿ ಇರ್ತಾಳೆ. ಅವಳು ಭೂಲೋಕದ ರಾಜನ ಮಡದಿ, ರಾಣಿ, ಮಹಾರಾಣಿ. ಅವಳ ಹೆಸರು ವರಾಂಗಿ ಅಂತ. ಏಕನಾಮ ಸದಾ ಪ್ರೀತಿ, ಒಂದೇ ಹೆಸರು, ಭಾರಿ ಪ್ರೀತಿ. ಆ ವರಾಂಗಿ ಈ ವರಾಂಗಿ ಭಾರಿ ಪ್ರಿಯರು. ಇಬ್ಬರೂ ಕೂಡ ಭಾರಿ ಪ್ರೀತಿಯಿಂದ ಒಡನಾಟದಲ್ಲಿರ್ತಾರೆ. ಅವರಿಬ್ಬರು ಮಾತಾಡುವಾಗ, ನಾನು ಸ್ವಲ್ಪ ಹೋಗಿ ಬರ್ತೇನೆ. ಯಾಕೆ ಹೋಗಿ ಬರ್ತೀನಿ? ಹಸುವೆ ಆಗ್ತಾ ಇದೆ, ಹೋಗಿ ಬರ್ತೇನೆ ಅಂತ. ಈ ವರಾಂಗಿಗೆ, ಭೂಲೋಕದ ವರಾಂಗಿಗೆ ಮಧ್ಯದಲ್ಲಿ ಹಸುವೆ ಆಗುತ್ತೆ, ಬಾಯಾರಿಕೆ ಆಗುತ್ತೆ, ನಿದ್ದೆ ಬರುತ್ತೆ, ತೂಕಡಿಕೆ ಬರುತ್ತೆ. ಇದೆಲ್ಲ ನೋಡಿ ದೇವಲೋಕದ ವರಾಂಗಿ, ಏನು ನೀನು ಬರೀ ಹಸುವೆ ಅಂತಿ, ಬಾಯಾರಿಕೆ ಅಂತಿ, ನಿದ್ದೆ ಅಂತಿ, ಆ ಕಡೆಗೆ ತೂಕಡಿಕೆ, ಬೇಸರಿಕೆ, ವಾಕರಿಕೆಗಳೆಲ್ಲ ಯಾಕೆ ನಿನಗಿದ್ರು ಅಂತಾರೆ. ಏನು ಮಾಡೋದು, ನಾನು ದೇವತೆ ಅಲ್ಲಲ್ಲ ಅಂತಾರೆ. ಸರಿ, ಒಂದು ಕೆಲಸ ಮಾಡು, ನಿನ್ನನ್ನು ನಂತರ ಮಾಡ್ತಾನೆ. ಭಾರಿ ಖುಷಿ ಆಗುತ್ತೆ. ಈ ದೇವಲೋಕದ ವರಾಗಿ ಗಂಡನ ಹತ್ರ ಹೇಳ್ತಾಳೆ, ವಸಿಷ್ಠ ಋಷಿಗಳ ಹತ್ರ ಒಂದು ಹಸು ಇದೆ, ಆ ಹಸುವನ್ನು ತಗೊಂಡ್ಬನ್ನಿ. ಯಾಕೆ, ಏನು ಕೆಲಸ ಅಂತ. ಇಲ್ಲ, ಆ ಹಸುವಿನ ಹಾಲು ಕುಡಿದ್ರೆ ಅದು ದೇವತೆಗಳಿದ್ದ ಹಾಗಿರಬಹುದು. ನನ್ನ ಗೆಳತಿಗೆ ಈ ಹಾಲು ಕೊಡಬೇಕು ಅಂತ ನನಗೆ ಆಸೆ. ಆ ವರಾಂಗಿಗೆ ಈ ಹಾಲು ಕೊಟ್ಟು ಅವಳನ್ನು ನಂತರ ಮಾಡಬೇಕು ಅಂತ ಆಸೆ ಇದೆ ಅಂತ. ಗಂಡ ಬೇಡ ಅಂತ ಹೇಳಿದ್ರು ಕೂಡ ಹೆಂಡತಿ ಹಠ ಹಿಡಿತಾಳೆ. ಹೆಂಡತಿಯ ಹಠಕ್ಕೆ ಮಣಿದು ಅನಿವಾರ್ಯವಾಗಿ ವಸು ತನ್ನ ಸೋದರರ ಜೊತೆಯಲ್ಲಿ, ಉಳಿದ ವಸುದೇವತೆಗಳ ಜೊತೆಯಲ್ಲಿ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಹೋಗಿ ಕೇಳಿದರೆ ಕೊಡಲ್ಲ, ಗೊತ್ತು ನಂದಿನಿಯನ್ನು.
ವಸಿಷ್ಠ ವಿಶ್ವಾಮಿತ್ರರ ಗಲಾಟೆ ಆದದ್ದೇ ಆ ನಂದಿನಿಗೆ. ಆ ನಂದಿನಿಯನ್ನೇ ಇವರು ಅಪಹಾರ ಮಾಡಬೇಕು ಅಂತ ಹೇಳಿ ಅದನ್ನು ಆ ನಂದಿನಿಯನ್ನು ಬಿಡಿಸಿಕೊಂಡು ಕರೆದುಕೊಂಡು ಹೊರಟಿರುತ್ತಾರೆ. ಆವಾಗ ಅದು ಜೋರಾಗಿ ಶಬ್ದ ಮಾಡುತ್ತೆ. ವಸಿಷ್ಠ ಋಷಿಗಳು ಬರುತ್ತಾರೆ. ಕದ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ ಶಾಪವನ್ನು ಕೊಡುತ್ತಾರೆ. ವಸಿಷ್ಠ ಸಂಸ್ಥ ಕಮಲೋದ್ಭವ ಪ್ರಭು, ವಸಿಷ್ಠರಲ್ಲಿ ಜನಿಸಿದಂತಹ ಚತುರ್ಮುಖ ಬ್ರಹ್ಮದೇವರು ಶಾಪವನ್ನು ಕೊಡುತ್ತಾರೆ. ನೀವು ಮನುಷ್ಯರಾಗಿ ಹುಟ್ಟಿ. ಅವರೆಲ್ಲ ತಪ್ಪಾಯಿತು ಅಂತ ಕೇಳ್ಕೊಳ್ತಾರೆ. ಆವಾಗ ಅವರಂತಾರೆ, ನೀವು ಈ ದ್ಯೂವಿಗೆ ಜೊತೆಗೂಡಿದ್ದವರು ಅಷ್ಟೇ, ಮುಖ್ಯವಾಗಿ ದ್ಯೂನೇ ಕಾರಣ. ಅವನ ಹೆಂಡತಿ ಮಾತು ಕೇಳ್ಕೊಂಡು ಬಂದಿದ್ದಾನೆ, ಅದಕ್ಕೆ ನೀವೆಲ್ಲ ಹುಟ್ಟಿ ಸತ್ತು ಹೋಗಿಬಿಡಿ ಬೇಗ. ದೇವತೆಗಳಿಗೆ ಮನುಷ್ಯರ ಹುಟ್ಟೋದು ಅಂತಂದರೆ ದೊಡ್ಡ ಪ್ರಾರಬ್ಧ ಅಂತ ಅವರ ಭಾವನೆ. ಅವರಿಗೆ ಇದೇ ಬಹಳ ಅಸಹ್ಯ. ಮನುಷ್ಯರಾಗಿ ಹುಟ್ಟೋದು ಅಂತಂದರೆ ಅಸಹ್ಯ, ಏನು ಚೆನ್ನಾಗಿರಲ್ಲ. ದೇವತೆಗಳು ಚೆನ್ನಾಗಿರ್ತಾರೆ, ಅವರು ಮನುಷ್ಯರಾಗಿ ಹುಟ್ಟೋದು ಅಂತಂದರೆ ಅವ್ರಿಗೆ ಆಗಿ ಬರಲ್ಲ. ಅವರಂತಾರೆ, ನೀವು ಹುಟ್ಟಿದ ಕೂಡಲೇ ಮರಣವನ್ನು ಹೊಂದಿ. ಆದರೆ ಯಾರ ಕಾರಣದಿಂದಾಗಿ ನೀವೆಲ್ಲ ಹೀಗೆ ಸೇರಿಕೊಂಡಿದ್ದೀರಿ ಅವನಿಗೆ ನಿಮ್ಮೆಲ್ಲರ ಆಯುಷ್ಯವು ಅವನು ದುಃಖವನ್ನು ಹೆಚ್ಚು ಅನುಭವಿಸಲಿ. ಮನುಷ್ಯನಾಗಿ ಅವನು 8 ಜನ ಸಾಯುವಾಗಲೂ ಎಷ್ಟು ದುಃಖ ಬರುತ್ತೆ ಅಷ್ಟು ದುಃಖ ಬರಲಿ ಅವನಿಗೆ ಅಂತ ಅವರೆಲ್ಲ ಕೇಳ್ಕೊಳ್ತಾರೆ. ಅವನು ಅಷ್ಟು ದುಃಖವನ್ನು ಅನುಭವಿಸ್ತಾನೆ ಅಂತಂದರೆ ಹಾಗೆ ಸುಖವನ್ನು ಕೂಡ ಹಾಗೆ ಅನುಭವಿಸಲಿ ಅಂತಂದರೆ ಸರಿ, ಹಾಗೆ ಆಗಲಿ. 8 ಜನರ ಆಯುಷ್ಯವೂ ಕೂಡ ಅವನಿಗೆ ಬರಲಿ, 800 ವರ್ಷ ಬದುಕಲಿ. ಅದೇ ರೀತಿಯಲ್ಲಿ ಸಾಯುವಾಗ ಅಷ್ಟು ದುಃಖವನ್ನು ಕೂಡ ಅವನು ಅನುಭವಿಸಲಿ ಅಂತೆಲ್ಲ ಹೇಳ್ತಾರೆ. ಆ ವರಾಂಗಿಯಿಂದಾಗಿ ಇಷ್ಟೆಲ್ಲ ಆಯ್ತಲ್ಲ, ಆ ವರಾಂಗಿಗೆ ಶಾಪವನ್ನು ಪಡ್ತೇನೆ. ಅವಳು ಭೂಮಿಯಲ್ಲಿ ಹುಟ್ಟಬೇಕು. ಭೂಮಿಯಲ್ಲಿ ಹುಟ್ಟಿದಾಗಲೂ ಕೂಡ ಗಂಡನ ವಿಯೋಗ ಅವಳಿಗೆ ಆಗಬೇಕು. ಗಂಡನ ವಿಯೋಗ ಮಾತ್ರ ಅಲ್ಲ, ಗಂಡನ ಸಾವಿಗೆ ಅವಳು ಕಾರಣಗಳಾಗಬೇಕು ಅಂತ ಇಂತಹ ಭಯಂಕರ ಶಾಪವನ್ನು ಬ್ರಹ್ಮದೇವರು ವಸಿಷ್ಠರಲ್ಲಿ ನಿಂತು ಅವರು ಶಾಪವನ್ನು ಕೊಟ್ಟಿದ್ದಾರೆ. ಆಮೇಲೆ ಅವರು ಕೇಳಿಕೊಳ್ಳುತ್ತಾರೆ, ನಾವು ಮನುಷ್ಯರಾಗಿ ಹುಟ್ಟಬೇಕು ಅಂತಂದರೆ ತಾಯಿಯನ್ನು ಮನುಷ್ಯರಾಗಬೇಕಾಗಿಲ್ಲಲ್ಲ. ಸರಿ ಆಯಿತು, ಅದಕ್ಕೆ ಒಪ್ಪಿಗೆ ಇದೆ. ಹಬ್ಬ ಅಂತೂ ಸ್ವಲ್ಪ ಬದುಕಿದ್ದೇವೆ ಅಂತ ಅನ್ಕೊಳ್ಳೋದು. ತಂದೆ ತಾಯಿ ಇಬ್ಬರೂ ಮನುಷ್ಯರಾದರೆ, ತಂದೆ ಮಾತ್ರ ಮನುಷ್ಯರಾಗಲಿ, ತಾಯಿ ಮಾತ್ರ ಮನುಷ್ಯರಾಗೋದು ಬೇಡ ಅಂತ ಅವರ ಆಲೋಚನೆ ಮಾಡಿ ಗಂಗೆ ಹತ್ತಿರ ಬರುತ್ತಾರೆ. ಗಂಗೆ, ನೀನು ನಮ್ಮನ್ನು ಹಿಡಿತೀಯಾ ಅಂತ ಕೇಳ್ತಾರೆ. ಯಾಕೆ ಅಂತ ಅವರೆಲ್ಲ ತಮ್ಮದೆಲ್ಲ ಕಥೆ ಹೇಳ್ತಾರೆ. ಹೇಳ್ತಾರೆ, ಹಡದ ಕೂಡಲೇ ನಮ್ಮನ್ನು ಕೊಂದು ಬಿಡಬೇಕು. ನೋಡಿ, ಹಡದ ಕೂಡಲೇ ತಾಯಿಯೇ ಹುಟ್ಟಿದ ಮಕ್ಕಳನ್ನು ಕೊಂದು ಬಿಡಬೇಕು. ಗತಿ ಏನು? ಪುತ್ರ ಹತ್ಯೆ, ಶಿಶು ಹತ್ಯೆ ಪಾಪ ಬರುತ್ತದಲ್ಲ ಅಂತಂದರೆ, ನಿನಗೆ ಪಾಪ ಬರದಿರುವಂತೆ ನಾವು ವರವನ್ನು ಕೊಡುತ್ತೇವೆ. ದೇವತೆಗಳು ನೋಡಿ ವರವನ್ನು ಕೊಡುತ್ತೇವೆ. ಶಿಶು ಹತ್ಯೆ ಪಾಪ ನಿನಗೆ ಅಂಟೋದಿಲ್ಲ, ಹಾಗೆ ವರವನ್ನು ಕೊಡುತ್ತೇವೆ. ಹಾಗೆ ಗಂಗೆ ಒಪ್ಪಿಗೆಯನ್ನು ಸೂಚಿಸಿ ಅವಳು ಈ ಮಕ್ಕಳನ್ನು ಪಡಿಬೇಕಲ್ಲ, ಅದಕ್ಕೆ ಒಬ್ಬ ರಾಜನ ಮದುವೆ ಆಗಬೇಕು. ಹೇಗೆ ಮದುವೆ ಆಗೋದು? ಅದಕ್ಕೋಸ್ಕರ ಪ್ರತೀಪರಾಜನ ತೊಡೆ ಮೇಲೆ ಬಂದು ಕೂಡ್ತಾಳೆ. ಪ್ರತೀಪರಾಜನ ತೊಡೆ ಮೇಲೆ ಬಂದು ಕೂತರೆ ಪ್ರತೀಪ ತನ್ನ ಸೊಸೆಯನ್ನಾಗಿ ಮಾಡಿಕೊಳ್ತೇನೆ ಅಂತ ಹೇಳಿದರೆ ಆವಾಗ ಮಗ ಇಲ್ಲ ಅಂತ ಹೇಳೋದಿಲ್ಲ. ಮಗ ಯಾರು ಅಂತಂದರೆ, ಪ್ರತೀಪರಾಜನಿಗೆ 3 ಜನ ಮಕ್ಕಳಿದ್ದಾರೆ. ದೇವಾಪಿ, ಬಾಲ್ಹೀಕ ಮತ್ತು ಶಂತನು ಅಂತ 3 ಜನ. ಅದರಲ್ಲಿ ಆ 3ನೇ ಮಗ ಶಂತನು ಏನಿದ್ದಾನೆ, ಶಂತನು ವರುಣನ ಅವತಾರ. ವರುಣದೇವರೇ ಶಂತನಾಗಿ ಹುಟ್ಟಿ ಬಂದದ್ದು. ಗಂಗೆಯ ನೈಜ ಪತಿ, ತನ್ನ ಪತಿಯನ್ನೇ ಮದುವೆಯಾಗಬೇಕು. ಆದರೆ ಹಾಗೆ ಒಂದು ಮದುವೆ ಆಗಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಮಾವ ಹೇಳಿದರೆ ಖಂಡಿತವಾಗಿ ಒಪ್ತಾನೆ ಅನ್ನುವ ದೃಷ್ಟಿಯಿಂದ ಪ್ರತೀಪರ ಮುಖಾಂತರ, ಶಂತನುವನ್ನು ಒಪ್ಪಿಸುವ ಮುಖಾಂತರ ಅವಳು ಮದುವೆ ಆಗಲಿಕ್ಕೆ ಬರ್ತಾಳೆ. ಆವಾಗ ಅವಳ ಷರತ್ತು ಏನು? ಅವಳು ಹೇಳ್ತಾಳೆ, 3 ಷರತ್ತಿದೆ, ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ ನಾನು ಮದುವೆ ಆಗ್ತೇನೆ. ಏನದು ಅಂತಂದರೆ, ಒಂದು, ನೀನು ಯಾರು ಅಂತ ಕೇಳಬಾರ್ದು. ಆಮೇಲೆ ನಾನು ಏನೇ ಕೆಲಸ ಮಾಡಿದರೂ ಯಾಕೆ ಮಾಡ್ತಾ ಇದ್ದಿ ಅಂತ ಕೇಳಬಾರ್ದು. ಮತ್ತೆ ನಾನು ಯಾವ ಕೆಲಸವನ್ನು ಮಾಡಿದರೂ ಕೂಡ ನನ್ನನ್ನು ತಡಿಬಾರ್ದು. ಈ 3ಕ್ಕೆ ಒಪ್ಪಿಗೆ ಇದ್ದರೆ 3ಅನ್ನ ನೀನು ನಿಭಾಯಿಸುವ ತನಕ ನಾನು ಇರ್ತೇನೆ ಜೊತೆಗೆ. ಈ 3ರಲ್ಲಿ ಒಂದನ್ನು ನೀನು ತಪ್ಪಿದಿ ಅಂತಾದರೂ ಕೂಡ ನಾನು ಹೊರಟೋಗ್ತೇನೆ ಅಂತ ಶಂತನುವಿಗೆ ಹೇಳ್ತಾಳೆ. ಶಂತನು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಆಮೇಲೆ ಶಂತನುವನ್ನು ಮದುವೆ ಆಗ್ತಾನೆ.
ಈ ಗಂಗೆ, ದೇವಲೋಕದ ಗಂಗೆ ಹಾಗೆ ಬಂದಿದ್ದಾಳೆ. ಶಂತನು ವರುಣ ಶಾಪದಿಂದಾಗಿ ಶಂತನಾಗಿ ಹುಟ್ಟಿ ಬಂದಿದ್ದಾನೆ. ಅವನಿಗೆ ತನ್ನ ಹೆಂಡತಿಯಾಗುವಂಥವನು ಗೊತ್ತಿಲ್ಲ. ಗಂಗೆಗೆ ತನ್ನ ಹೆಂಡತಿಯಾಗಿ ಬಂದಿದ್ದಾಳೆ ಅಂತಲೂ ಗೊತ್ತಿಲ್ಲ. ಯಾಕೆ? ಮನುಷ್ಯ ಲೋಕಕ್ಕೆ ಬಂದ ಮೇಲೆ ಮಾನುಷಾನ್ನವನ್ನು ತಿಂದ ಪ್ರಭಾವದಿಂದ ದೇವತೆಗಳು ಮರೆತು ಹೋಗಿರುತ್ತಾರೆ. ಅವನು ಯಾಕೆ ಮನುಷ್ಯನಾಗಿ ಹುಟ್ಟಿದ? ಅದಕ್ಕೊಂದು ಇತಿಹಾಸ ಇದೆ. ಬ್ರಹ್ಮದೇವರ ಸಮುದ್ರ ತೀರಕ್ಕೆ ಹೋದಾಗ ಸಮುದ್ರ ರಾಜ ತನ್ನ ಆರ್ಭಟವನ್ನು ತೋರಿಸಿ ಬ್ರಹ್ಮದೇವರಿಗೆ ನೀರು ಸಿಡಿಸಿದ್ದಂತೆ. ಇಷ್ಟು ಉನ್ಮತ್ತನಾಗಿದ್ದು ಮನುಷ್ಯನಾಗಿ ಹುಟ್ಟುವಂತೆ ಬ್ರಹ್ಮದೇವರು ಶಾಪ ಕೊಡುತ್ತಾರೆ. ದೇವತೆಗಳಿಗೆ ಅವರ ಜೊತೆ ವರ್ತನೆ ಬಹಳ ಹುಷಾರಾಗಿರಬೇಕು. ಪಾಂಡುರಾಜ ಮನುಷ್ಯನಾಗಿ ಹುಟ್ಟಲಿಕ್ಕೆ ಕಾರಣ ಏನು? ಒಬ್ಬ ಮರುದೇವತೆ ಅವನು ಪಾಂಡುರಾಜನಾಗಿ ಮನುಷ್ಯನಾಗಿ ಹುಟ್ಟಲಿಕ್ಕೆ ಕಾರಣ ಏನು? ಇಂದ್ರದೇವರು ಅವರು ಶಚೀದೇವಿ ಹತ್ರ ಹೋಗ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮವನ್ನೆಲ್ಲ ಮುಗಿಸಿ ತನ್ನ ಮನೆಗೆ ಹೋಗ್ತಾ ಇದ್ದಾರೆ ಶಚೀದೇವಿ ಹತ್ರ. ಮರುದೇವತೆ ತಡೆದು ನಿಲ್ಲಿಸಿ ಮಾತಾಡಿಸ್ತಾ ಇದ್ದಾನಂತೆ. ತಡೆದು ನಿಲ್ಲಿಸಿ ಮಾತಾಡಿಸಿದ್ದಕ್ಕೆ ಅವನಿಗೆ ಶಾಪ, ಮನುಷ್ಯನಾಗಿ ಹುಟ್ಟುವುದು. ಮನುಷ್ಯನಾಗಿರೋದೇ ಎಷ್ಟೋ ಕ್ಷೇಮ. ದೇವತೆಗಳು ಸಣ್ಣ ತಪ್ಪು ಮಾಡಿದರೂ ಭಾರಿ ದೊಡ್ಡ ಶಿಕ್ಷೆ ಅವರಿಗೆ. ದೊಡ್ಡವರಿಗೆ ಶಿಕ್ಷೆ ಜಾಸ್ತಿ, ಸಣ್ಣವರಿಗಿಂತ ದೊಡ್ಡವರಿಗೆ ಶಿಕ್ಷೆ ಹೆಚ್ಚು. ಹಾಗೆ ಈ ದೇವತೆಗಳಲ್ಲಿ ಭೂಮಿಯಲ್ಲಿ ಹುಟ್ಟಿ ಬಂದವರು. ಈ ಶಂತನು ಎಂಥವನು ಅಂತಂದರೆ ಅವನು ಯಾರನ್ನ ಮುಟ್ಟಿದರೂ ಕೂಡ ಅವರ ರೋಗ ಪರಿಹಾರ ಆಗ್ತಾ ಇತ್ತಂತೆ. ಮುದುಕನಾದವನು ಕೂಡ ತರುಣನಾಗಿ ಬಿಡ್ತಾ ಇದ್ದಂತೆ. ಅಂತಹ ಒಂದು ಪ್ರಭಾವಿ ವ್ಯಕ್ತಿ ಶಂತನು. ಪ್ರತೀಪರಾಜ 3ನೇ ಮಗನಾದರೂ ಅವನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತಾನೆ. ಯಾಕೆ? ದೇವಾಪಿಗೆ ತ್ವಗ್ದೋಷ ಇರುತ್ತದೆ, ರಾಜನಾಗಲಿಕ್ಕೆ ಅರ್ಹನಲ್ಲ ಅಂತ ಹೇಳ್ತಾರೆ. ಅವನು ಕಾಡಿಗೆ ತಪಸ್ಸಿಗೆ ಹೊರಟಾಗ್ತಾನೆ. ಇವತ್ತಿಗೂ ಇದ್ದಾನೆ. ಅವತ್ತಿನ ದೇವಾಪಿ ಇವತ್ತಿಗೂ ಇದ್ದಾನೆ. ಎಲ್ಲಿಯ ತನಕ ಇರ್ತಾನೆ? ಕಲಿಯುಗ ಮುಗಿಯುವಲ್ಲಿಯ ತನಕ ಇರ್ತಾನೆ. ಕಲಿಯುಗ ಮುಗಿದ ಮೇಲೆ ಕೃತಯುಗ ಆರಂಭ ಆಗಬೇಕಲ್ಲ. ಕೃತಯುಗ ಆರಂಭ ಆಗುವಾಗ ರಾಜ ಬೇಕಲ್ಲ, ಎಲ್ಲಿಂದ ರಾಜನನ್ನು ತರೋದು? ಈ ದೇವಾಪಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸನ್ನು ಮಾಡ್ತಾ ಇರುವ ದೇವಾಪಿ ಕೃತಯುಗದ ಮೊದಲ ರಾಜನಾಗ್ತಾನೆ. ಅಲ್ಲಿಯ ತನಕೂ ಆ ದೇವಾಪಿ ಇದ್ದಾನೆ. 800 ವರ್ಷದ ಭೀಷ್ಮಾಚಾರ್ಯರೇ ಭಾರಿ ವಯಸ್ಸಾದವರು ಅಂತ ನಾವು ಆಶ್ಚರ್ಯಪಡುತ್ತೇವೆ. ಯುದ್ಧದಲ್ಲಿ ಅವರಿಗಿಂತ ದೊಡ್ಡವರಿದ್ದರು. ಯಾರು? ಬಾಲ್ಹಿಕ ರಾಜ. ಶಂತನು, ಅವನ ಅಣ್ಣ ಬಾಲ್ಹಿಕ, ಅವನ ಅಣ್ಣ ದೇವಾಪಿ. ದೇವಾಪಿ ಇವತ್ತಿಗೂ ಇದ್ದಾನೆ. ಬಾಲ್ಹಿಕನನ್ನ ಪುತ್ರಿಕಾ ಪುತ್ರ ನ್ಯಾಯದಿಂದ, ಅಂದರೆ ಅಜ್ಜನಿಗೆ, ತಾಯಿಯ ತಂದೆಗೆ ಮಗನನ್ನ ಕೊಡೋದು. ಆ ರೀತಿಯಲ್ಲಿ, ಅಂದರೆ ತನ್ನ ಮಗಳ ಮಗನನ್ನೇ ತಾನು ದತ್ತು ಸ್ವೀಕರಿಸೋದು. ಆ ರೀತಿಯಲ್ಲಿ ಬಾಲ್ಹಿಕ ದೇಶದ ರಾಜ ತಗೊಂಡಿದ್ದಾನೆ. ತನ್ನ ಮಗಳ ಮಗನನ್ನ ಸ್ವೀಕರಿಸಿದ್ದಾನೆ. ಅವನು ಅಲ್ಲಿಗೆ ಹೊರಟೋದ. ಹೀಗಾಗಿ 3ನೇ ಮಗನಾದ ಶಂತನುವನ್ನು ಸಿಂಹಾಸನದಲ್ಲಿ ಕೂಡಿಸಿದ್ದಾನೆ. ರಾಜನಾಗಿದ್ದಾನೆ ಶಂತನು. ಆ ಶಂತನುವಿಗೆ ಗಂಗೆ ಮಡದಿಯಾಗಿದ್ದಾಳೆ. ಹುಟ್ಟಿದ ಮಕ್ಕಳನ್ನೆಲ್ಲ ಗಂಗೆ ತಗೊಂಡು ಹೋಗಿ ಹಾಕಿದ್ದಾಳೆ. ಅದೆಲ್ಲ ಕಥೆ ನಿಮಗೆ ಗೊತ್ತಿದೆ. 7 ಜನ ಮಕ್ಕಳನ್ನು ಕೊಂದು ಹಾಕ್ತಾರೆ. 8ನೇ ಮಗ ಹುಟ್ಟಿದ. 8ನೇ ಮಗನನ್ನು ಹಾಗೆ ಗಂಗೆಗೆ ಹಾಕಬೇಕು ಅಂತ ಹೊರಡ್ತಾಳೆ. ಹಾಕಬಾರದು ಅನ್ನೋ ಉದ್ದೇಶದಿಂದ ಹಾಕಬೇಕು ಅಂತ ಹೊರಡ್ತಾಳೆ. ಯಾಕೆಂದರೆ ಇಲ್ಲಿ ಇರಬಾರದು ಅನ್ನೋ ದೃಷ್ಟಿಯಿಂದ. ಶಂತನುವಿಗೆ ತಡಿಲಿಕ್ಕೆ ಆಗೋದಿಲ್ಲ. ಬಂದು ತಡಿತಾನೆ. ಯಾರು ನೀನು? ಯಾಕಿಂತಹ ಕೆಲಸ ಮಾಡ್ತಾ ಇದ್ದೀನಿ? ಮಾಡಬೇಡ ಇಂತಹ ಕೆಲಸ. ಒಂದೇ ಏಟಿಗೆ 3 ಮುಗಿದ ಷರತ್ತನ್ನೆಲ್ಲವನ್ನು ಕೂಡ ಮುರಿದು ಹಾಕಿದ್ದಾನೆ. ಆವಾಗ ಅವಳು ಹೇಳ್ತಾಳೆ, ನಾನು ನಿನ್ನ ಮಡದಿ ಗಂಗೆ. ಇಲ್ಲಿ ಇವರೆಲ್ಲ ಶಾಪಗ್ರಸ್ತರಾಗಿ ಮನುಷ್ಯರಾಗಿ ಹುಟ್ಟಬೇಕಾಗಿತ್ತು. ಅವರನ್ನು ಶಾಪ ಮೋಚನೆ ಮಾಡಿದ್ದೇನೆ, ಶಿಶು ಹತ್ಯೆಯನ್ನು ಮಾಡಲಿಲ್ಲ. ಮತ್ತೆ ನನ್ನ ಗತಿ ಅಂತಂದರೆ, ಇಲ್ಲ, ಇವನನ್ನು ನಾನು ಹಾಗೆ ಕೊಲ್ಲೋದಿಲ್ಲ, ಇವನನ್ನು ಬೆಳೆಸ್ತೇನೆ. ನನಗೆ ಇವನನ್ನು ಬೆಳೆಸೋದಕ್ಕೆ ಒಪ್ಪಿಗೆಯನ್ನು ಕೊಡು ಅಂತ ಶಂತನುವಿನ ಹತ್ತಿರ ಹೇಳಿದರೆ ಗಂಗೆಗೆ ಒಪ್ಪಿಗೆಯನ್ನು ನೀಡಿದ್ದಾನೆ. ಅವನ ಹೆಸರು ದೇವವ್ರತ. ಅವನನ್ನೇ ಕರೆದುಕೊಂಡು, ದೇವವ್ರತನನ್ನು ಕರೆದುಕೊಂಡು ಗಂಗೆ ಹೋಗ್ತಾಳೆ. ಎಲ್ಲಿಗೆ ಹೋಗ್ತಾಳೆ? ದೇವಲೋಕಕ್ಕೆ ಹೋಗ್ತಾಳೆ. ಬೃಹಸ್ಪತ್ಯಾಚಾರ್ಯರ ಹತ್ತಿರ ಬಿಡ್ತಾಳೆ. ಬೃಹಸ್ಪತ್ಯಾಚಾರ್ಯ ಹತ್ತಿರ ವಿದ್ಯಾಭ್ಯಾಸ ಆಗುತ್ತೆ. ಪರಶುರಾಮ ದೇವರ ಹತ್ತಿರ ಬಿಡ್ತಾಳೆ. ಪರಶುರಾಮ ದೇವರ ಹತ್ತಿರ ವಿದ್ಯಾಭ್ಯಾಸ ಆಗುತ್ತೆ. ಮತ್ತೆ ಬರ್ತಾನೆ. ಮತ್ತೆ ಬಂದ ಮೇಲೆ ಅವನ ಕೌಶಲವನ್ನೆಲ್ಲ ನೋಡ್ತಾರೆ. ಬಹಳ ಸಂತೋಷ ಪಡ್ತಾನೆ ಶಂತನು. ಮತ್ತೆ ಅವನನ್ನು ಬೆಳೆಸ್ತೇನೆ. ಮತ್ತೆ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಅವನು ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದಾನೆ ಅಂತಂದರೆ 525
25 ವರ್ಷ ದೇವವ್ರತನ ವಿದ್ಯಾಭ್ಯಾಸ. ಎಷ್ಟು ವಿದ್ಯಾಭ್ಯಾಸ? 525 ವರ್ಷ. ಅದರಲ್ಲಿ ಶಸ್ತ್ರಾಭ್ಯಾಸ 75 ವರ್ಷ, ಶಾಸ್ತ್ರಾಭ್ಯಾಸ 425 ವರ್ಷ. 475 ವರ್ಷ. ಅಷ್ಟು ವರ್ಷವೂ ಕೂಡ ಶಾಸ್ತ್ರಾಭ್ಯಾಸ. ಶಸ್ತ್ರಾಭ್ಯಾಸಕ್ಕಿಂತಲೂ ಹೆಚ್ಚು ಅಭ್ಯಾಸ ಮಾಡಿ ಶಾಸ್ತ್ರವನ್ನೇ. ಅಷ್ಟು ಅಭ್ಯಾಸ, ಅಂತಹ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನೂ ಪಡೆದುಕೊಳ್ಳಬೇಕು ಅಂತ ಅನ್ನುವ ಕುತೂಹಲ ಅವರಿಗೆ. ಆ ಬೃಹಸ್ಪತ್ಯಾಚಾರ್ಯ, ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯ ಸಾಕ್ಷಾತ್ ದೇವರ ಅವತಾರ ಪರಶುರಾಮನಿಂದ ವಿದ್ಯೆಯನ್ನು ಪಡೆದ ಮಹಾನುಭಾವರು ದೇವವ್ರತ. ತಂದೆ ಮಗನನ್ನ ಯುವರಾಜನನ್ನಾಗಿ ಮಾಡಿದ್ದಾರೆ. ತಂದೆ ಒಮ್ಮೆ ಭೇಟಿಗೆ ಹೋಗಿ ಬಂದು ಅಸಮಾಧಾನಗೊಂಡದ್ದನ್ನು ಗಮನಿಸಿ ಸಾರಥಿಯನ್ನು ತಿಳಿದುಕೊಂಡು ದಾಶರಾಜನ ಮಗಳನ್ನು ಬಯಸಿದ್ದಾನೆ ತಂದೆ ಅಂತ ತಿಳಿದುಕೊಂಡು ಇವನು ಹೋಗಿ ತಂದೆ ಮದುವೆಗೆ ಮಾತುಕತೆ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೋಗ್ತಾನೆ ದೇವರು. ಅಷ್ಟು ತಂದೆಯ ಭಕ್ತಿ. ಅದು 2ನೇ ಬಾರಿ ಹೋಗೋದಕ್ಕಿಂತ ಮೊದಲು ನಡೆದಂತಹ ಘಟನೆ. ಆವಾಗ ದಾಶರಾಜ ಹೇಳ್ತಾನೆ, ಇವಳಲ್ಲಿ ಹುಟ್ಟಿದಂತಹ ಮಗನನ್ನೇ ಸಿಂಹಾಸನದಲ್ಲಿ ಕುಡಿಸೋದಾದರೆ ಮಾತ್ರ ಇವಳನ್ನು ನಾನು ಕೊಡುತ್ತೇನೆ. ಬೆಸ್ತರ ಮಗಳು ಯಾರು? ಸತ್ಯವತಿ. ನಾವು ಸತ್ಯವತಿಯ ಮಹತ್ವವನ್ನು ಕೇಳಿದ್ದೇವೆ. ಉಪರಿಚರನ ಮಗಳು ಸತ್ಯವತಿ, ವೇದವ್ಯಾಸರ ತಾಯಿ ಸತ್ಯವತಿ, ಮತ್ತೆ ಕನ್ಯಾತ್ವವನ್ನು ಪಡೆದಿರುವಂಥವಳು. ಆ ಸತ್ಯವತಿಯನ್ನ ಶಂತನು ಮದುವೆಯಾಗ್ತಾನೆ. ಆ ಸಂದರ್ಭದಲ್ಲಿ ದೇವವ್ರತ ಪ್ರತಿಜ್ಞೆಯನ್ನು ಮಾಡುತ್ತಾರೆ, ನಾನು ಸಿಂಹಾಸನವನ್ನು ಏರೋದಿಲ್ಲ. 2ನೇ ಪ್ರತಿಜ್ಞೆ, ನಾನು ಮದುವೆಯಾಗೋದಿಲ್ಲ, ನಾನು ಊರ್ಧ್ವರೇತಸ್ಕನಾಗಿದ್ದೇನೆ. ಮಹಾಭಾರತ ಭೀಷ್ಮಾಚಾರ್ಯರ ಬಗ್ಗೆ ಒಂದು ಮಾತನ್ನ, ಒಂದು ಉದ್ಗಾರವನ್ನು ತೆಗೆಯುತ್ತೆ. ಸ್ತ್ರೀ ಸಹಸ್ರೈ ಪರಿವೃತಂ ಸಮಗ್ರಾಂಗಂ ಅರೋಗಿಣಂ ಋತೆ ಶಾಂತನವಂ ಭೀಷ್ಮಂ ನ ಪಶ್ಯಾಮ್ಯೂರ್ಧ್ವರೇತಸಂ. ಇದು ಭೀಷ್ಮರ ಬಗ್ಗೆ ವೇದವ್ಯಾಸರ ಉದ್ಗಾರ. ರಾಜಾಧಿರಾಜರು, ಇವರ ತಂದೆ, ಇವರು ಯುವರಾಜರಾಗಿದ್ದಾರೆ. ಸುತ್ತಲೂ ಕೂಡ ಅನೇಕ ಜನ ರಾಜಕುಮಾರಿಯರು, ಎಲ್ಲರೂ ಕೂಡ ಇವರ ಕಡೆ ದೃಷ್ಟಿ ಇದೆ. ಎಲ್ಲರಿಗೂ ಇಂಥ ಹಸ್ತಿನಾವತಿಯ ಅಧಿಪತಿಗಳು, ಅವರನ್ನು ಮದುವೆಯಾಗಬೇಕು ಅಂತನ್ನುವ ಆಸೆ ಹಲವರಿಗೆ. ಸಿಂಹಾಸನ ರಾಜರು ಅಂತಂದರೆ ಅನೇಕ ಸ್ತ್ರೀಯರು ಸುತ್ತಲೂ ಇರುತ್ತಾರೆ, ಪರಿವಾರದವರಿರುತ್ತಾರೆ. ಎಲ್ಲರ ಮಧ್ಯದಲ್ಲಿ ಅಖಂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ ವ್ಯಕ್ತಿ. ಮದುವೆಯಾಗದೇ ಇದ್ದವರು ಬೇರೆ, ಬ್ರಹ್ಮಚರ್ಯದಲ್ಲಿರೋರು ಬೇರೆ. ಮದುವೆಯಾಗದೆ ಹಲವರು ಇರಬಹುದು. ಕೆಲವರು ಹೇಳುವ ಮಾತಿದೆ, ನಾವು ಮದುವೆಯಾಗಿಲ್ಲ, ಬ್ರಹ್ಮಚಾರಿಗಳಲ್ಲ. ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋದು ಕಷ್ಟ ಸಾಧ್ಯ. ಆದರೆ ಭೀಷ್ಮರ ಬಗ್ಗೆ ಹೇಳ್ತಾರೆ, ನ ಪಶ್ಯಾಮ್ಯೂರ್ಧ್ವರೇತಸಂ. ಅಂತಹ ಭೀಷ್ಮರ ಹೊರತಾಗಿ ಅಂತಹ ವ್ಯಕ್ತಿಯನ್ನು ನೋಡಲೇ ಇಲ್ಲ. ಅಂತಹ ಅಖಂಡ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದಂತಹ ಮಹಾನುಭಾವ ಭೀಷ್ಮಾಚಾರ್ಯ. ಹೀಗಾಗಿ ಅವರು 800 ವರ್ಷ ಆದರೂ ಕೂಡ 18 ವರ್ಷದ ಹುಡುಗರಂತೆ ಯುದ್ಧವನ್ನು ಮಾಡುತ್ತಾರೆ. ಅಂತಹ ಪರಾಕ್ರಮ, ಅಂತಹ ಓಜಸ್ಸು ಅದೆಲ್ಲವೂ ಕೂಡ ಭೀಷ್ಮರಲ್ಲಿ. ಶರಶೈಲಿಯಲ್ಲಿಯೂ ಕೂಡ ಮಲಗಿ ತತ್ವೋಪದೇಶವನ್ನು ಮಾಡುವುದಕ್ಕೆ ಸಾಧ್ಯ ಆದದ್ದು ಹೇಗೆ ಅಂತಂದರೆ ಅವರ ಬ್ರಹ್ಮಚರ್ಯ ಪಾಲನೆಯ ಮಹತ್ವ. ಅಂತಹ ವಿದ್ಯೆ, ಅದರ ಜೊತೆಯಲ್ಲಿ ಬ್ರಹ್ಮಚರ್ಯ ಎಲ್ಲವೂ ಕೂಡ ಭೀಷ್ಮರಲ್ಲಿ ಸೇರಿದೆ. ಸತ್ಯವತಿಯಲ್ಲಿ 2 ಮಕ್ಕಳು ಹುಟ್ಟುತ್ತಾರೆ. ವಿಚಿತ್ರವೀರ್ಯ ಚಿತ್ರಾಂಗದರು. ಚಿತ್ರಾಂಗದ ಅಂತನ್ನುವ ಗಂಧರ್ವನ ಜೊತೆ ಹೋರಾಟದಲ್ಲಿ ಮರಣವನ್ನು ಹೊಂದುತ್ತಾನೆ. ವಿಚಿತ್ರವೀರ್ಯನಿಗೆ 2 ಕಾಶಿರಾಜನ ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡುತ್ತಾರೆ ಭೀಷ್ಮರು. ಕಾಶಿರಾಜನಿಗೆ 3 ಜನ ಹೆಣ್ಣು ಮಕ್ಕಳು, ಅಂಬಾ, ಅಂಬಿಕಾ, ಅಂಬಾಲಿಕ. ಅಂಬೆ ಹೇಳ್ತಾಳೆ, ನಾನು ಸಾಲ್ವನಲ್ಲಿ ಮನಸ್ಸಿಟ್ಟಿದ್ದೇನೆ. ಅವಳನ್ನು ಬೀಳ್ಕೊಡ್ತಾರೆ ಭೀಷ್ಮರು. ಪರಿವಾರ ಸಮೇತವಾಗಿ, ಒಂದು ಚದುರಂಗಿಣಿ ಸೈನ್ಯ ಸಮೇತವಾಗಿ ನೀನು ಸಾಲ್ವನ ಹತ್ತಿರ ಹೋಗು ಅಂತ ಕಳಿಸಿಕೊಡ್ತಾರೆ. ಅಂಬಿಕಾ, ಅಂಬಾಲಿಕೆಯರನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಭೀಷ್ಮರು. ವಿಚಿತ್ರವೀರ್ಯನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಅಂಬೆ ಹೋಗ್ತಾಳೆ, ಸಾಲ್ವ ಅಂತಾನೆ, ನಿನ್ನನ್ನು ಭೀಷ್ಮರು ಕದ್ಕೊಂಡು ಹೋಗಿದ್ದಾರೆ, ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ ಅಂತಂದಮೇಲೆ ನಾನು ನಿನ್ನನ್ನು ಸ್ವೀಕರಿಸೋದಿಲ್ಲ. ಅವಳು ಭೀಷ್ಮರ ಹತ್ರ ಬರ್ತಾಳೆ. ಅವನು ಮದುವೆ ಆಗಲ್ಲ ಅಂತ, ನೀವು ಮದುವೆ ಆಗಿ, ನಾನು ಮದುವೆ ಆಗಲ್ಲ. ನನ್ನ ತಮ್ಮನಿಗೂ ಕೊಟ್ಟು ನಿನ್ನನ್ನು ಮದುವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನಿಗೆ ಮನಸ್ಸು ಕೊಟ್ಟಿದ್ದೇನೆ ಅಂತ ಹೇಳಿ ಇವನನ್ನು ಮದುವೆ ಆಗ್ತೀಯ,
ಆಗೋದಿಲ್ಲ, ನೀನು ಸಾಲುವನ ಹತ್ತಿರ ಹೋಗುವುದು ಭೀಷ್ಮ ಹೇಳ್ತಾರೆ. ಇಲ್ಲ, ನಾನು ಅವ್ರು ಯಾರನ್ನು ಮದುವೆ ಆಗಲ್ಲ, ನಿಮ್ಮನ್ನು ನೋಡಿದರೆ ನನಗೆ ಬಹಳ ಸಂತೋಷ, ನಿಮ್ಮನ್ನೇ ನಾನು ಮದುವೆ ಆಗ್ತೇನೆ. ಅದೆಲ್ಲ ಆಗಲ್ಲ ಅಂತ ಮತ್ತೆ ಅಲ್ಲಿಗೆ ಹೋಗ್ತಾಳೆ ಸಾಲುವನ ಹತ್ರ. ಅವನು ಮತ್ತೆ ತಿರಸ್ಕಾರ ಮಾಡ್ತಾನೆ. ಮತ್ತೆ ಭೀಷ್ಮರ ಹತ್ರ ಬರ್ತಾಳೆ. ಪುನಃ ಸಾಲ್ವಂ ಪುನರ ಭೀಷ್ಮಂ ಪುನಃ ಪುನಃ ಇಲ್ಲಿ ಅಲ್ಲಿಗೆ ಅಲ್ಲಿ ದಿಲ್ಲಿಗೆ 5 ವರ್ಷ ತಿರುಗುತ್ತಾಳೆ ಅಂತ ಅಂಬೆ. ಅವಳಿಗೆ ದಿಕ್ಕು ತೋರದಂತಾಗತ್ತೆ, ಸಿಟ್ಟು ಬರುತ್ತದೆ. ಹೋಗ್ತಾಳೆ, ಪರಶುರಾಮ ದೇವರ ಹತ್ರ ಹೋಗ್ತಾಳೆ. ಪರಶುರಾಮ ದೇವರು ಯುದ್ಧದ ನಾಟಕವನ್ನು ಮಾಡಿ ಸೋತಂತೆ ಮಾಡ್ತಾರೆ. ಆಮೇಲೆ ತಪಸ್ಸನ್ನು ಮಾಡ್ತಾಳೆ, ರುದ್ರದೇವರನ್ನು ಕೂಡ ತಪಸ್ಸನ್ನು ಮಾಡ್ತಾಳೆ. ರುದ್ರದೇವರು ಪ್ರತ್ಯಕ್ಷ ಆಗ್ತಾರೆ. ಏನು ಬೇಕು ವರ ಅಂತಂದ್ರೆ ಭೀಷ್ಮರನ್ನು ಸಾಯಿಸಬೇಕು ಅಂತ. ಭೀಷ್ಮರನ್ನು ಮದುವೆಯಾಗಬೇಕು ಅಂತ ಹೊರಟಿರುವ ಅಂಬೆ ಭೀಷ್ಮರನ್ನು ಸಾಯಿಸಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಒಂದು ಮಾಲೆಯನ್ನು ಕೊಡುತ್ತಾರೆ ರುದ್ರದೇವರು. ಈ ಮಾಲೆಯನ್ನು ಯಾರು ಕೊರಳಿನಲ್ಲಿ ಹಾಕ್ಕೊಡುತ್ತಾರೋ ಅವರು ಭೀಷ್ಮರನ್ನು ಕೊಲ್ಲುತ್ತಾರೆ ಅಂತ ರುದ್ರದೇವರು ಹೇಳ್ತಾರೆ. ಆ ಮಾಲೆಯನ್ನು ಹಿಡ್ಕೊಂಡು ಹೋಗ್ತಾಳೆ ಅಂಬೆ. ಎಲ್ಲ ರಾಜರ ಹತ್ರ, ರಾಜಕುಮಾರರ ಹತ್ರ ಈ ಮಾಲೆ ತಗೊಳ್ಳಿ ಅಂತ. ನಾನು ಮದುವೆ ಆಗಲ್ಲ ಅಂತ ಅಂಬೆಯನ್ನು ನೋಡಿ ವಯಸ್ಸಾಗಿಬಿಟ್ಟಿದೆ ನೋಡಿ, ಮದುವೆ ಆಗಲ್ಲ, ನಾನು ಮದುವೆ ಆಗಲಿಕ್ಕೆ ಬಂದಿಲ್ಲ, ಈ ಮಾಲೆಯನ್ನು ಹಾಕ್ಕೊಂಡವರು ಭೀಷ್ಮರನ್ನು ಕೊಲ್ತಾರೆ ಅಂತ. ಅವ್ರ ಮುಖಾನೇ ತಿರುಗಿಸ್ಕೊಂಡು ಹೋಗ್ತಾರೆ. ಭೀಷ್ಮರ ಅಂತಂದ್ರೆ ಬೇಡ, ಹೆಸರೇ ಬೇಡ ಅಂತ. ಅಂಥ ಪರಾಕ್ರಮಿಗಳು ಭೀಷ್ಮರು. ಹೆದರಿಕೆ ಎಲ್ಲರಿಗೂ ಒಪ್ಪಿಕೊಡು. ಎಲ್ಲರ ಹತ್ರ ಇಡೀ ಭಾರತ ಸುತ್ತಾಡಿ ಬರುತ್ತಾಳೆ, ಯಾರು ಕೂಡ ಒಪ್ಪೋದಿಲ್ಲ. ಕೊನೆಗೆ ಪಾಂಚಾಲ ದೇಶದ ಅರಸನ ಹತ್ರ ಕೇಳ್ತಾರೆ, ದ್ರುಪದ ರಾಜನ ಹತ್ರ ಕೇಳ್ತಾರೆ, ಯಾರು ಕೂಡ ಒಪ್ಪಲ್ಲ. ಕೊನೆಗೆ ಅವಳು ಪಾಂಚಾಲ ದೇಶದ ಗೋಪುರ ದ್ವಾರಕ್ಕೆ ಆ ಮಾಲೆಯನ್ನು ಹಾಕಿ ಹೋಗಿಬಿಡ್ತಾಳೆ. ಎಷ್ಟೋ ದಿವಸ ಆದಮೇಲೆ ದೃಷ್ಟದ್ಯುಮ್ನ ಆ ದ್ವಾರದಲ್ಲಿರುವಂತಹ ಮಾಲೆಯನ್ನು ನೋಡ್ತಾನೆ. ಎಷ್ಟು ದಿವಸ ಆದರೂ ಕೂಡ ಈ ಮಾಲೆ ಬಾಡಲಿಲ್ಲ, ಎಷ್ಟು ಚೆನ್ನಾಗಿದೆ ಅದು. ಆ ಮಾಲೆಯನ್ನ ಕೋಶದಲ್ಲಿ ಒಳಗೆ ಜೋಪಾನವಾಗಿ ಇಟ್ಟಿರ್ತಾನೆ ದೃಷ್ಟದ್ಯುಮ್ನ. ಆಮೇಲೆ ದ್ರೌಪದಿಯ ವಿವಾಹ ಕಾಲದಲ್ಲಿ, ಸ್ವಯಂವರದ ಸಂದರ್ಭದಲ್ಲಿ ದ್ರೌಪದಿಯ ಕೈಗೆ ಆ ಮಾಲೆಯನ್ನು ಕೊಡ್ತಾರೆ. ಆ ಮಾಲೆಯನ್ನ ದ್ರೌಪದಿ ಅರ್ಜುನನ ಕೊರಳಿಗೆ ಹಾಕ್ತಾಳೆ. ಹೀಗಾಗಿ ಭೀಷ್ಮರು ಹೊರಡೋದಕ್ಕೆ ಅರ್ಜುನನ ಬಾಣಗಳು ಕಾರಣ ಆಗ್ತವೆ ಅಂತ. ಆ ರೀತಿಯಲ್ಲಿ ಇದೊಂದು ಇತಿಹಾಸ. ವಿಚಿತ್ರ ವೀರ್ಯನ 2 ಮಡದಿಯರಿದ್ದರೂ ಕೂಡ ಮಕ್ಕಳಾಗಲ್ಲ. ಅವನ ಬಗ್ಗೆ ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಅವನು ಅತ್ಯಂತ ಆಸಕ್ತನಾಗಿದ್ದಂತೆ, ಅತ್ಯಂತ ಕಾಮಕನಾಗಿದ್ದಂತೆ. ಅವನು ವಿಚಿತ್ರ ವೀರ್ಯ ರೋಗಗ್ರಸ್ತನಾಗಿ ಬೇಗ ಮರಣವನ್ನು ಹೊಂದಿಬಿಡುತ್ತಾನಂತೆ. ಆವಾಗ ಒಂದು ಮಾತನ್ನು ಹೇಳ್ತಾರೆ, ಅತಿಸಕ್ತ ತಪೋಹೀನ ಕಥಂಚಿತ್ ಮೃತಿಮಾಪ್ನುಯು. ಅತ್ಯಂತ ಲೋಲುಪರಾದಂತಹ ವ್ಯಕ್ತಿಗಳು, ತಪಸ್ಸಿಲ್ಲದಂತಹ ವ್ಯಕ್ತಿಗಳು ಹೇಗೋ ಸಾಯ್ತಾರೆ. ಎಂಥ ಮಾತು ನೋಡಿ. ಈ ಮಾತು ಜೀವನ ಪರಿವರ್ತನೆ ಮಾಡುವಂತಹ ಮಾತು. ನಮ್ಮ ಜೀವನ ಚೆನ್ನಾಗಿರಬೇಕು, ಒಳ್ಳೆ ಮರಣ ಬರಬೇಕು ಅಂದರೆ ನಮ್ಮ ಜೀವನ ಚೆನ್ನಾಗಿರಬೇಕು, ನಾವು ಹೇಗಿರಬೇಕು, ಆದರ್ಶವಾಗಿರಬೇಕು. ಅತಿಸಕ್ತ ತಪೋಹೀನ, ಯಾವ ಅನುಷ್ಠಾನ ಇಲ್ಲ, ಏನಿಲ್ಲ, ಅವರು ಹೇಗೋ ಸಾಯ್ತಾರೆ, ದುರ್ಮರಣ ಅವರಿಗೆ ಬರುತ್ತೆ. ಅದಕ್ಕೆ ವಿಚಿತ್ರ ವೀರ್ಯ ಸಾಕ್ಷಿ. ಸರಿ, ಪ್ರಜೆಗಳೇ ಇಲ್ಲ, ಮುಂದೆ ಏನು ಗತಿ? ಮತ್ತೆ ಸತ್ಯವತಿ ಆಗ್ರಹದಿಂದ ವೇದವ್ಯಾಸ ದೇವರು ಅಂಬಿಕೆ ಅಂಬಾಲಿಕೆಯಲ್ಲಿ ಸಂತಾನವನ್ನು ನೀಡಬೇಕು ಅಂತಂದರೆ ವೇದವ್ಯಾಸ ದೇವರು ಹೇಳ್ತಾರೆ, ಇದು ನಿಯೋಗ ಪದ್ಧತಿ. ಅವತ್ತು ಅದಕ್ಕೆ ಅವಕಾಶ ಇತ್ತು. ಕ್ಷತ್ರಿಯ ರಾಜಪತ್ನಿಯಿಂದ ಸಂತಾನವನ್ನು ಯೋಗ್ಯರಾದ ಬ್ರಾಹ್ಮಣರಿಂದ, ಪುರೋಹಿತರಿಂದ ಅಥವಾ ಹಿರಿಯರಾದಂತಹ ವೇದಜ್ಞರಿಂದ ಪಡೆಯೋದಕ್ಕೆ ಅವಕಾಶ ಇತ್ತು. ಇದನ್ನ ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ಶಾಸ್ತ್ರದಲ್ಲಿ ಕಲಿಯುಗದಲ್ಲಿ ಇದು ನಿಷಿದ್ಧ. ಯಾಕೆ ಅಂತಂದರೆ ಅದು ಅಷ್ಟು ಸ್ವಚ್ಛವಾದ ಮನಸ್ಸಿನಿಂದ ಪ್ರವೃತ್ತಿ ಇರೋದಿಲ್ಲ. ಆದ್ದರಿಂದಾಗಿ ಸ್ತ್ರೀಯರಾಗಲಿ ಪುರುಷರಾಗಲಿ ದಾರಿ ತಪ್ಪುವ ಸಾಧ್ಯತೆಗಳಿರ್ತವೆ ಅನ್ನುವ ಕಾರಣದಿಂದಾಗಿ ಕಲಿಯುಗದಲ್ಲಿ ಇದನ್ನು ಶಾಸ್ತ್ರಕಾರರು ನಿಷೇಧ ಮಾಡಿದ್ದಾರೆ. ಆವಾಗ ವೇದವ್ಯಾಸದೇವರು ಹೇಳ್ತಾರೆ, ಅಂಬಿಕೆ ಅಂಬಾಲಿಕೆಯರಲ್ಲಿ ಸಂತಾನ ಆಗಬೇಕು ಅಂತಂದರೆ ಲಕ್ಷ್ಮೀ ಸನ್ನಿಧಾನ ಬರಬೇಕು. ಅದಕ್ಕಾಗಿ ಅವರು ವಿಷ್ಣು ಪಂಚಕ ವ್ರತವನ್ನು ಮಾಡಲಿ ಅಂತ ಹೇಳ್ತಾರೆ. ನೋಡಿ, ವಿಷ್ಣು ಪಂಚಕ ವ್ರತಕ್ಕೆ ಏನು ಮಹತ್ವ ಅಂತಂದರೆ ಲಕ್ಷ್ಮೀದೇವಿಯ ಸನ್ನಿಧಾನ ಬರುತ್ತಂತೆ ವಿಷ್ಣು ಪಂಚಕ ವ್ರತಾಚರಣೆಯಿಂದ. 1 ವರ್ಷ ವಿಷ್ಣು ಪಂಚಕ ವ್ರತಾಚರಣೆಯನ್ನು ಅವರು ಮಾಡಲಿ, ಅವರಲ್ಲಿ ಲಕ್ಷ್ಮೀ ಸನ್ನಿಧಾನ ಬರ್ತದೆ.
ನಾನು ಸಂತಾನವನ್ನು ನೀಡುತ್ತೇನೆ ಅಂತ ವೇದವ್ಯಾಸ ದೇವರು ಹೇಳ್ತಾರಂತೆ. ಸತ್ಯವತಿ ದೇವಿ ಅಂತಾಳೆ, ಸಿಂಹಾಸನ ಬರಿದಾಗಿದೆ, ಭೀಷ್ಮರು ಕೇಳ್ತಾ ಇಲ್ಲ, ಅರಾಜಕತೆ ಉಂಟಾಗಿದೆ, 1 ವರ್ಷ ಕಾಯಲಿಕ್ಕಾಗಲ್ಲ ಅಂತ ಹೇಳಿದರೆ ಆವಾಗ ನನ್ನ ರೂಪವನ್ನು ನೋಡಿ ಅವರು ಸಹಿಸಿಕೊಳ್ಳಿ, ಆಮೇಲೆ ನಾನು ಅವರಿಗೆ ಅನುಗ್ರಹವನ್ನು ಮಾಡ್ತೇನೆ. ದರ್ಶನದಿಂದಲೇ ವೇದವ್ಯಾಸ ದೇವರು ಸಂತಾನವನ್ನು ನೀಡಿದ್ದಾರೆ. ಕೇವಲ ದರ್ಶನದಿಂದ ಸಂತಾನವನ್ನು ನೀಡಿದ್ದಾರೆ. ಕಣ್ಣು ಮುಚ್ಚಿದವಳು ಕುರುಡು ಮಗನನ್ನು ಪಡೀತಾಳೆ, ಬಿಳಿಸಿಕೊಂಡವಳು ಬಿಳುಪಿನ ಮಗನನ್ನು ಪಡೀತಾಳೆ. ಹೀಗಾಗಿ ಧೃತರಾಷ್ಟ್ರ, ಪಾಂಡು ಶ್ರದ್ಧೆಯಿಂದ ಸೇವೆ ಮಾಡಿದಂತಹ ದಾಸಿ ವಿದುರನನ್ನು ಪಡಿತಾರೆ. ವಿದ್ಯಾನತೆ ವಿದುರೋ ನಾಮ, ಅವನನ್ನು ವಿದುರ ಅಂತ ಯಾಕೆ ಕರೀತಾರೆ ಅಂದರೆ ವಿದ್ಯೆಯಲ್ಲಿ ಅಂತಹ ಆಸಕ್ತಿ ಅವನಿಗೆ. ಯಾವಾಗಲೂ ಶಾಸ್ತ್ರ ಚಿಂತನೆಯಲ್ಲೇ ಇರ್ತಾ ಇದ್ದಂಥವನು. ವೇದಗಳ ಅಧ್ಯಯನ ಇಲ್ಲ, ಯಾವುದೂ ಇಲ್ಲ, ಆದರೂ ಕೂಡ ಅವನಿಗೆ ಎಲ್ಲ ಜ್ಞಾನವೂ ಇತ್ತಂತ. ದಾಸಿಯ ಮಗ, ವೇದಾಧ್ಯಯನ ಇಲ್ಲ, ಆದರೆ ಅವನಿಗೆ ಎಲ್ಲ ಜ್ಞಾನವೂ ಕೂಡ ಇತ್ತು. ಅಂಥವನು ವಿದುರ. ಪಾಂಡುರಾಜ ಸಿಂಹಾಸನದಲ್ಲಿದ್ದವನು ಕೆಲವು ಕಾಲ ಹಿಮಾಲಯದಲ್ಲಿ ತಪಸ್ಸಿಗೆ ಅಂತ ಮಡದಿಯ ಜೊತೆಯಲ್ಲಿ ಹೋಗ್ತಾನೆ. ಕುಂತಿ ಹಾಗೂ ಮಾದ್ರಿಯರ ಜೊತೆಯಲ್ಲಿ ಅವನು ಹೋಗಿದ್ದಾನೆ. ಅಲ್ಲಿ ಅವನು ಶಾಪಗ್ರಸ್ತನಾಗಿದ್ದಾನೆ. ಋಷಿಗಳು, ಕಿಂದಮ ಋಷಿಗಳು, ಅವರು ಜಿಂಕೆಯ ರೂಪದಲ್ಲಿ ಇದ್ದು ತಮ್ಮ ಸ್ತ್ರೀ ಜೊತೆಯಲ್ಲಿ ಅವನು ಜಿಂಕೆಯ ರೂಪದಲ್ಲಿದ್ದಾನೆ. ಆಗ ಪಾಂಡುರಾಜ ಬೇಟೆಯಾಡುತ್ತಾ ಜಿಂಕೆ ಬಾಣ ಬಿಟ್ಟಿದ್ದಾನೆ. ಅವರು ಶಾಪ ಕೊಟ್ಟಿದ್ದಾರೆ, ನೀನು ಸ್ತ್ರೀ ಸಂಘದಲ್ಲಿದ್ದಾಗಲೇ ನೀನು ಮರಣವನ್ನು ಹೊಂದಬೇಕು. ಇದಕ್ಕೆ ಮೂಲ ಕಾರಣ ಏನು? ಇಂದ್ರದೇವರನ್ನು ತಡೆದಂತಹ ಅವತ್ತಿನ ಶಾಪದ ಪ್ರಭಾವ ಇದೆ. ಇಲ್ಲಿಯ ಶಾಪ ಮುಖ್ಯ ಅಲ್ಲ, ದೇವಲೋಕದಲ್ಲಿ ಆದ ಶಾಪ ಅದು ಮುಖ್ಯ. ಆ ಕಾರಣದಿಂದಾಗಿ ದುರ್ವಾಸರ ವರಪ್ರಭಾವದಿಂದ, ಮಂತ್ರಶಕ್ತಿಯಿಂದ ದೇವತೆಗಳನ್ನು ಬರಮಾಡಿಕೊಂಡು ಕುಂತಿದೇವಿ ಈಗ 3 ಮಕ್ಕಳನ್ನು, ಇದರ ಮೊದಲು ಕರ್ಣನನ್ನು ಪಡೆದಿದ್ದಾಳೆ. ಅವನನ್ನು ಕರ್ಣ ಅಥವಾ ವಸುಷೇಣ ಅಂತ ಕರೀತಾ ಇದ್ದಾರೆ. ಯಾಕೆ ವಸುಷೇಣ ಅಂದರೆ ಸಂಪತ್ತಿನ ಜೊತೆಗೆ ಅಧಿರಥನಿಗೆ ಸಿಕ್ಕವನು. ರಾಧ ಹಾಗೂ ಅಧಿರಥ ಅಂತ ಆ ಕರ್ಣನನ್ನು ಬೆಳೆಸಿದವನು. ಸಂಪತ್ತಿನ ಜೊತೆಯಲ್ಲಿ ಸಿಕ್ಕವನು, ರಾಶಿ ಸಂಪತ್ತಿನ ಜೊತೆಯಲ್ಲಿ ಪೆಟ್ಟಿಗೆಯಲ್ಲಿ ಹಾಕಿ ಕಳಿಸಿದ್ದಾಳೆ. ಈಗ ಧರ್ಮನಿಂದ, ಯಮಧರ್ಮರಾಜರಿಂದ ಯುಧಿಷ್ಠಿರ ಹಾಗೂ ಮುಖ್ಯಪ್ರಾಣದೇವರಿಂದ ಭೀಮಸೇನ ದೇವರನ್ನು ಹಾಗೂ ಇಂದ್ರದೇವರಿಂದ ಅರ್ಜುನನನ್ನು ಪಡಿತಾರೆ. ನಂತರದಲ್ಲಿ ಮಾದ್ರಿ ಅವಳು ಮಕ್ಕಳಿಲ್ಲದವಳಾಗ್ತಾಳೆ ಅಂತನ್ನುವ ಆತಂಕದಿಂದ ಗಂಡನ ಹತ್ತಿರ ಕೇಳಿಕೊಳ್ತಾಳೆ, ನನಗೂ ಆ ಮಂತ್ರವನ್ನು ಉಪದೇಶ ಮಾಡಿಸಿ. ಕುಂತಿಗೆ ದುರ್ವಾಸರು ವರ ಕೊಟ್ಟಿದ್ದಾರೆ, ಈ ಮಂತ್ರವನ್ನು ಕೊಟ್ಟಿದ್ದಾರೆ. ದಿವ್ಯ ಚಕ್ಷುಸ್ ಅವರಿಗೆ ಮೊದಲೇ ಅವರು ಆ ವರವನ್ನು ಕೊಟ್ಟಿದ್ದಾರೆ. ಅವಳು ಸೇವೆ ಮಾಡಿದ್ದಾಳೆ ಕುಂತಿದೇವಿ. ಬಾಲ್ಯದಲ್ಲಿ 13 ವರ್ಷ ಸೇವೆ ಮಾಡಿದ್ದಾಳೆ. ಅದಕ್ಕೆ ಸಂತುಷ್ಟರಾಗಿ ವರವನ್ನು ಕೊಟ್ಟವರು. ಈಗ ಮಾದ್ರಿ ಕೇಳ್ತಾ ಇದ್ದಾಗ, ಆಯಿತು, ನಾನು ಈ ಮಂತ್ರವನ್ನು ನಿನಗೆ ಕೊಡ್ತೇನೆ, 1 ಬಾರಿ ಮಾತ್ರ ನೀನು ಆ ಪ್ರಯೋಗವನ್ನು ಮಾಡಬೇಕು. ಮಾದ್ರಿ ಏನು ಮಾಡ್ತಾಳೆ? ಆಲೋಚನೆ ಮಾಡ್ತಾಳೆ. 1 ಬಾರಿ ಪ್ರಯೋಗ ಮಾಡಲಿಕ್ಕೆ ಅನುಮತಿ ಸಿಕ್ಕಿದೆ ನನಗೆ. ಸರಿ, 1 ಬಾರಿ ಪ್ರಯೋಗ ಮಾಡಿದರೂ ನನಗೆ 2 ಮಕ್ಕಳಾಗಬೇಕು, ಅವಳಿಗೆ ಮಕ್ಕಳಾಗಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಜೊತೆಗೇ ಇರುವಂತಹ ದೇವತೆಗಳನ್ನು ಕರೆದರೆ ಆವಾಗ ನನಗೆ ಅವಳಿಗೆ ಮಕ್ಕಳಾಗ್ತಾರೆ ಅಂತ ಅಶ್ವಿನಿ ದೇವತೆಗಳ ಸ್ಮರಣೆಯನ್ನು ಮಾಡ್ತಾಳೆ. ಅಶ್ವಿನಿ ದೇವತೆಗಳ ಅನುಗ್ರಹದಿಂದಾಗಿ ಅವಳು ನಕುಲ ಸಹದೇವರನ್ನು ಪಡಿತಾ ಇದ್ದಾಳೆ. ಕಾಡಿನಲ್ಲಿ ಇವರೆಲ್ಲರೂ ಕೂಡ ಬೆಳೀತಾ ಇದ್ದಾರೆ. ಎಷ್ಟು ವರ್ಷ ಕಾಡಿನಲ್ಲಿದ್ದರು? ಇಡೀ ಅವರ ಕಥೆಯನ್ನು ವೇದವ್ಯಾಸರು ಹೇಳ್ತಾರೆ ನೋಡಿ. ಧರ್ಮರಾಜ ಅವನಿಗೆ 16 ವರ್ಷ. ಆವಾಗ ಪಾಂಡುರಾಜ ಮೃತನಾದಾಗ ಅಲ್ಲಿದ್ದ ಹಸ್ತಿನಾವತಿಗೆ ಬರುವ ಕಾಲದಲ್ಲಿ ಧರ್ಮರಾಜನಿಗೆ 16 ವರ್ಷ. ಭೀಮಸೇನ ದೇವರಿಗೆ 15, ಅರ್ಜುನನಿಗೆ 14, ಕೃಷ್ಣನಿಗೆ 14 ಅರ್ಜುನನಿಗಿಂತ 6 ತಿಂಗಳು ದೊಡ್ಡವನು, ಭೀಮಸೇನಿಗಿಂತ 6 ತಿಂಗಳು ಚಿಕ್ಕವನು ಕೃಷ್ಣ. ಕೃಷ್ಣನಿಗಿಂತ 3 ತಿಂಗಳು ದೊಡ್ಡವನು ಬಲರಾಮ. ಅರ್ಜುನನಿಗಿಂತ ಮತ್ತೆ 1 ವರ್ಷ ಚಿಕ್ಕವರು ನಕುಲ ಸಹದೇವ.
ಅಂದರೆ ಅವರಿಗೆ 13 ವರ್ಷ. ಇಲ್ಲಿ 16 ವರ್ಷ ಧರ್ಮರಾಜ ಇದ್ದ. ಅಲ್ಲಿಂದ ಅವರು ಹಸ್ತಿನಾವತಿಗೆ ಬಂದಿದ್ದಾರೆ. ಹಸ್ತಿನಾವತಿಯಲ್ಲಿ 13 ವರ್ಷ ಇದ್ದಾರೆ. ಆಮೇಲೆ 6 ತಿಂಗಳು ಅರಗಿನ ಮನೆಯಲ್ಲಿದ್ದಾರೆ. ಆಮೇಲೆ 6 ತಿಂಗಳು ಏಕಚಕ್ರ ನಗರದಲ್ಲಿದ್ದಾರೆ. ಆಮೇಲೆ ಪಾಂಚಾಲ ದೇಶದಲ್ಲಿ ಅಲ್ಲಿ 1 ವರ್ಷ ಇದ್ದಾರೆ. ಆಮೇಲೆ ಮತ್ತೆ ಅಲ್ಲಿಂದ ದ್ರೌಪದಿಯನ್ನು ಕರೆದುಕೊಂಡು ಮತ್ತೆ ಹಿಂದಿರುಗಿ ಬಂದ ಮೇಲೆ ಆಮೇಲೆ 5 ವರ್ಷ ಇದ್ದಾರೆ. ಇಂದ್ರಪ್ರಸ್ಥ ಸಾಮ್ರಾಜ್ಯ ಬಂತು. ಸಾಮ್ರಾಜ್ಯಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ 23 ವರ್ಷ ಇದ್ದಾರೆ. ಆಮೇಲೆ ರಾಜಸೂಯಾಗ ಜೀವದ ಪಗಡೆ ಅದರಲ್ಲಿ ಸೋತದ್ದು, ಕಾಡಿಗೆ ಹೋದದ್ದು 12 ವರ್ಷ, ಮತ್ತೆ 1 ವರ್ಷ ಅಜ್ಞಾತವಾಸ 13 ವರ್ಷ. ಅಲ್ಲಿಗೆ ಎಷ್ಟಾಯಿತು? 59 ವರ್ಷ. ಕಾಡಿಗೆ ಹೋಗುವಾಗ 59 ವರ್ಷ. ಯಾರಿಗೆ? ಧರ್ಮರಾಜನಿಗೆ. ಆಮೇಲೆ 13 ವರ್ಷ, 72 ವರ್ಷ. ಅವರು ಯುದ್ಧವನ್ನಾಡುವಾಗ 72 ವರ್ಷ. ಧರ್ಮರಾಜನಿಗೆ 72. ಆಮೇಲೆ ಅವರು 26 ವರ್ಷ ರಾಜ್ಯಭಾರವನ್ನು ಮಾಡಿದ್ದಾರೆ. ಹೀಗೆ ಒಟ್ಟು ಆಯುರಷ್ಟೋತ್ತರಂ ಶತಂ, 108 ವರ್ಷ ಧರ್ಮರಾಜ. ಆಮೇಲೆ 72 ಅಲ್ಲ, ರಾಜ್ಯ ಪರೀಕ್ಷೆ ಆಮೇಲೆ ಭುಕ್ತ ಶಕ್ತಿಂಶತಂ 36 ವರ್ಷ ರಾಜ್ಯಭಾರ. 36 ವರ್ಷ ರಾಜ್ಯಭಾರ. ಹೀಗಾಗಿ 36 ಅಂತಂದಾಗ 108 ಆಯ್ತು. 72 ಯುದ್ಧವನ್ನು ಮಾಡುವ 72, 36 ವರ್ಷ ರಾಜ್ಯಭಾರ, ಒಟ್ಟು 108. ಕೃಷ್ಣ ಪರಂಧಾಮಕ್ಕೆ ಹೊರಟಾಗ 106. ಆ ರೀತಿಯಲ್ಲಿ ಇವರು ಇದ್ದಂತಹ ಕಾಲದ ವಿವರಣೆಯನ್ನು ನೀಡುತ್ತಾ ಇದ್ದಾರೆ. ಹಸ್ತಿನಾವತಿಗೆ ಬಂದಿದ್ದಾರೆ. ಹಸ್ತಿನಾವತಿಗೆ ಬಂದಾಗ ಇವರನ್ನು ಸ್ವೀಕಾರ ಮಾಡೋದಕ್ಕೆ ಆಕ್ಷೇಪವನ್ನು ಮಾಡಿದಾಗ ವೇದವ್ಯಾಸ ದೇವರೇ ಬಂದು ಇವರನ್ನು ಸ್ವೀಕರಿಸಬೇಕು, ಪಾಂಡುರಾಜನ ಮಕ್ಕಳು ಅಂತ ತಿಳಿಸಿದ್ದಾರೆ. ಈ ದುರ್ಯೋಧನಾದಿಗಳ ಜೊತೆಗೆ ಪಾಂಡವರ ಬಾಲ್ಯದ ಲೀಲೆಗಳು ಬಹಳ ಚೆನ್ನಾಗಿತ್ತು. ಪಾಂಡವರಿಗೆ ಕಾಡಿನಲ್ಲಿದ್ದಾಗ ಬಹಳ ಚೆನ್ನಾಗಿತ್ತು ಅಂತ. ಭೀಮಸೇನ ದೇವರಿಗೆ ಅಲ್ಲಿ ಪುರೇ ಕುಮಾರ ನಲಸಾನ್ ವಿಹಾರ ನಿರೀಕ್ಷ್ಯ ಸರ್ವಾನಪಿ ಮಂದಲೀಲ ಕೈಶೋರಲೀಲಾಂ ಹತ ಸಿಂಹ ಸಂಘಾಂ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ. ಪಂಡಿತಾಚಾರ್ಯ ಅಂತಾರೆ, ಅವರು ಕಾಡಿನಲ್ಲಿ ಬೆಳೆದವರು, ಬಾಲ್ಯವನ್ನು ಕಾಡಿನಲ್ಲಿ ಕಳೆದರು. ಕಾಡಿನಲ್ಲಿ ಬಾಲ್ಯವನ್ನು ಕಳೆದು ಪಟ್ಟಣಕ್ಕೆ ಬಂದರೆ ಏನು ಚೆನ್ನಾಗಿರುತ್ತೆ ಹೇಳಿ. ಪಟ್ಟಣ ಏನು ಸ್ವಾರಸ್ಯ ಅಂತ ಅನಿಸೋದಿಲ್ಲ. ಅದರಲ್ಲಿ ಪಟ್ಟಣದಲ್ಲಿಯೂ ಕೂಡ ಈ ಹುಡುಗರ ಜೊತೆ ಆಟ ಆಡುವಾಗ ಸ್ವಲ್ಪ ಆಟ ಆಡಿದರೆ ಅವ್ರಿಗೆ ಆಯಾಸ, ಸಾಕು ಅಂತಂತಾರೆ, ಹಸುವೆ ಅಂತಂತಾರೆ, ಬಾಯಾರಿಕೆ ಅಂತಂತಾರೆ. ಹಿಂಸೆಯಿಂದ ಅವರಿಗೆ ಏನಪ್ಪ ಇವರು ಏನು ದುರ್ಬಲರು, ಸ್ವಲ್ಪ ಹೆಚ್ಚು ಕಮ್ಮಿ ಹೊಡೆದ್ರೆ ಸಾಕು ಬಿದ್ದೇ ಬಿಡುತ್ತಾರೆ. ಇನ್ನೂ ಸ್ವಲ್ಪ ಜೋರಾಗಿ ಮುಟ್ಟಿದರೆ ಬೀಳುತ್ತಾರೆ, ಹೊಡೆದರೆ ಪ್ರಾಣನೇ ಹೋಗುತ್ತೆ, ಭಯ. ಇಲ್ಲಿ ಕಾಡಿನಲ್ಲಿ ಭಯನೇ ಇರಲಿಲ್ಲ. ಅಲ್ಲಿ ಆಟ ಆಡಲಿಕ್ಕೆ ಸಿಂಹ ಹುಲಿಗಳೆಲ್ಲ ಸಿಗ್ತಾ ಇತ್ತು. ಆ ಸಿಂಹ ಹುಲಿಗಳು ಸಿಕ್ಕಾಗ ಸಿಂಹಗಳ ಜೊತೆ ಆಟ ಆಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಹೊಡೆದರೂ ಕೂಡ ಅದು ಸತ್ರು ಕೇಳೋದಿರಲಿಲ್ಲ. ಬಹಳ ಚೆನ್ನಾಗಿತ್ತು. ಆದರೆ ಇಲ್ಲಿ ಏನು ಸ್ವಾರಸ್ಯ ಇಲ್ಲ ಅಂತ ಅನಿಸ್ತಾ ಇತ್ತು ಒಂದು ಭೀಮಸೇನ ದೇವರಿಗೆ. ಅವರು ನದಿಗೆ ಈಜಲಿಕ್ಕೆ ಅಂತ ಹೋಗ್ತಾ ಇದ್ರಂತೆ. ಈಜಲಿಕ್ಕೆ ಅಂತ ಹೋದರೆ ಈ ಕಡೆ ಹೆಗಲ ಮೇಲೆ 5 ಜನ, ಈ ಕಡೆ ಹೆಗಲ ಮೇಲೆ 5 ಜನ, ಒಟ್ಟು 10 ಜನರನ್ನು ಕೂಡಿಸಿಕೊಂಡು ಈಜಬೇಕಂತ ಭೀಮಸೇನ ನದಿಯಲ್ಲಿ ಈಜುವಾಗ. ಆ ರೀತಿಯಲ್ಲಿ ಅವರ ಈಜಾಟ. ಕೆಲವೊಮ್ಮೆ ಒಂದು ಮರ, ಒಳ್ಳೆ ಮಾವು ಎಲ್ಲ ಒಳ್ಳೊಳ್ಳೆ ಕಾಯಿಗಳು ಬಿಟ್ಟಿವೆ. ಅವರಿಗೆಲ್ಲ ಅಣ್ಣ ತಮ್ಮಂದರಿಗೆ ಮಾವಿನಕಾಯಿ ತಗೊಳ್ಬೇಕು ಅಂತ ಅಪೇಕ್ಷೆ. ನಕುಲ ಸಹದೇವರು ಬಂದು, ಅಣ್ಣ ನಮಗೊಂಚೂರು ಮಾವಿನಕಾಯಿ ತೆಗೆದು ಕೊಡ್ತೀಯಾ ಅಂತ ಕೇಳಬೇಕು. ಭೀಮಸೇನ ಕೊಡ್ತಂತ. ಈ ದುಶ್ಯಾಸನ ತಮ್ಮಂದರು ಇವರೆಲ್ಲ ಮರ ಹತ್ತಬೇಕಂತ. ಮರ ಹತ್ತೋ ತನಕ ಭೀಮಸೇನ ದೇವರು ಸುಮ್ಮನೆ ಇರ್ತಾ ಇದ್ದಾರೆ. ಸುಮ್ಮನೆ ಇದ್ದು ಆಮೇಲೆ ಮರದ ಬುಡಕ್ಕೆ ಒಂದು ಒದಿತಾ ಇದ್ದಂತೆ. ಒಂದು ಒದ್ರೆ ಕಾಯಿಗಳು ಬೀಳ್ತಾ ಇತ್ತು, ಮರವನ್ನು ಹಚ್ಚಿದವರು ಬೀಳ್ತಾ ಇದ್ರು ಕೆಳಗೆ. ಅವರು ಪೆಟ್ಟು ಹಾಕ್ತಾ ಇತ್ತು, ಇವರಿಗೆ ಕಾಯಿಗಳು ಸಿಗ್ತಾ ಇತ್ತು.
ಆ ರೀತಿಯಲ್ಲಿ ಬಾಲ್ಯದ ವಿನೋದದ ಆಟಗಳು ಭೀಮಸೇನ ದೇವರದ್ದು. ಈ ಭೀಮನ ಪರಾಕ್ರಮವನ್ನು ನೋಡಿ ದುರ್ಯೋಧನನಿಗೆ ಎಲ್ಲೆಲ್ಲದೂ ಸಿಟ್ಟು, ಅಸೂಯೆ, ಆ ಹೊಟ್ಟೆ ಕಿಚ್ಚು ತಡಿಲಿಕ್ಕಾಗ್ತಾ ಇಲ್ಲ. ನೋಡಿ, ದುರ್ಯೋಧನ ಅವನು ಏನು ತಪ್ಪು ಮಾಡಿದ್ದ ಅಂತ ಅನೇಕರು ಕೇಳೋದಿದೆ. ಬಾಲ್ಯದಿಂದಲೂ ಕೂಡ ಹೊಟ್ಟೆ ಕಿಚ್ಚಿನಿಂದ ಸಾಯ್ತಾ ಇದ್ದವನು ದುರ್ಯೋಧನ. ಇವನ ಪರಾಕ್ರಮವನ್ನು ನೋಡಿ, ಭೀಮನ ಪರಾಕ್ರಮ ನೋಡಿ ಸಂತೋಷ ಪಡಬಹುದೇ ಅಂತ. ಇವತ್ತು ಧರ್ಮರಾಜನಿಗೆ ಯಾವ ರೀತಿಯಲ್ಲಿ ಭೀಮನ ಬಲವನ್ನು ನೋಡಿ ಸಂತೋಷ ಆಗ್ತಾ ಇತ್ತು, ದುರ್ಯೋಧನನು ಕೂಡ ವಯಸ್ಸಿನಲ್ಲಿ ದೊಡ್ಡವನು, 6 ತಿಂಗಳು ದೊಡ್ಡವನು. ಮೊದಲು ಧರ್ಮರಾಜ ಹುಟ್ಟುತ್ತಾನೆ. ಧರ್ಮರಾಜ ಹುಟ್ಟಿದಾಗ ಗಾಂಧಾರಿಗೆ ಅಸೂಯಾಗುತ್ತೆ. ಅಯ್ಯೋ, ನನಗಿಂತ ಮೊದಲು ನನ್ನ ತಂಗಿ ಮಕ್ಕಳನ್ನು ಪಡೆದು ಬಿಟ್ಟಿದ್ದಾಳಲ್ಲ ಅಂತ ಗರ್ಭಿಣಿಯಾದಂತಹ ಗಾಂಧಾರಿ ತನ್ನ ಹೊಟ್ಟೆಯನ್ನು ಗುದ್ದಿಕೊಳ್ತಾಳಂತೆ. ಆವಾಗ ಗುದ್ದಿದ್ರೆ ಆವಾಗ ಇನ್ನೂ ಗರ್ಭ ಬೆಳೆದೇ ಇಲ್ಲ, ಮಾಂಸದ ಮುದ್ದೆ ಹೊರಬರುತ್ತಂತೆ. ವೇದವ್ಯಾಸ ದೇವರು ಬಂದು ಅದನ್ನು 100 ಪಾಲು ಮಾಡಿ ಒಂದು ರಾಸಾಯನಿಕ ಚಿಕಿತ್ಸೆಯನ್ನು ಮಾಡಿ ಅದಕ್ಕೆ 100 ಬಿಂದಿಗೆಗಳನ್ನು, ಕೊಡಗಳನ್ನು ಮಾಡಿ ಅದರಲ್ಲಿ ಒಂದು ಔಷಧೀಯ ಘೃತವನ್ನು ಹಾಕಿ ಅದರಲ್ಲಿ ಆ ಮಾಂಸದ ತುಂಡುಗಳನ್ನು 100 ತುಂಡುಗಳನ್ನು ಹಾಕಿ ಬೆಳೆಸ್ತಾರೆ. ಆವಾಗ 100 ಜನ ಹುಟ್ಟಿದ್ದು. ಆ ರೀತಿಯಲ್ಲಿ ಅವರು ಹುಟ್ಟಿದಾಗ ಮೊದಲು ಹುಟ್ಟಿದವನು ದುರ್ಯೋಧನ. ಅವನು ಹುಟ್ಟಿದ್ದು ಯಾವಾಗ? ಧರ್ಮರಾಜ ಹುಟ್ಟಿ 6 ತಿಂಗಳ ನಂತರದಲ್ಲಿ ಹುಟ್ಟಿದವನು ದುರ್ಯೋಧನ ಹುಟ್ಟಿ 6 ತಿಂಗಳ ನಂತರದಲ್ಲಿ ಭೀಮಸೇನ ದೇವರ ಅವತಾರ. ಅವನು ಹುಟ್ಟಿದಾಗ ಕತ್ತೆ ತರಹ ಕಿರಿಸಿದಂಥವನು. ಆವಾಗಲೇ ಕೃಪಾಚಾರ್ಯರು, ಹಿರಿಯರು ಕೆಲವರೆಲ್ಲ ಅಂದ್ರಂತೆ, ಯಾಕೋ ಇದು ಅಪಶಕನ ಸರಿಯಾಗಿಲ್ಲ, ಇವನು ಇವತ್ತೇ ಹೊರ ಹಾಕಿಬಿಡೋದನ್ನ, ಅದು ಯಾಕೋ ಸರಿಯಾಗಿಲ್ಲ ಅಂತ. ಆದರೆ ಪುತ್ರ ವ್ಯಾಮೋಹ ಅಲ್ಲಿಂದ ಪ್ರಾರಂಭ ಆಯಿತು, ಬೆಳೀತು. ದುರ್ಯೋಧನ ನೋಡಿ, ಧರ್ಮರಾಜ ಯಾವ ರೀತಿಯಲ್ಲಿ ಭೀಮಸೇನನ, ಅರ್ಜುನನ ಪರಾಕ್ರಮವನ್ನು ನೋಡಿ ಮೆಚ್ಚಿಕೊಳ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು, ದುರ್ಯೋಧನ ಅದನ್ನು ಸಹಿಸಿಕೊಳ್ತಾ ಇದ್ದ. ಮೊದಲಿಂದಲೂ ಅಸೂಯೆಯಿಂದ ಅವನು ಹಿಂಸೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿದ. ಎಷ್ಟರ ಮಟ್ಟಿಗೆ ಹಿಂಸೆಯನ್ನು ಕೊಟ್ಟಿದ್ದಾನೆ. ಒಮ್ಮೆ ಅವನು ಜಲಕ್ರೀಡೆಗೆ ಹೋಗೋಣ ಅಂತ ಹೊರಟಿದ್ದಾನೆ. ಎಲ್ಲರನ್ನು ಕರ್ಕೊಂಡು ಹೋಗಿದ್ದಾರೆ. ಇವರೆಲ್ಲರೂ ಕೂಡ ಜಲಕ್ರೀಡೆಗೆ ಅಂತ ಹೋಗಿದ್ದಾರೆ. ಹೋದಾಗ ಆಗಲೇ ಹೇಳಿದಂತೆ 16 ಜನರನ್ನು ಹೆಗಲ ಮೇಲೆ ಹಾಕಿಕೊಂಡು ಭೀಮಸೇನ ದೇವರು ಈಜಾಡಬೇಕಂತ, ಈಜು ಕಲಿಸುವಂತ ಕೆಲವೆಲ್ಲ ಹೇಳಬೇಕು, ಅವ್ರನ್ನೆಲ್ಲ ಕರ್ಕೊಂಡು ಹೋಗಬೇಕು. ಹಾಗೆಲ್ಲ ಈಜಾಡಿ ಮಾಡಿ ಭೀಮಸೇನ ದೇವರು ಮಲಗಿದ್ದಾರಂತೆ. ಮಲಗಿದಾಗ ಚೆನ್ನಾಗಿ ಸರಪಳಿಯನ್ನು ಸುತ್ತಿ ಕಟ್ಟಿ ಚೆನ್ನಾಗಿ ಬಿಗಿದು, ಹಗ್ಗ ಆಗಲ್ಲ, ಸರಪಳಿಯೇ ಬೇಕಾಗಿತ್ತು ಭೀಮಸೇನನ್ನು ಕಟ್ಟೋದಕ್ಕೆ. ಸರಪಳಿಯನ್ನು ಚೆನ್ನಾಗಿ ಕಟ್ಟಿ ಆ ಭೀಮಸೇನ ದೇವರನ್ನ ಪ್ರಮಾಣ ಕೋಟಿ ಅಂತನ್ನೋ ಮಡುವಿನಲ್ಲಿ ಹಾಕಿಬಿಟ್ಟಿದ್ದಾರೆ. ಗಂಗೆಯ ಒಂದು ಭಾಗ, ಬಹಳ ಆಳದ ಭಾಗ, ಅದರಲ್ಲಿ ಹಾಕಿದ್ದಾರೆ. ಅದರಿಂದ ಅದನ್ನೆಲ್ಲ ಬಿಡಿಸಿಕೊಂಡು ಸುಖವಾಗಿ ಮೇಲೆ ಬಂದರು. ಆಶ್ಚರ್ಯ ಆಯಿತು. ಇನ್ನೊಂದು ಸಂದರ್ಭದಲ್ಲಿ ಮತ್ತೆ ಹೀಗೆ ಹೋದಾಗ ವಿಷವನ್ನು ತಿನ್ನಿಸಿದ್ದಾರಂತೆ. ಎಲ್ಲ ಚೆನ್ನಾಗಿ ಬಡಿಸೋದು, ನೀನು ತಗೋ ಅಂತ ದುರ್ಯೋಧನನೇ ಬಡಿಸ್ಲಿಕ್ಕೆ ಬಂದಿದ್ದಾನೆ. ವಿಷದ ಲಡ್ಡಿಗೆ ಉಂಡಿತು ಕೂಸು, ವಿಷದ ಲಡ್ಡಿಗೆಗಳನ್ನು ನೀಡ್ತಾ ಇದ್ದಾರೆ. ಅದನ್ನೆಲ್ಲ ಭೀಮಸೇನ ದೇವರು ತಿಂದು ಜೀರ್ಣಿಸಿಕೊಳ್ತಾ ಇದ್ದಾರೆ, ಏನೂ ಕೂಡ ಆಗಿಲ್ಲ. ಅದು ಆಶ್ಚರ್ಯ ಆಯಿತು. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಒಬ್ಬ ಹಾವಾಡಿಗನನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ನೀನು ಭಯಂಕರ ವಿಷಸರ್ಪಗಳನ್ನು ತಗೊಂಡು ಬರಬೇಕು ಅಂತ. ಅವನು ಭಯಂಕರ ವಿಷಸರ್ಪಗಳನ್ನು ತಗೊಂಡು ಬಂದಿದ್ದಾನೆ. ರಾತ್ರಿ ಗಾಢ ನಿದ್ದೆಯಲ್ಲಿದ್ದಾಗ ಅವನ ಮೇಲೆ ಆ ವಿಷಸರ್ಪಗಳನ್ನು ಬಿಡಬೇಕು ಅಂತ. ಬಿಟ್ಟರೆ ಭೀಮಸೇನ ದೇವರ ಮೇಲೆ ಬಿಡ್ತಾರೆ. ಬಿಟ್ಟರೆ ಆ ಸರ್ಪಗಳು ಭೀಮಸೇನ ದೇವರನ್ನು ಕಚ್ಚಿದರೆ ಆ ಸರ್ಪಗಳ ಹಲ್ಲು ಮುರಿದು ಹೋಯ್ತಂತೆ. ವಿಷಸರ್ಪ ಕಚ್ಚಿದರೆ ಅದರ ಹಲ್ಲು ಮುರಿದು ಹೋಯಿತು. ಭೀಮಸೇನ ದೇವರು ಹೀಗೆ ಅಂದ್ರಂತೆ, ಶರೀರದಲ್ಲಿ ಬೇರೆ 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 ಕಡೆ ಬಿಟ್ಟಿದ್ದಾರೆ. ಏಕಕಾಲದಲ್ಲಿ ಅನೇಕ ವಿಷಸರ್ಪಗಳು, ಒಂದಕ್ಕೆ ಸಾಯಲ್ಲ ಅಂತ ದುರ್ಯೋಧನಿಗೆ ಅಷ್ಟು ದೃಢವಾದ ನಂಬಿಕೆ. ಅನೇಕ ವಿಷಸರ್ಪಗಳನ್ನು ಬಿಟ್ಟರೆ ಭೀಮಸೇನ ದೇವರು ಅದನ್ನೆಲ್ಲ ತಿಗಣೆ ಒರೆಸೋ ಹಾಗೆ ಒರೆಸಿಬಿಟ್ರಂತೆ. ಆಮೇಲೆ ಈ ಕೈ ಝಾಡಿಸಿದರಂತೆ. ಯಾವ ಹಾವಾಡಿಗ ಆ ಸರ್ಪಗಳನ್ನು ತಂದಿದ್ನೋ ಅವನು ಅದೇ ಒಂದೇ ಹೊಡೆತಕ್ಕೆ ಸತ್ತೇ ಹೋಗಿದ್ದಾನೆ. ಆವಾಗ ದುರ್ಯೋಧನನ ಮಾತನ್ನು ಹೇಳ್ತಾನೆ, ಇವನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಎಂಥ ವ್ಯಕ್ತಿ ಇವನು. ನಾನು ಕೆಲವು ಕಥೆಗಳನ್ನು ಕೇಳಿದ್ದೇನೆ, ಪ್ರಹ್ಲಾದನ ಕಥೆಯನ್ನು ಕೇಳಿದ್ದೇನೆ. ಪ್ರಹ್ಲಾದನಿಗೆ ಅವರಪ್ಪ ಸಾಯಿಸಬೇಕು ಅಂತ ಹಲವು ರೀತಿ ಪ್ರಯತ್ನವನ್ನು ಮಾಡಿದರೂ ಸಾಯಿಸಲಿಕ್ಕೆ ಸಾಧ್ಯ ಆಗಲಿಲ್ಲ.
ಯಾಕೆ ಅಂತಂದರೆ ಪ್ರಹ್ಲಾದ ಯಾವಾಗಲೂ ನಾರಾಯಣ ನಾರಾಯಣ ಅಂತ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದ. ಅದೇನೋ ಮಂತ್ರ ಹೇಳಿ ಆ ಸ್ಮರಣೆ ಮಾಡಿ ಆ ದೈವೀ ಶಕ್ತಿಯಿಂದ ಅವನು ಬದುಕ್ತಾ ಇದ್ದ. ಆದರೆ ಈ ಭೀಮಸೇನ ಹಾಗಲ್ಲ. ಮಲಗಿದ್ದಾನೆ ಮಹಾನುಭಾವ, ಮಲಗಿದಾಗಲೂ ಕೂಡ ಸರ್ಪಗಳನ್ನು ಬಿಟ್ಟರೆ ಏನೂ ಮಾಡ್ತಾ ಇಲ್ಲ ಅಂತಂದರೆ ಇದು ದೈವೀ ಶಕ್ತಿಯಿಂದ ಗೆಲ್ಲುತ್ತಾ ಇರೋದಲ್ಲ, ಸಹಜವಾದ ಶಕ್ತಿಯೇ ಆಗಿದೆ. ಇದು ಪ್ರಭಾವ ಅಲ್ಲ, ಇದು ಸ್ವಭಾವ. ಇದು ದುರ್ಯೋಧನ ಹೇಳಿದಂತಹ ಮಾತು, ಇನ್ನೊಬ್ಬರಲ್ಲ, ದುರ್ಯೋಧನ ಹೇಳಿದಂತಹ ಮಾತು. ಅವನು ಮತ್ತೆ ಇನ್ನೂ ಆಲೋಚನೆಗಳನ್ನು ಮಾಡ್ತಾನೇ ಇದ್ದಾನೆ. ಇನ್ನೊಂದು ಭಯಂಕರವಾದ ಆಲೋಚನೆ ಮಾಡಿದಂತೆ. ಇನ್ನೊಂದು ಸರ್ತಿ ಎಲ್ಲರೂ ಕೂಡ ಸೇರಿ ಗಂಗೆಗೆ ವಿಹಾರಕ್ಕೆ ಹೋಗೋಣ. ಗಂಗೆ ವಿಹಾರಕ್ಕೆ ಹೋಗಿದ್ದಾರೆ. ಆ ವಿಹಾರಕ್ಕೆ ಹೋಗುವ ಮೊದಲೇ ಅವನು ತನ್ನ ತಂಡವನ್ನು ಕಳಿಸಿದ್ದಾನೆ. ಗಂಗಾ ನದಿಯಲ್ಲಿ ಒಂದು ಭಾಗದಲ್ಲಿ ಬಹಳ ಚೂಪಾದ ತೀಕ್ಷ್ಣವಾದ ಶೂಲಗಳನ್ನು ನಡೆಸಿದ್ದಾನೆ. ನೀರೊಳಗೆ ಶೂಲಗಳನ್ನು ನಡೆಸಿದ್ದಾನೆ. ಅದಾದ ಮೇಲೆ ಆ ಬಿಡಾರಗಳನ್ನೆಲ್ಲ ಏನು ಸಿದ್ಧಪಡಿಸಿದ್ದಾರೆ, ಅವರೆಲ್ಲ ಇರೋದಕ್ಕೆ ಅಂತ ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಬಹಳ ದೊಡ್ಡ ದೊಡ್ಡ ಗಟ್ಟಿಯಾದ ಕಂಬಳಿಗಳನ್ನು ಮತ್ತೊಂದನ್ನು ಹೊಲಿಸಿ ಅದನ್ನೆಲ್ಲವನ್ನು ಕೂಡ ಸಿದ್ಧಪಡಿಸಿಟ್ಟಿದ್ದಾರೆ. ಎಲ್ಲ ಪೂರ್ವ ಸಿದ್ಧತೆ ಆಗಿದೆ. ಅಡಿಗೆಯವರನ್ನು ಕರೆಸಿದ್ದಾನೆ, ಎಲ್ಲವೂ ಆಗಿದೆ. ಆ ಅಡಿಗೆಯಲ್ಲಿ ವಿಷ ಬೆರೆಸೋದು ಮತ್ತೊಂದು ಎಲ್ಲ ಪ್ರಯೋಗಗಳನ್ನೂ ಮಾಡಿ ಯಾವುದೇ ಒಂದು ಕಾರಣದಿಂದ ಇವತ್ತು ಭೀಮಸೇನ ಸಾಯಲೇಬೇಕು, ಹಾಗೆ ಮಾಡಬೇಕು ಅಂತ ವಿಚಾರ ಮಾಡಿ ಅಲ್ಲಿಗೆ ಹೋಗಿದ್ದಾರೆ. ಜಲಕ್ರೀಡೆ ಆಯಿತು, ಎಲ್ಲ ಆಯಿತು, ಮತ್ತೆ ಬಂದಿದ್ದಾರೆ, ಭೋಜನಾದಿಗಳಾಯಿತು, ವಿಷಭಕ್ಷಣ ಆಯಿತು. ಭೀಮಸೇನ ದೇವರು ಅವರೇ ಸ್ವತಃ ಎಲ್ಲ ವಿಷ ಇದೆ ಅಂತ ತಿಳಿದು ಅವರು ಅದನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ. ಆಮೇಲೆ ಆ ಕಂಬಳಿಯನ್ನು ಮಲಗಿದ್ದಾರೆ. ಭೀಮಸೇನ ದೇವರು ಮಲಗಿದ್ದಾರೆ. ಕಂಬಳಿಯನ್ನು ಹಾಕಿ ಚೆನ್ನಾಗಿ ಸುತ್ತಿ ಸರಪಳಿಯನ್ನು ಹಾಕಿ ಕಟ್ಟಿದ್ದಾರೆ. ಅದು ಉಸಿರು ಕಟ್ಟುವಂತೆ ಕಂಬಳಿಯನ್ನು ಹಾಕಿ ಸುತ್ತಿದ್ದಾರೆ. ಒಂದೊಂದರಿಂದಲೂ ಸಾಯಬೇಕು. ವಿಷದಿಂದ ಸಾಯಬೇಕು, ಉಸಿರು ಕಟ್ಟಿ ಸಾಯಬೇಕು, ಸರಪಳಿ ಕಟ್ಟಿಸಿಕೊಂಡಿದ್ದರಿಂದ ಸಾಯಬೇಕು. ಕೊನೆಗೆ ಅದನ್ನು ಚೆನ್ನಾಗಿ ಕಟ್ಟಿ ಆ ಸರಪಳಿಗಳನ್ನೆಲ್ಲ ಹಾಕಿ ಕಟ್ಟಿ ಆ ಭೀಮಸೇನ ದೇವರನ್ನು ಗಂಗೆಗೆ ನೂಗ್ತಾರೆ. ಎಲ್ಲಿ ಅಂತಂದರೆ ಆ ಶೂಲಗಳನ್ನು ಎಲ್ಲಿ ಹಾಕಿದ್ದಾರಲ್ಲ ಆ ಶೂಲ ಭಾಗದಲ್ಲಿ ಅದನ್ನು ನೂಗ್ತಾರೆ. ಅಂದರೆ ಆ ಶೂಲ ಚುಚ್ಚಿ ಆದರೂ ಸಾಯಬೇಕು, ಏನಾದರೂ ಆಗಿ ಸಾಯಬೇಕು. ಇಷ್ಟು ಹಾಕಿ ಆಮೇಲೆ ಅವರೆಲ್ಲ ಸ್ವಲ್ಪ ಹೊತ್ತಾಯಿತು, ಹೊರಡೋಣ ಅಂತ ಹೇಳಿ ಎಲ್ಲಿ ಭೀಮಸೇನ ಕಾಣಿಸ್ತಾ ಇಲ್ಲ ಅಂತ ಧರ್ಮರಾಜ ಹೇಳಿದರೆ ಮುಂದೆ ಹೋಗಿದ್ದಾನೆ ಅಂತ ದುರ್ಯೋಧನ ಹೇಳಿಬಿಟ್ಟಿದ್ದಾರೆ. ಸರಿ, ಎಲ್ಲರೂ ಕೂಡ ಮುಂದೆ ಹೋಗಿರಬೇಕು ಅಂತ ಭಾವಿಸಿದ್ದಾರೆ. ಧರ್ಮರಾಜನಿಗೆ ಒಂದು ಸಂದೇಹ, ಆದರೂ ಅವನು ಹೇಳ್ತಿದ್ದಾನಲ್ಲ ಇರಲಿ ಅಂತ ಹೇಳಿ ಬಂದರಂತೆ. ಬಂದು ನೋಡಿದರೆ ಕುಂತಿದೇವಿ ಹೆಸರು ಕೇಳಿದರೆ ಭೀಮಸೇನ ಬಂದಿಲ್ಲ ಅಂತ ಗೊತ್ತಾಗ್ತದೆ. ಕುಂತಿದೇವಿಗೆ ಆತಂಕ. ಕುಂತಿದೇವಿ ವಿದುರನನ್ನು ಕರೆಸ್ತಾಳೆ. ಏನಾಯಿತು, ನನಗೆ ಆ ದುರ್ಯೋಧನ ಮೇಲೆ ಸಂಶಯ ಇದೆ. ದುರ್ಯೋಧನ ಏನಾದರೂ ಮಾಡಿ ಭೀಮಸೇನನ್ನು ತೊಂದರೆ ಕೊಡಬೇಕು, ಕೊಲ್ಲಬೇಕು ಅಂತ ದುರಾಲೋಚನೆಯಲ್ಲಿದ್ದಾನವನು. ಏನಾದರೂ ಮಾಡಿರಬಹುದು. ಜೋರಾಗಿ ಹೇಳಬೇಡ, ನೀನು ಈ ಮಾತನ್ನು ಹೇಳ್ತಾ ಇದ್ದೀಯ ಅಂತ ಗೊತ್ತಾದರೆ ಉಳಿದ ಮಕ್ಕಳನ್ನು ಏನಾದರೂ ತೊಂದರೆ ಕೊಡಬಹುದು. ಭೀಮಸೇನ ಸುರಕ್ಷಿತವಾಗಿ ಬರುವಂತೆ ನಾವು ಆಲೋಚನೆ ಮಾಡೋಣ, ಅದಕ್ಕೆ ಪ್ರಯತ್ನ ಮಾಡೋಣ. ಭೀಮಸೇನಿಗೆ ಏನಾಗಲ್ಲ, ನೀನು ಧೈರ್ಯ ತಗೋ ಅಂತ ಹೇಳಿ ವಿದುರ ಸಮಾಧಾನ ಮಾಡ್ತಾರೆ. ಭೀಮಸೇನ ದೇವರಲ್ಲಿ ಬಿದ್ದರೆ ಅವರಲ್ಲೇ ತಾವು ಸರಪಳಿಯನ್ನು ಅವರೇ ಬಿಚ್ಚಿಕೊಂಡಿದ್ದಾರಂತೆ. ಅದನ್ನೆಲ್ಲ ತಾವೇ ಬಿಚ್ಚಿಕೊಳ್ತಾರೆ. ಅಲ್ಲಿದ ನಾಗಗಳು ಕೆಲವೊಂದು ಆ ಭೀಮಸೇನ ದೇವರನ್ನು ನಾಗಲೋಕಕ್ಕೆ ಕೆಳ್ಕೊಂಡು ಹೋಗ್ತಾರಂತೆ. ಭೀಮಸೇನ ದೇವರು ಹೋಗ್ತಾರಂತೆ. ನಾಗಗಳು ಎಳ್ಕೊಂಡು ಹೋಗಿವೆ. ಆ ನಾಗಗಳು ಭಯಂಕರವಾದ ವಿಷಸರ್ಪಗಳು ಆ ಭೀಮಸೇನ ದೇವರನ್ನು ಕಚ್ಚಿವೆ ಅಂತ. ಕಚ್ಚಿದರೆ ಮೊದಲು ವಿಷ ಹಾಕಿದ್ದಾರೆ. ವಿಷಕ್ಕೆ ವಿಷದಿಂದ ಪರಿಹಾರ, ಅವರು ವಿಷ ಹಾಕಿದ್ದಾರೆ. ಇಲ್ಲಿ ಇವರು ವಿಷಸರ್ಪಗಳು ಕಚ್ಚಿವೆ. ಅದರಿಂದ ಏನಾಯಿತು ಅಂತಂದರೆ ಇದು ವಿಷಸರ್ಪ, ಸರ್ಪದ ವಿಷ ಬೇರೆ, ಈ ಕಾಲಕೂಟ ವಿಷ ಬೇರೆ. ಅದೆರಡು ವಿಷ ರಿಯಾಕ್ಷನ್ ಆಗಿ ಅದು ಪರಿಹಾರ ಆಗೋಗಿವೆ. ಭೀಮಸೇನ ದೇವರಿಗೆ ಇದು ಯಾವ ವಿಷನೂ ಏನಲ್ಲ. ಅವರು ಮುಖ್ಯ ಪ್ರಾಣದೇವರು, ಅವರು ಕ್ಷೀರ ಸಮುದ್ರದಿಂದ ಬಂದಿರುವಂತಹ ಕಾಲಕೂಟ ವಿಷವನ್ನೇ, ಯಾವ ವಿಷದಿಂದ ಎಲ್ಲರೂ ಗಾಳಿಯಿಂದಲೇ ಮೂರ್ಛಿತರಾಗಿ ಮರಣವನ್ನು ಹೊಂದ್ತಾ ಇದ್ದರು, ಅಂತಹ ವಿಷವನ್ನೇ ಪಾನ ಮಾಡಿದವರು ಮುಖ್ಯ ಪ್ರಾಣದೇವರು ಆ ಭೀಮಸೇನ ದೇವರಾದ್ದರಿಂದ ಅವರು ಏನಾಗಬೇಕಾಗಿಲ್ಲ. ಆದರೂ ಈ ರೀತಿ ಆಗಿದೆ. ಆವಾಗ ಅವರು ಆ ಸರ್ಪಗಳೆಲ್ಲ ಹೋಗಿ ವಾಸುಕಿ ಹತ್ತಿರ ಹೇಳಿದರು. ವಾಸುಕಿ ಕಥೆಯನ್ನೇ ಬಹಳಷ್ಟು ಕೇಳಿದ್ರಿ.
ಹೀಗೆ ಯಾರೋ ಬಂದಿದ್ದಾರೆ, ಭಾರೀ ಸ್ಫುರದ್ರೂಪ, ಭೀಮಸೇನರು ನೋಡಿ ಬಹಳ ಚಂದ, ಒಳ್ಳೆ ಬಂಗಾರದ ಮೈಬಣ್ಣ, ಒಳ್ಳೆ ಎತ್ತರ, ಒಳ್ಳೆ ನಿಲುವು, ಒಳ್ಳೆ ದೀರ್ಘವಾದ ಕಣ್ಣು, ಅವರ ನೋಟ, ಅವರ ಅವರ ಮೀಸೆ ನೋಡ್ತಾ ಇದ್ರೆ ರೋಮಾಂಚ ಆಗಬೇಕು. ಅಂಥ ವ್ಯಕ್ತಿತ್ವ ಭೀಮಸೇನ ದೇವರದ್ದು. ಭಾರಿ ಚೆನ್ನಾಗಿರೋ ಒಬ್ಬ ಹುಡುಗ ಬಂದಿದ್ದಾನೆ, ಅವನು ನಾವು ಏನು ಕಚ್ಚಿದ್ರೂ ಅವನು ಸಾಯ್ತಾ ಇಲ್ಲ. ಸರಿ ಅಂತ ವಾಸುಕಿನೇ ಬಂದು ನೋಡ್ತಾ ಇದ್ದಾನೆ. ಕುರುವಂಶದ ಪಾಂಡುರಾಜನ ಮಗ ಭೀಮಸೇನ ಬಹಳ ಸಂತೋಷದಿಂದ ಸ್ವಾಗತ ಮಾಡಿ, ನಿನಗೆ ನಾನು ರಸಾಯನವನ್ನು ಕೊಡ್ತೇನೆ ಅಂತ ಹೇಳಿ, ನೀನು ಒಂದು ಕೊಡ ರಸಾಯನವನ್ನು ಕುಡಿದ್ರೆ 10,000 ಆನೆ ಬಲ ಬರುತ್ತೆ, ನೀನು ಕುಡಿ, ನಿನಗೆ ಸಹಜವಾದ ಶಕ್ತಿಯೇ ಇದೆ, ಇದನ್ನು ತಗೋ ಅಂತ ಹೇಳಿ ಕೊಡ್ತಾರೆ. ನೀನು ಎಷ್ಟು ಕುಡಿತೀಯ ಅಷ್ಟು ಕೊಡ್ತೇನೆ ಅಂತ. ಭೀಮಸೇನ ದೇವರು 8 ಕೊಡ ಕುಡಿತಾರೆ. 8 ಕೊಡ, ಅದು ಒಂದೇ ಗುಡಿಗೆ ಒಂದು ಸತಿ ಹಿಡಿದ್ರೆ ಆ ಕೊಡ ಇಡೀ ಪೂರ್ತಿಯಾಗಿ ಕುಡಿ ಇಳಿಸ್ತಾ ಇದ್ದಾರೆ. ಹಾಗೆ ಆಶ್ಚರ್ಯ ಪಡ್ಬೋದು, 8 ಕೊಡ, ಅದೇನು ದೊಡ್ಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅವರು ಮಧ್ವಾಚಾರ್ಯರ ಕಲಿಯುಗದಲ್ಲಿ ಅವತಾರ ಮಾಡಿದಾಗಲೇ 30 ಕೊಡ ಹಾಲು ಕುಡಿದಿದ್ದಾರೆ, 4,000 ಬಾಳೆಹಣ್ಣನ್ನು ತಿಂದಿದ್ದಾರೆ. ಭೀಮಸೇನರಾಗಿ ಬಂದಾಗ ಅವರಿಗೆ ಅದೇ ದೊಡ್ಡ ವಿಷಯ, 8 ಕೊಡ ಕುಡಿದಿದ್ದಾರೆ. ರಸಾಯನ ಕುಡಿದು ಅವರು ಮಲಗಿಬಿಟ್ಟಿದ್ದಾರೆ. ನೀವು ಮಲ್ಕೋ, ಇದು ರಸಾಯನ, ಇದು ಕ್ರಿಯೆಯನ್ನು ಮಾಡಬೇಕು ಅಂದರೆ ಮಲ್ಕೊಳ್ಬೇಕು, ಚೆನ್ನಾಗಿ ಮಲ್ಕೋ ಅಂತ ಹೇಳಿ ಮಲಗಿಸಿಬಿಟ್ಟಿದ್ದಾರೆ. ಅದು ರಾಜೋಪಚಾರದಿಂದ ಅಲ್ಲಿ ನಾಗಲೋಕದಲ್ಲಿ 8 ದಿವಸ ಅಲ್ಲೇ ಇದ್ದಾರಂತೆ ಭೀಮಸೇನರು. ಇಲ್ಲೆಲ್ಲ ಭಾರಿ ಆತಂಕವೂ ಆತಂಕ. 8 ದಿವಸ ಆದ ಮೇಲೆ ಅವರು ಅದನ್ನೆಲ್ಲವನ್ನು ಸ್ವೀಕಾರ ಮಾಡಿ, ಮೊದಲೇ ಬಲಿಷ್ಠರು, ಸುಮ್ಮನೆ ಇದೆಲ್ಲವೂ ವಿಡಂಬನೆ, ಅವರು ಅದನ್ನೆಲ್ಲವನ್ನು ಸ್ವೀಕಾರ ಮಾಡಿ ಬಂದರೆ ದುರ್ಯೋಧನ ಕಂಗಾಲಾಗಿ ಹೋಗಿಬಿಟ್ಟಂತೆ. ಏನು ಇವನ್ನ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಇವರ ಮುಂದೆ ಧನುರ್ವಿದ್ಯಾ ಅಭ್ಯಾಸ ಅದೆಲ್ಲವೂ ಕೂಡ ಆರಂಭ ಆಗುತ್ತೆ. ಮೊದಲು ಕೃಪಾಚಾರ್ಯರ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಶಿಕ್ಷಣವನ್ನು ಕೊಡ್ತಾರೆ, ಅನಂತರದಲ್ಲಿ ದ್ರೋಣಾಚಾರ್ಯರಿಂದ ಅವರಿಗೆ ಶಿಕ್ಷಣ. ಅವರ ಸಂಪರ್ಕಕ್ಕೆ ಒಂದು ಅಪೂರ್ವವಾದಂಥ ಇತಿಹಾಸ. ಒಮ್ಮೆ ಆಟಾಡ್ತಾ ಇರೋ ಒಂದು ಚೆಂಡು ಬಾವಿಯೊಳಗೆ ಬೀಳುತ್ತೆ. ಆ ಚೆಂಡನ್ನು ತರಬೇಕು ಅಂತ ನೋಡ್ತಾರೆ, ಬಾವಿಯೊಳಗೆ ಬಿದ್ದಿದೆ, ಅದನ್ನು ಹೇಗೆ ತರೋದು? ಭೀಮಸೇನರಂತ ನಾನು ಇಳಿದು ತೆಗೆದುಬಿಡುತ್ತೇನೆ. ಆವಾಗ ದ್ರೋಣಾಚಾರ್ಯ ನಿಂತಾರೆ, ಏನು ಕುರುವಂಶದ ರಾಜಕುಮಾರದ ನೀವು, ಇದು ಹುಮ್ಮತನದಿಂದ ತೆಗೆಯೋದಾಯಿತು, ಆದರೆ ವಿದ್ಯೆಯಿಂದ ಕಲಾತ್ಮಕವಾಗಿ ಚೆಂಡನ್ನು ತೆಗಿಲಿಕ್ಕೆ ಯಾರಿಗೆ ಸಾಧ್ಯ ಆಗಲಿಲ್ಲ. ಬಾವಿಯಲ್ಲಿ ಇಳಿಯದೇನೆ ತೆಗಿಬೇಕು, ಯಾರು ತೆಗಿತಾರೆ? ಎಲ್ಲ ಸುಮ್ಮನಾದರಂತೆ. ದ್ರೋಣಾಚಾರ್ಯನಂತೆ ಹುಲ್ಲು ತಗೊಂಬನ್ನಿ, ಹುಲ್ಲನ್ನು ಹಾಕಿ ಒಂದಕ್ಕೆ ಒಂದು ಸಂಪರ್ಕ ಆಗುವಂತೆ ಆ ಒಂದು ಹುಲ್ಲನ್ನು ಹಾಕ್ತಾರೆ, ಅದು ಚೆಂಡಿಗೆ ಅಂಟಿಕೊಳ್ಳುತ್ತೆ. ಅದಕ್ಕೆ ಇನ್ನೊಂದು ಹುಲ್ಲನ್ನು ಹಾಕ್ತಾರೆ, ಅದಕ್ಕೆ ಇನ್ನೊಂದು ಅಂಟಿಕೊಳ್ಳುತ್ತೆ. ಹಾಗೆ ಹುಲ್ಲಿನ ಒಂದು ಸರಪಳಿಯೇ ನಿರ್ಮಾಣ ಆಗುತ್ತೆ. ಅವರು ಮೇಲಿನ ಹುಲ್ಲಿನ ಕಡ್ಡಿಯನ್ನು ಹಿಡಿತಾರೆ, ಹೀಗೆ ಎಳಿತಾರೆ, ಆ ಚೆಂಡ ಮೇಲೆ ಬರುತ್ತೆ. ಅದು ನೋಡ್ತಾ ಇರುವಾಗ ಧರ್ಮರಾಜನ ಉಂಗುರು ಬಿದ್ದಿರುತ್ತೆ. ಆ ಉಂಗುರವನ್ನು ಹಾಗೆ ತೆಗೆದುಕೊಡ್ತಾರೆ. ರಾಜಮುದ್ರೆಯಿಂದ ಆ ಉಂಗುರ ಅದನ್ನು ಹಾಗೆ ತೆಗೆದುಕೊಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಯಿತು. ನೀವ್ಯಾರು ಅಂತ ಕೇಳ್ತಾರೆ. ಹೋಗಿ ನಿಮ್ಮ ಅಜ್ಜನ ಹತ್ರ ಕೇಳಿ, ಭೀಷ್ಮರ ಹತ್ರ ಕೇಳಿದರೆ, ಇಂತಹ ಅಸ್ತ್ರವಿದ್ಯಾ ಪ್ರವೀಣರು ದ್ರೋಣಾಚಾರ್ಯರು, ಅವರು ನಿಮಗೆ ಗುರುಗಳಾದರೆ ಚೆನ್ನಾಗಿರುತ್ತೆ ಅಂತ ಅವರ ಜೊತೆ ವಿದ್ಯಾಭ್ಯಾಸಕ್ಕೆ ಅಂತ ಹಚ್ತಾರೆ. ಆ ದ್ರೋಣಾಚಾರ್ಯರು ಅನೇಕ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೇಳಿಕೊಡುತ್ತಾರೆ. ಅದ್ಭುತವಾದಂತಹ ಯುದ್ಧ ಕೌಶಲ. ಆವಾಗಲೇ ದ್ರೋಣಾಚಾರ್ಯರಿಗೆ ವಯಸ್ಸಾಗಿರುತ್ತೆ, 700 ವರ್ಷ ದಾಟಿರುತ್ತೆ ಅವರಿಗೆ. ಬಿಳಿ ಗಡ್ಡ, ಮೀಸೆ, ಆದರೆ ಒಳ್ಳೆ ಓಜಸ್ವಿಗಳು. ಅವರು ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನು, ಕತ್ತಿವರಸೆ, ಗದಾಯುದ್ಧ, ಭರ್ಚಿಯಿಂದ ಹೇಗೆ ಯುದ್ಧವನ್ನು ಮಾಡಬೇಕು, ಅದೇ ರೀತಿಯಲ್ಲಿ ಬಿಲ್ಲು ಬಾಣಗಳಿಂದ ಹೇಗೆ ಯುದ್ಧವನ್ನು ಮಾಡಬೇಕು, ಕವಚ ಹೇಗೆ ಕಟ್ಟಿಕೊಳ್ಳಬೇಕು, ರಥವನ್ನು ಹೇಗೆ ಕಟ್ಟಬೇಕು, ಕುದುರೆಗಳನ್ನು ಹೇಗೆ ಕಟ್ಟಬೇಕು, ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು, ಪ್ರತಿಯೊಂದು ಅಂಶಗಳನ್ನು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಒಂದು ಅವರ ಪರೀಕ್ಷೆಯನ್ನು ನಡೆಸ್ತಾರೆ, ಅನೇಕ ಪರೀಕ್ಷೆಗಳನ್ನು ನಡೆಸ್ತಾರೆ. ಒಂದು ಗಿಡದಲ್ಲಿ ಒಂದು ಕೃತ್ರಿಮವಾದ ಹಕ್ಕಿಯನ್ನು ಇಟ್ಟು ಅದರ ಕತ್ತಿಗೆ ಬಾಣವನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಅದರ ತಲೆಯನ್ನು ತೆಗಿಬೇಕು. ಎಲ್ಲರನ್ನ ಕರೀತಾರೆ, ನಿಮಗೇನು ಕಾಣಿಸ್ತಾ ಇದೆ? ಹಕ್ಕಿ ಕಾಣಿಸ್ತಾ ಇದೆ, ಮರ ಕಾಣಿಸ್ತಾ ಇದೆ, ಎಲೆ ಕಾಣಿಸ್ತಾ ಇದೆ, ಗೆಲ್ಲು ಕಾಣಿಸ್ತಾ ಇದೆ, ನೀವು ಕಾಣಿಸ್ತಾ ಇದೆ, ನೀವೆಲ್ಲ ಹೋಗಿ ಅಂತಾರೆ. ಅರ್ಜುನರನ್ನು ಕರೀತಾರೆ, ಒಬ್ಬೊಬ್ಬರನ್ನೇ ಕರೀತಾರೆ. ಅರ್ಜುನ ಬರ್ತಾನೆ, ನಿನಗೇನು ಕಾಣಿಸ್ತಾ ಇದೆ? ಹಕ್ಕಿ ಕಾಣಿಸ್ತಾ ಇದೆ. ಮತ್ತಿನ್ನೇನೂ ಕಾಣಿಸ್ತಾ ಇಲ್ಲ. ಇನ್ನೇನು ಕಾಣಿಸ್ತಾ ಇದೆ? ಹಕ್ಕಿಯ ತಲೆ ಕಾಣಿಸ್ತಾ ಇದೆ. ಹಕ್ಕಿಯ ತಲೆಗೆ ಬಾಣ ಬಿಡಬೇಕು. ಇನ್ನೇನು ಕಾಣಿಸ್ತಾ ಇದೆ?
ಹಕ್ಕಿಯೂ ಕಾಣಿಸ್ತಾ ಇಲ್ಲ, ಹಕ್ಕಿಯ ತಲೆ ಮಾತ್ರ ಕಾಣಿಸ್ತಾ ಇದೆ, ಬಿಡು ಬಾಣ. ಆವಾಗ ಅವನು ಬಾಣವನ್ನು ಬಿಡ್ತಾನೆ, ಆ ಗುರಿಯನ್ನು ಸಾಧಿಸ್ತಾನೆ. ಅರ್ಜುನ ಅವನು ವಿದ್ಯೆಯಲ್ಲಿ ಪಾರಂಗತನಾಗ್ತಾನೆ. ದ್ರೋಣಾಚಾರ್ಯ ಅಂತಾರೆ, ನಿನ್ನನ್ನ ಅದ್ಭುತ ಧನುರ್ಧಾರಿಯನ್ನಾಗಿ ಮಾಡ್ತೇನೆ ಅಂತ. ಎಲ್ಲರಿಗೂ ಅಸ್ತ್ರಶಸ್ತ್ರಗಳನ್ನು ಹೇಳಿಕೊಡ್ತಾರೆ. ಆದರೆ ಅರ್ಜುನನ ಆಸಕ್ತಿ ಎಷ್ಟರ ಮಟ್ಟಿಗೆ ಆಸಕ್ತಿ ಇರುತ್ತದೆ ಅಂತಂದ್ರೆ, ಒಂದು ರಾತ್ರಿಯ ಸಂದರ್ಭದಲ್ಲಿ ಊಟವನ್ನು ಮಾಡುವಾಗ, ಈ ಕಥೆ ಮಹಾಭಾರತದಲ್ಲಿ ಈಗ ನಾ ಹೇಳ್ತಾ ಇರುವಂತಹ ಕಥೆ, ಈ ಮುದ್ರಿತವಾದಂತಹ ಈ ಪ್ರತಿಯಲ್ಲಿ ಇಲ್ಲದೆ ಇರುವಂತಹ ಕಥೆ, ಆದರೆ ಇದು ಪ್ರಚಲಿತದಲ್ಲಿರುವಂತಹ ಕಥೆ. ಇದೊಂದು ಸ್ಫೂರ್ತಿಯನ್ನು ನೀಡುವಂತಹ ಕಥೆ. ಊಟವನ್ನು ಮಾಡುವಾಗ ಕೈ ತುತ್ತು ಕತ್ತಲಾಯಿತು, ದೀಪ ಶಾಂತ ಆಯಿತು. ಊಟ ಮಾಡ್ತಾ ಇದ್ದಾರೆ, ಕೈ ತುತ್ತು ನೇರ ಬಾಯಿಗೆ ಹೋಗ್ತಾ ಇದೆ. ಅವನಿಗೆ ಆಶ್ಚರ್ಯ ಆಯಿತು, ಯಾಕೆ ಬಾಯಿಗೆ ಹೋಗುತ್ತಿದೆ? ಕತ್ತಲಾಗಿದೆ, ಕಾಣಿಸ್ತಾ ಇಲ್ಲ. ಇದು ಕಣ್ಣಿಗೆ ಹೋಗಬೇಕು, ಮೂಗಿಗೆ ಹೋಗಬೇಕು, ಕಿವಿಗೆ ಹೋಗಬೇಕು, ಬೇರೆ ಕಡೆ ಹೋಗಲ್ಲ, ಬಾಯಿಗೆ ಹೋಗುತ್ತೆ. ಯಾಕೆ? ಯಾಕೆ ಅಂದರೆ ನಮಗೆ ನಿತ್ಯ ಊಟ ಮಾಡಿ ಅಭ್ಯಾಸ. ಊಟ ಮಾಡುವಾಗ ಎಲೆಗೆ ಕೈ ಹಾಕ್ತೇವೆ, ಬಾಯಿಗೆ ಕೈ ಹಾಕ್ತೇವೆ. ಎಲೆ, ಬಾಯಿ, ಈ ಎರಡಕ್ಕೆ ಕೈ ಹೋಗುತ್ತೆ. ಕಣ್ಣು ಇದ್ರೂ ಅಷ್ಟೇ, ಇಲ್ಲದೆ ಹೋದ್ರು ಅಷ್ಟೇ. ದೀಪ ಇದ್ರೂ ಅಷ್ಟೇ, ದೀಪ ಇಲ್ಲದೆ ಹೋದ್ರು. ಅದು ಕೈ ಹೋಗೋದು ಎಲೆಗೆ, ಬಾಯಿಗೆ. ಅವನು ಆಲೋಚನೆ ಮಾಡ್ತಾನೆ, ಹಾಗಾದರೆ ಹಗಲಿನಲ್ಲಿ ಮಾತ್ರ ಅಲ್ಲ, ರಾತ್ರಿಯಲ್ಲಿಯೂ ಕೂಡ ನಾನು ವಿದ್ಯಾಭ್ಯಾಸವನ್ನು ಮಾಡಬಹುದು ಅಂತವನಿಗೆ ಇದರಿಂದ ಸ್ಫೂರ್ತಿ ಬರುತ್ತೆ. ಅವನು ರಾತ್ರಿ ಹೊತ್ತಿನಲ್ಲಿಯೂ ಕೂಡ ಅವನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಅದನ್ನು ದ್ರೋಣಾಚಾರ್ಯರು ಗಮನಿಸ್ತಾರೆ ಅಂತ ಇದೊಂದು ಕಥೆ. ಇನ್ನೊಂದು ಇಲ್ಲಿ ಉಲ್ಲೇಖಿತವಾದಂತಹ ಇನ್ನೊಂದು ಘಟನೆ, ಎಲ್ಲರಿಗೂ ಕೂಡ ಕೊಡಗಳನ್ನು ಕೊಟ್ಟಿರ್ತಾರಂತೆ. ಸಣ್ಣ ಬಾಯಿಯ ಕೊಡವನ್ನು ಕೊಟ್ಟಿರ್ತಾರೆ, ನೀರು ತಗೊಂಬನ್ನಿ ಅಂತ ಎಲ್ರಿಗೂ ಹೇಳ್ತಾರೆ. ಅವರೆಲ್ಲ ನೀರು ತಗೊಂಬರುವಾಗ ಅರ್ಜುನ ಏನು ಮಾಡ್ತಾನೆ, ಅಶ್ವತ್ಥಾಮರಿಗೆ ಸ್ವಲ್ಪ ದೊಡ್ಡ ಬಾಯಿಯ ನೀರು ಕೊಡವನ್ನು ಕೊಟ್ಟಿರ್ತಾರಂತೆ. ಅವನು ಬೇಗ ನೀರು ತಗೊಂಬಂದಾಗ ಅವನಿಗೆ ಅಷ್ಟದಲ್ಲಿ ಒಂದು ವಿಶೇಷವಾದಂತಹ ವಿದ್ಯೆಯನ್ನು ಹೇಳಿಕೊಡಬಹುದು ತಮ್ಮ ಮಗನಿಗೆ, ಅಶ್ವತ್ಥಾಮರಿಗೆ. ಅರ್ಜುನ ಏನು ಮಾಡ್ತಾನೆ, ಅಲ್ಲಿಗೆ ಹೋಗೋದೇ ಇಲ್ಲ, ತಾನು ಅಸ್ತ್ರದ ಬಲದಿಂದಲೇ ಇದ್ದಲ್ಲಿ ನೀರು ತುಂಬಿಸಿಬಿಡ್ತಾನೆ. ತಗೊಳ್ಳಿ ನೀರನ್ನ ಅಂತ. ಬಹಳ ಸಂತೋಷ ಆಯಿತು. ಭಲೆ, ವಿದ್ಯಾಭ್ಯಾಸದ ಆಸಕ್ತಿ ಅಂದರೆ ಹೀಗಿರಬೇಕು ಅಂತ ಹೇಳಿ ಅವನಿಗೆ ಅಶ್ವತ್ಥಾಮರಿಗಿಂತಲೂ ನಿನ್ನನ್ನು ಹೆಚ್ಚು ವಿದ್ಯಾಭ್ಯಾಸದಲ್ಲಿ ಪ್ರವೀಣನನ್ನಾಗಿ ಮಾಡ್ತೇನೆ ಅಂತ ದ್ರೋಣಾಚಾರ್ಯರು ಮಾತು ಕೊಡ್ತಾರೆ. ಅದೇ ರೀತಿ ಬೆಳೆಸ್ತಾರೆ. ಎಷ್ಟರ ಮಟ್ಟಿಗೆ ಅರ್ಜುನನ ವಿದ್ಯೆ ಇರುತ್ತದೆ, ಎಷ್ಟು ಕೌಶಲ್ಯ ಇರುತ್ತದೆ ನೋಡಿ. ಅರ್ಜುನ ಅಂದರೆ ಮತ್ತಿನ್ಯಾರೂ ಅಲ್ಲ, ಇಂದ್ರದೇವರು. ಇಂದ್ರದೇವರು ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿದಾಗಲೂ ಕೂಡ ಆ ವಿದ್ಯೆಗಾಗಿ, ವಿದ್ಯೆಯನ್ನು ಸಂಪಾದಿಸುವ ಹಂಬಲ ಎಷ್ಟರ ಮಟ್ಟಿಗೆ, ನಿರಂತರವಾದಂತಹ ಶ್ರಮ, ಪ್ರಯತ್ನ. ನನಗಿಷ್ಟು ಗೊತ್ತಿದೆಯಲ್ಲ ಸಾಕು ಅಂತನೋ ಭಾವನೆ ಇಲ್ಲ, ಇನ್ನಷ್ಟು ಪಡೆದುಕೊಳ್ಳಬೇಕು, ಇನ್ನಷ್ಟು ಪಡೆದುಕೊಳ್ಳಬೇಕು, ಇನ್ನೂ ಹೆಚ್ಚಿನ ಕೌಶಲವನ್ನು ಪಡೆಯಬೇಕು, ಇನ್ನೂ ಚಾಣಾಕ್ಷತೆಯನ್ನು ಹೊಂದಬೇಕು ಅಂತನ್ನುವ ಹಂಬಲ. ಇನ್ನು ನಾವೆಲ್ಲಿ, ನಾವಿಷ್ಟು ವರ್ಷ ಓದಿದ್ದೇವೆ, ಸಾಕು ಅಂತ ಜೀವನದಲ್ಲಿ ಪುಸ್ತಕವನ್ನು ಮುಚ್ಚಿಟ್ಟರೆ ನಾವೇನು ಸಂಪಾದನೆ ಮಾಡಬೇಕಾಗುತ್ತೆ? ನಾವು ಈ ಅರ್ಜುನನ ವಿದ್ಯಾಭ್ಯಾಸದ ರೀತಿಯನ್ನು ನೋಡಿ ನಾವು ಸ್ಫೂರ್ತಿಯನ್ನು ಪಡೆಯಬೇಕು. ಎಷ್ಟೇ ವಯಸ್ಸಾಗಲಿ, ಏನೇ ಆಗಲಿ, ನಾವು ನಿರಂತರ ಅಧ್ಯಯನಶೀಲರಾಗಬೇಕು. ಇನ್ನಷ್ಟು ಹೆಚ್ಚು ವಿದ್ಯೆಯನ್ನು ಪಡೆಯುವುದರಲ್ಲಿ ನಾವು ಪ್ರವೃತ್ತಿಯನ್ನು ಮಾಡಬೇಕು. ಅದು ಶ್ರಮಪಟ್ಟು ವಿದ್ಯಾಭ್ಯಾಸವನ್ನು ಮಾಡಬೇಕು. ನಮಗೇನು ಸಾಧ್ಯ, ಹೆಚ್ಚೆಚ್ಚು ಶ್ರಮವನ್ನು ಪಟ್ಟು ವಿದ್ಯಾಭ್ಯಾಸವನ್ನು ಮಾಡಬೇಕು. ಅರ್ಜುನನ ಕೌಶಲ ಎಷ್ಟರ ಮಟ್ಟಿಗಿತ್ತು, ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡುತ್ತಾರೆ. ಅರ್ಜುನ ಗುರಿ ಇಟ್ಟು ಬಾಣವನ್ನು ಬಿಡ್ತಾ ಇದ್ದಂತೆ. ಎಷ್ಟು ತೀಕ್ಷ್ಣವಾಗಿ ಬಾಣಗಳನ್ನು ಬಿಡ್ತಾ ಇದ್ದ ಅಂತಂದರೆ, ಅವನು ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಬಿಲ್ಲಿಗೆ ಹೂಡಿ ಗುರಿ ಇಟ್ಟು ಬಾಣ ಪ್ರಯೋಗ ಮಾಡಿ ಗುರಿಗೆ ಹೋಗಿ ಆ ಬಾಣ ವೇಧಿಸುವ ತನಕ, ಅದನ್ನು ಹೊಡೆಯುವ ತನಕ ಅರ್ಧ ಕ್ಷಣ ಸಾಗಿತ್ತು. ಇಷ್ಟೆಲ್ಲ ಪ್ರಕ್ರಿಯೆ, ಬಾಣವನ್ನು ತೆಗೆದು ಇಷ್ಟೆಲ್ಲ ಪ್ರಕ್ರಿಯೆ ನಡೆಸಲಿಕ್ಕೆ ಅರ್ಧ ಕ್ಷಣ ಸಾಗಂತೆ. ಅದು ಎಷ್ಟು ಕರಾರುವಾಕ್ಕಾಗಿರುತ್ತಿತ್ತು ಅವನ ಗುರಿ ಅಂತಂದ್ರೆ, ಹಾರತಾ ಇರುವ ಸೊಳ್ಳೆ ಹಾರತ್ತ, ಸೊಳ್ಳೆಗೆ 4 ಕಾಲಿವೆ ಅಲ್ವಾ? ಇವನು ಬಾಣವನ್ನು ಬಿಟ್ಟು ಒಂದು ಕಾಲನ್ನು ಮಾತ್ರ ಕತ್ತರಿಸ್ತಾ ಇದ್ದಂತೆ. ಆಲೋಚನೆ, ಸೊಳ್ಳೆ ನಮ್ಮ ಮೈ ಮೇಲೆ ಕೂತಾಗ ನಮ್ಗೆ ಕಾಣಿಸುತ್ತೆ, ಆ ಕಡೆ ಹಾರೋದಕ್ಕೆ ಗೊತ್ತೇ ಆಗಲ್ಲ, ಸೊಳ್ಳೆನೇ ಕಾಣಿಸಲ್ಲ, ಇನ್ನು ಸೊಳ್ಳೆ ಕಾಲಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ. ಅರ್ಜುನ
ಅರ್ಜುನನನ್ನು ಧನುರ್ಧರ ಅಂತ ಹೇಳ್ತಾರಲ್ಲ, ಎಂಥ ಧನುರ್ಧರ ಅಂತಂದ್ರೆ ಅವನು ಸೊಳ್ಳೆಯ ಕಾಲನ್ನು ಕತ್ತರಿಸ್ತಾ ಇದ್ದ. ಹಕ್ಕಿ ಹಾರ್ತಾ ಇದ್ರೆ ಹಕ್ಕಿಗಲ್ಲ, ಹಕ್ಕಿಯ ಕತ್ತಿಗಲ್ಲ, ಹಕ್ಕಿಯ ಕಣ್ಣಿಗೂ ಅಲ್ಲ, ಹಕ್ಕಿಯ ಕಣ್ಣಿನ ರೆಪ್ಪೆಗೆ ಬಾಣ ಬಿಡ್ತಾ ಇದ್ದಂತೆ ಒಂದು ಕೂದಲನ್ನು ಕತ್ತರಿಸಿ, ಬಾಣದಿಂದ ಕತ್ತರಿಸಿ ಕೆಳಗೆ ಬಿಡಿಸ್ತಾ ಇದ್ದ. ಪಕ್ಷಿಣಃ ಪಕ್ಷ್ಮ ಏವಚ, ಪಕ್ಷಿಣಃ ಪಕ್ಷ್ಮ ಏವಚ, ಹಕ್ಕಿಯ ಕಣ್ಣಿನ ರೆಪ್ಪೆ ಒಂದು ಕೂದಲನ್ನು ಬಾಣದಿಂದ ಕತ್ತರಿಸಿ ಕೆಳಗೆ ಬಿಡಿಸ್ತಾ ಇದ್ದಂತೆ ಅರ್ಜುನ. ಅಂತಹ ಕೌಶಲ, ಅದ್ಭುತವಾದಂತಹ ಕೌಶಲ. ಒಂದು ಸಮಯ ಬಹಳ ಮೀರಿದೆ. ಇವರೆಲ್ಲರ ಯುದ್ಧದ ಕೌಶಲ ಎಷ್ಟರ ಮಟ್ಟಿಗಿದೆ ಅಂತನ್ನುವ ಪ್ರದರ್ಶನ ಆ ರಂಗ ಸಜ್ಜಿಕೆ ಆಗಿದೆ. ಆ ರಂಗ ಸಜ್ಜಿಕೆಯ ಪ್ರದರ್ಶನ ಅದು ಹೇಗಿತ್ತು, ಅದರ ನಂತರ ಪಾಂಡವರ ಮುಂದಿನ ಚರಿತ್ರೆ, ದ್ರೌಪದಿಯ ವಿವಾಹ ಮಹೋತ್ಸವ, ಖಾಂಡವ ದಹನದ ತನಕದ ಮುಂದಿನ ಭಾಗದ ಚಿಂತನೆಯನ್ನು ಯಥಾಶಕ್ತಿಯಾಗಿ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ಶ್ರೀಗುರು ಮುದ್ದೇಶ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಆನಂದಾಪತಿ ಪುರುಷೋತ್ತಮಾಯ